ಎಲ್ಲರಿಗೂ ನಮಸ್ತೆ. ನಾನು ಚಂದನ್ ಕಲಾಹಂಸ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. KIPL ಸಂಸ್ಥೆ ಅನೇಕ ವರ್ಷಗಳಿಂದ ಡಿಜಿಟಲ್ ಮಾರ್ಕೆಟಿಂಗ್ನಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದು, ನಾನು ಚಂದನ್ ಕಲಾಹಂಸ ಈ ಕಂಪನಿಯನ್ನು ನಡೆಸ್ತಾ ಇದ್ದೇನೆ. ಸುಮಾರು 9 ವರ್ಷಗಳಿಂದ ಇದೇ ಫೀಲ್ಡ್ನಲ್ಲಿ ಎಕ್ಸ್ಪರ್ಟೈಸ್ನಿಂದ ನಾವು ಕೆಲಸ ಮಾಡ್ತಾ ಇರೋದಕ್ಕಾಗಿ ಅನೇಕ ಸಂಸ್ಥೆಗಳಿಗೆ, ಅದರಲ್ಲೂ ಬಹಳಷ್ಟು ಡಿಜಿಟಲ್ ಮಾರ್ಕೆಟಿಂಗ್ನಲ್ಲಿ ಪರಿಣಿತಿಯನ್ನು ಪಡೆದಿರ್ತಕ್ಕಂಥ ಸಂಸ್ಥೆಗಳಿಗೆ ನಾವು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ನಮಗೆ ಈ ವಿಡಿಯೋವನ್ನು ಕನ್ನಡದಲ್ಲೇ ಮಾಡಿ ಹಾಕಲಿಕ್ಕೆ ಸಹಕಾರಿಯಾಗಿರುವಂಥದ್ದು. ಅದಕ್ಕಾಗಿಯೇ ಕನ್ನಡದಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಅನ್ನುವಂತಹ ಕೋರ್ಸನ್ನು ನಾವು ಸುಲಭದಲ್ಲಿ ಕೊಡಬೇಕು ಮತ್ತು ಎಲ್ಲ ಜನರಿಗೆ, ನಮ್ಮ ಕನ್ನಡಿಗರಿಗೆ ತಿಳಿಬೇಕು ಹೇಳುವ ಕಾರಣಕ್ಕಾಗಿ ಇದೊಂದು ವಿಡಿಯೋವನ್ನು ನಾವು ಎಲ್ಲರಿಗಾಗಿ ಮಾಡಿರುವಂಥದ್ದು. ನೀವು ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಬೇಕು ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಮುಂದಿನ ವಿಡಿಯೋಗಳಿಗಾಗಿ, ಇನ್ನೂ ಹೆಚ್ಚೆಚ್ಚು ಡೀಟೇಲ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಫಾಲೋ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತಾ, ಮೊದಲನೇದಾಗಿ ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ಏನು ಹೇಳೋದನ್ನು ನಾವು ಮಾತಾಡ್ಕೊಳ್ಬೇಕಾಗ್ತದೆ. ಆನಂತರ ಡಿಜಿಟಲ್ ಮಾರ್ಕೆಟಿಂಗ್ನಲ್ಲಿ ಯಾವ್ಯಾವ ವಿಚಾರಗಳು ಬರ್ತವೆ ಹೇಳೋದನ್ನು ಕೂಡ ನಾವು ಗಮನಿಸ್ಕೊಂಡು ಬರಬೇಕಾಗ್ತದೆ. ನಾನು ಇಷ್ಟು ವರ್ಷಗಳ ಕಾಲ ಕಂಪನಿಯನ್ನು ನಡೆಸಿದ ನಂತರ ತಿಳಿದುಕೊಂಡದ್ದು ಏನು ಅಂತಂದರೆ, ನಮ್ಮ ಕನ್ನಡಿಗರಲ್ಲಿ ಇದೊಂದು ಆಲೋಚನೆಗಳು ಬಹಳಷ್ಟಿದೆ. ಏನು ಅಂತಂದರೆ, ಡಿಜಿಟಲ್ ಮಾರ್ಕೆಟಿಂಗ್ನಲ್ಲಿ ಸ್ವಲ್ಪ ಕಷ್ಟ ಇರುತ್ತೆ ಅಥವಾ ನಮಗೆ ಅದರ ಟೆಕ್ನಿಕಲ್ ಸ್ಕಿಲ್ಗಳು ಬೇಕಾಗತ್ತೆ, ಇಂಥದ್ದೆಲ್ಲ ಆಲೋಚನೆಗಳಿದ್ದಾವೆ. ಆದರೆ ಆ ರೀತಿಯಾದದ್ದು ಏನನ್ನೂ ಯೋಚನೆ ಮಾಡೋದು ಬೇಡ. ನಮ್ಮ ಕನ್ನಡಿಗರು ಹೆಚ್ಚು ಇದನ್ನು ಕಲಿಬೇಕು ಮತ್ತು ಇದನ್ನು ಬೇರೆಯವರಿಗೆ ಕಲಿಸ್ತಾ ನಾವು ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಯಾಕೆಂದರೆ ನನಗೆ ಗೊತ್ತಿರುವ ಹಾಗೆ ಕೇವಲ ಬೆರಳೆಣಿಕೆಯಷ್ಟು ಡಿಜಿಟಲ್ ಮಾರ್ಕೆಟರ್ಗಳು ಮಾತ್ರ ಎಕ್ಸ್ಪರ್ಟ್ಗಳಾಗಿ ಈ ಫೀಲ್ಡ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಕನ್ನಡಿಗರಿಗೆ ಹೆಚ್ಚಿಗೆ ಅವರಿಗೆ ಗೊತ್ತೇ ಇಲ್ಲ. ಇವತ್ತು TV9 ಅಥವಾ ದೊಡ್ಡ ದೊಡ್ಡ ಸಂಸ್ಥೆಗಳೆಲ್ಲ ಏನಿದ್ದಾವೋ ಆ ಎಲ್ಲ ಸಂಸ್ಥೆಗಳಿಗೂ ಇರ್ತಕ್ಕಂಥದ್ದು ಕನ್ನಡಿಗರ ನೆಸೆಸಿಟಿ ಇದೆ. ಆದರೆ ಕನ್ನಡಿಗರು ಈ ಡಿಜಿಟಲ್ ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಎಕ್ಸ್ಪರ್ಟ್ಗಳಾಗಿ ಹೊರಹೊಮ್ಮಿ ಬರ್ತಾ ಇಲ್ಲ ಮತ್ತು ಅಂಥ ಸ್ಕಿಲ್ಡ್ ವರ್ಕರ್ಸ್ ಅವರಿಗೆ ಸಿಗ್ತಾ ಇಲ್ಲ. ನಾನು ಇಂಥ ಚಾನಲ್ಲು ಅಥವಾ ಇಂಥ ಸಂಸ್ಥೆ ಅಂತ ಹೇಳ್ತಾ ಇಲ್ಲ, ಈವನ್ ಡಿಜಿಟಲ್ ಮಾರ್ಕೆಟಿಂಗ್ ಕಂಪ್ನಿಗಳಿಗೂ ಕೂಡ ಇದು ಸಮಸ್ಯೆ ಆಗಿರ್ತಕ್ಕಂಥದ್ದು. ಹಾಗಾದರೆ ಇದನ್ನು ಕಲಿಬೇಕಾದ್ರೆ ಏನಾದರೂ ಸಮಸ್ಯೆಗಳು ಬರ್ತದೆಯೋ ಹೇಳೋದ್ರ ಬಗ್ಗೆ ನಿಮ್ಗೆಲ್ಲರಿಗೂ ಡೌಟ್ ಇರ್ಬೋದು. ಅಂಥದ್ದೇನನ್ನು ಯೋಚನೆ ಮಾಡೋದು ಬೇಡ. ಇದರಲ್ಲಿ ನಾನು ಪರಿಪೂರ್ಣವಾದ ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ತೇನೆ. ಸಂಪೂರ್ಣವಾಗಿ ಡಿಜಿಟಲ್ ಮಾರ್ಕೆಟಿಂಗ್ನ ಕಲಿಯುವ ವಿಧಾನ ಹೇಗೆ ಮತ್ತು ಯಾವ್ಯಾವ ಒಂದು ಸೋರ್ಸ್ಗಳು ಲಭ್ಯ ಇದ್ದಾವೆ ಮತ್ತು ಹೇಗೆ ನಾವು ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಆಗಿ ಕಲಿತಾ ಬರಬೇಕು ಮತ್ತು ಕೋಡಿಂಗ್ ನಾಲೆಡ್ಜು ಎಷ್ಟಿರಬೇಕು ಮತ್ತು ಯಾವ್ಯಾವ ಪ್ಲ್ಯಾಟ್ಫಾರ್ಮ್ಗಳನ್ನು ಬಳಸ್ಕೊಂಡು ನಾವು ಈ ಡಿಜಿಟಲ್ ಮಾರ್ಕೆಟಿಂಗನ್ನು ಮಾಡ್ಬೋದು ಹೇಳ್ತಕ್ಕಂಥ ಎಲ್ಲ ವಿಚಾರಗಳನ್ನು ಈ ವಿಡಿಯೋದಲ್ಲಿ ನಾನು ಚರ್ಚಿಸ್ಲಿಕ್ಕಿರ್ತೇನೆ. ಹಾಗಾಗಿ ಸಂಪೂರ್ಣವಾಗಿ ಈ ವಿಡಿಯೋವನ್ನು ನೋಡಿ ಮತ್ತು ಕೊನೆಯಲ್ಲಿ ಏನಾಗುತ್ತೆ ಅಂತಂದರೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಅನೇಕ ಸ್ಟಡಿ ಮೆಟೀರಿಯಲ್ಸನ್ನು ಕೂಡ ನಾನು ಕೊಡ್ತೇನೆ. ಅದಕ್ಕಾಗಿ ಸ್ವಲ್ಪ ವೆಯ್ಟ್ ಮಾಡಿ, ನಂತರ ಕೊನೆಯ ತನಕ ನೋಡಿದ ವಿಡಿಯೋದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕೆಳಗಡೆ ತಿಳಿಸಿ ಅಂತ ಕೇಳ್ಕೊಳ್ತಾ, ಇನ್ನಷ್ಟು ಲಿಂಕ್ಗಳನ್ನು ನಾನು ಈ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ. ಅದನ್ನು ಕೂಡ ನೀವು ಗಮನಿಸಿಕೊಂಡ್ರೆ ಸರಿಯಾದ ಮಾಹಿತಿಯನ್ನು ನಿಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತದೆ ಅಂತ ಕೇಳಿಕೊಳ್ತಾ, ಮೊದಲನೇದಾಗಿ ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ಏನು ಹೇಳೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇವತ್ತು ಡಿಜಿಟಲ್ ಮಾರ್ಕೆಟಿಂಗ್ ಅಂತಂದರೆ ಪರಿಪೂರ್ಣವಾದ ಮಾರ್ಕೆಟಿಂಗ್ನ ಒಂದು ತಂತ್ರಜ್ಞಾನ. ಆದರೆ ಮೊದಲಿದ್ದ ಹಾಗೆ ಟ್ರೆಡಿಷ್ನಲ್ ಮಾರ್ಕೆಟಿಂಗ್ನಲ್ಲಿ ಇದ್ದ ಹಾಗೆ ನಾವು ಪೇಪರ್ನಲ್ಲೋ ಅಥವಾ ಟೆಲಿವಿಷನ್ನಲ್ಲೋ ಅಡ್ವರ್ಟೈಸ್ಮೆಂಟನ್ನು ಕೊಡ್ತಕ್ಕಂಥ ಪರಿಪಾಠ ಇರೋದಿಲ್ಲ. ಈಗ ಹೇಗಾಗಿದೆ ಅಂತಂದರೆ ಎಲ್ಲವೂ ಆನ್ಲೈನ್ ಮಾಧ್ಯಮಗಳ ಮುಖಾಂತರ, ಅಂದರೆ ಸೋಷಿಯಲ್ ಮೀಡಿಯಾಗಳಾಗಿರ್ಬೋದು, ವೆಬ್ಸೈಟ್ ಆಗಿರ್ಬೋದು, ಅಥವಾ ಯಾವುದೇ ಒಂದು ಆನ್ಲೈನ್ ಪ್ಲಾಟ್ಫಾರ್ಮನ್ನು ಬಳಸ್ಕೊಂಡು ನಮ್ಮ ಪ್ರಾಡಕ್ಟನ್ನು ಅಥವಾ ಸರ್ವಿಸನ್ನು ಪ್ರಚಾರ ಮಾಡ್ತಕ್ಕಂಥ ಒಂದು ವಿಧಾನ ಅಂತ ಸಿಂಪಲ್ ಆಗಿ ಹೇಳ್ಬೋದು. ಅಂದರೆ ಹೇಗೆ ಅಂತಂದರೆ, ನಾವು ಯಾವುದೋ ಒಂದು ಪ್ರಾಡಕ್ಟನ್ನು ಸೋಷಿಯಲ್ ಮೀಡಿಯಾದಲ್ಲಿ ಜಸ್ಟ್ ನಮ್ಮ ಪೋಸ್ಟನ್ನು ಹಾಕಿ ಬಿಡ್ತೇವೆ, ಅದರಿಂದ ಮಾರ್ಕೆಟಿಂಗ್ ಆಗೋದಿಲ್ಲ. ಆದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಸರ್ಟೇನ್ ಹ್ಯಾಶ್ಟ್ಯಾಗ್ಸ್ಗಳು ಏನಿರಬೇಕು, ಹಾಗೆ ಇನ್ನಿತರ ವಿಚಾರಗಳು ಏನಿರಬೇಕು ಹೇಳೋದನ್ನೆಲ್ಲದನ್ನು ಕೂಡ ನಾನು ಈ ಡಿಜಿಟಲ್ ಮಾರ್ಕೆಟಿಂಗ್ನ ಒಂದು ವಿಚಾರದಲ್ಲಿ ಚರ್ಚೆ ಮಾಡ್ತಾ ಬರ್ತೇನೆ ಹೇಳ್ತಕ್ಕಂಥದ್ದು. ಹಾಗಾದರೆ ಡಿಜಿಟಲ್ ಮಾರ್ಕೆಟಿಂಗ್ನಲ್ಲಿ ಯಾವ್ಯಾವ ವಿಭಾಗಗಳಿದ್ದಾವೆ ಹೇಳೋದನ್ನ ನೋಡೋದಕ್ಕಿಂತ ಮುಂಚೆ ಏನು ಅಪಾರ್ಚುನಿಟಿ ಇದೆ ಅಂತ ನಾವು ಫಸ್ಟ್ ತಿಳ್ಕೊಂಡು ಬಿಡೋಣ. ಈಗ ಮೊದಲು ಟ್ರೆಡಿಷ್ನಲ್ ಮಾರ್ಕೆಟಿಂಗು ಮತ್ತು ಮಾಡರ್ನ್ ಮಾರ್ಕೆಟಿಂಗಿನ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು. ಹಾಗೂ ಅದರ ನಂತರದಲ್ಲಿ ನಾವು ಯಾವ್ಯಾವ ವಿಭಾಗಗಳಿದ್ದಾವೆ ಇದರಲ್ಲಿ ಅನ್ನೋದನ್ನ ಕೂಡ ಅರ್ಥ ಮಾಡ್ಕೊಂಡು ಬರಬೇಕಾಗತ್ತೆ. ಅದೆಲ್ಲದಕ್ಕಿಂತ ಮುಂಚೆ ನಾವು ಮಾಡಬೇಕಾಗಿದ್ದೇನು ಅಂತಂದರೆ, ಹಾಗಾದರೆ ಡಿಜಿಟಲ್ ಮಾರ್ಕೆಟಿಂಗನ್ನು ಕಲಿಯೋದ್ರಿಂದ ಏನು ಉಪಯೋಗ ಇದೆ ಹೇಳ್ತಕ್ಕಂಥದ್ದನ್ನು ಜಸ್ಟ್ ನಾನು ChatGPTಯಲ್ಲಿ ಟೈಪ್ ಮಾಡ್ತಾ ಇದ್ದೇನೆ ನೋಡಿ.
ಇದನ್ನು ಸುಲಭವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಮೊದಲನೇದಾಗಿ ನಾನು ಚಾಟ್ ಜಿಪಿಟಿಯಲ್ಲೇ ಕೇಳ್ತಾ ಇದ್ದೇನೆ ಪ್ರಶ್ನೆಯನ್ನು. ಏನು ಅಂತಂದರೆ, ಈಸ್ ದೇರ್ ಎನಿ ಸ್ಕೋಪ್ ಫಾರ್ ಡಿಜಿಟಲ್ ಮಾರ್ಕೆಟಿಂಗ್ ಜಾಬ್, ಎಕ್ಸ್ಪ್ಲೇನ್ ಇನ್ ಕನ್ನಡ ಅಂತ. ಯಾಕೆ ಕೇಳಿದೆ ಅಂತಂದರೆ, ನಮ್ಮ ಕನ್ನಡಿಗರಿಗೆ ಇದರ ಮಹತ್ವಕ್ಕೆ ಗೊತ್ತೇ ಇಲ್ಲ ಮೊದಲನೇದು, ಮತ್ತು ನೆಕ್ಸ್ಟ್ ಹೇಗೆ ಬೆಳೆಸಬೇಕು ಹೇಳ್ತಕ್ಕಂಥ ಪರಿಜ್ಞಾನ ಇಲ್ಲದೆ ಇರತಕ್ಕಂಥದ್ದು. ಹಾಗೆ ಜಸ್ಟ್ ಚಾಟ್ ಜಿಪಿಟಿಯಲ್ಲಿ ಏನನ್ನ ಹೇಗೆ ಕೇಳಬೇಕು ಹೇಳ್ತಕ್ಕಂಥ ನಾಲೆಡ್ಜನ್ನು ಕೂಡ ಹೊಂದಿರತಕ್ಕಂಥವ್ರು ಭಾಳ ಕಡಿಮೆ ಇದ್ದಾರೆ ಇವತ್ತು. ಇದೆಲ್ಲದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಈ ಕೋರ್ಸ್ನಲ್ಲಿ ನೀವು ಕಂಪ್ಲೀಟಾಗಿ ನೋಡ್ಕೊಳ್ಳಿ ಮತ್ತು ಮುಂದಿನ ಹಂತದಲ್ಲಿ ಇದನ್ನೆಲ್ಲ ಕಲಿತಾ ಬರಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ, ಇಲ್ಲಿ ನೋಡಿ, ಏನಾದರೂ ಸ್ಕೋಪ್ ಇದೆಯಾ ಅಂತ ಕೇಳಿದ್ದೇನೆ. ಏನು ಉತ್ತರ ಬರುತ್ತೆ ನೋಡೋಣ ನಾವು. ಸಂಪೂರ್ಣವಾಗಿ ಡಿಜಿಟಲ್ ಮಾರ್ಕೆಟಿಂಗ್ ಉದ್ಯೋಗಕ್ಕೆ ಬಹಳಷ್ಟು ಸಾಧ್ಯತೆ ಇದೆ, ವಿಶೇಷವಾಗಿ ಇಂದಿನ ಆನ್ಲೈನ್ ಯುಗದಲ್ಲಿ ಅಂತಲೇ ಅದು ಹೇಳ್ತಾ ಇರ್ತಕ್ಕಂಥದ್ದು. ನಾನೇನು ಇದಕ್ಕೆ ಮೊದಲೇ ಕಮೆಂಟ್ ಮಾಡಿ ಇಟ್ಟಿರ್ತಕ್ಕಂಥದ್ದಲ್ಲ, ಏನೂ ಅಲ್ಲ ಇದು. ಈಗ ಡಿಜಿಟಲ್ ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಅವಕಾಶಗಳು ಏನಿದ್ದಾವೆ, ಯಾಕೆ ಅಂತ ಕೇಳಿದರೆ ಆನ್ಲೈನ್ ವ್ಯವಹಾರಗಳ ಹೆಚ್ಚಳ ಆಗಿದೆ. ಅನೇಕ ಕಂಪ್ನಿಗಳು, ಅನೇಕ ಅಲ್ಲ ಹೆಚ್ಚಿನ ಕಂಪ್ನಿಗಳು ಆನ್ಲೈನಲ್ಲೇ ತಮ್ಮ ಉತ್ಪನ್ನ ಅಥವಾ ಸೇವೆಯನ್ನು ಮಾರಾಟ ಮಾಡ್ತಾ ಇದ್ದಾವೆ. ಅದಕ್ಕಾಗಿ ಡಿಜಿಟಲ್ ಮಾರ್ಕೆಟಿಂಗ್ ತಜ್ಞರಿಗೆ ಬೇಡಿಕೆ ಹೆಚ್ಚಾಗಿದೆ. ಹಾಗೆ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಯೂಟ್ಯೂಬು, ಗೂಗಲ್ ಆ್ಯಡ್ಸ್ಗಳು ಮುಂತಾದ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಜಾಹೀರಾತನ್ನು ನಿರ್ವಹಿಸಲಿಕ್ಕೆ ಪರಿಣಿತರ ಅಗತ್ಯ ಇದೆ ಇವತ್ತು. ಯಾಕೆ ಅಂತಂದರೆ ಎಕ್ಸ್ಪರ್ಟ್ಗಳು ಸಿಗುತ್ತಾ ಇಲ್ಲ, ಸರಿಯಾಗಿ ಎಕ್ಸ್ಪರ್ಟ್ಗಳು ಸಿಗಲ್ಲ, ಒಂದು ಸ್ವಲ್ಪ ಹಣ ತಗೊಳ್ತಾರೆ ಮತ್ತು ಮಾಡಿಕೊಡ್ತೇನೆ ಹೇಳ್ತಾರೆ, ಮಾಡಿಕೊಡಲ್ಲ, ಕೆಲಸ ಮಾಡಿಕೊಡದೆ ಅವರಿಗೆ ಯಾಮರ್ಸ್ತಕ್ಕಂಥವ್ರು ಜಾಸ್ತಿ ಆಗಿದ್ದಾರೆ. ಹಾಗಾಗಿ ಇಂಥ ಪರಿಣಿತರ ಅಗತ್ಯತೆ ಬಹಳಷ್ಟು ಇರತಕ್ಕಂಥದ್ದು. ಇನ್ನು ಫ್ರೀಲ್ಯಾನ್ಸಿಂಗ್ ಹಾಗೂ ವರ್ಕ್ ಫ್ರಮ್ ಹೋಮ್ ಅವಕಾಶಗಳು ಕೂಡ ಇದರಲ್ಲಿ ಲಭ್ಯ ಇರುತ್ತೆ. ಇದರಲ್ಲಿ ನೀವು ಮನೆಯಲ್ಲೇ ಕೂತ್ಕೊಂಡು ಒಂದು ಪ್ಯಾಸಿವ್ ಇನ್ಕಮ್ ಅಲ್ಲ, ಬಹಳಷ್ಟು ಇನ್ಕಮನ್ನೇ ಜನರೇಟ್ ಮಾಡ್ತಕ್ಕಂಥ ಸಾಧ್ಯತೆಗಳು ಇದ್ದಾವೆ. ಆದರೆ ಜನರಿಗೆ ಅದರ ಮಾರ್ಗಗಳು ಗೊತ್ತಿಲ್ಲ. ಅದಕ್ಕಾಗಿ ಏನು ಮಾಡಬೇಕು ಹೇಳೋದನ್ನೆಲ್ಲ ನಾನು ಮುಂದಿನ ಹಂತದಲ್ಲಿ ಹೇಳ್ತಾ ಬರ್ತೇನೆ. ಹಾಗೆ ಸಣ್ಣ ಸಣ್ಣ ಉದ್ಯಮಗಳು ಅಥವಾ ಸಣ್ಣ ವ್ಯಾಪಾರಗಳಿಗೆ ಅತ್ಯಂತ ಅಗತ್ಯವಾಗಿರ್ತಕ್ಕಂಥದ್ದು ಇವತ್ತು ಡಿಜಿಟಲ್ ಮಾರ್ಕೆಟಿಂಗ್. ಕಡಿಮೆ ವೆಚ್ಚದಲ್ಲಿ ಮಾರ್ಕೆಟಿಂಗ್ ಮಾಡಲಿಕ್ಕೂ ಆಗುತ್ತೆ, ಹಾಗೆ ಹೆಚ್ಚು ಜನರನ್ನು, ನಮಗೆ ಬೇಕಾಗಿರ್ತಕ್ಕಂಥ ಜನರನ್ನೇ ಟಾರ್ಗೆಟ್ ಮಾಡಿ ಅವರನ್ನು ತಲುಪಲಿಕ್ಕೂ ಆಗುತ್ತೆ ಹೇಳ್ತಕ್ಕಂಥದ್ದು. ಹಾಗೆ SEO ಮತ್ತು SEM, ಕಂಟೆಂಟ್ ಮಾರ್ಕೆಟಿಂಗು, ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟು, ಇಮೇಲ್ ಮಾರ್ಕೆಟಿಂಗು, ಅನಾಲಿಟಿಕ್ಸು ಮುಂತಾದ ಹುದ್ದೆಗಳಲ್ಲಿ ಅವಕಾಶಗಳು ಲಭ್ಯ ಇದೆ ಇವತ್ತು. ಭವಿಷ್ಯದಲ್ಲಿ ಬೆಳವಣಿಗೆ ಆಗಬಹುದಾ ಅಂತ ಕೇಳಿದರೆ ಖಂಡಿತವಾಗಿ ಆಗತ್ತೆ. ಯಾಕೆ ಅಂತ ಕೇಳಿದರೆ ಇಂಟರ್ನೆಟ್ ಬಳಕೆದಾರರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದೆ. ಕಡಿಮೆ ಅಂತೂ ಆಗಲ್ಲ ಮುಂದಿನ ದಿವಸಗಳಲ್ಲಿ. ಯಾಕೆಂದರೆ ಇಂಟರ್ನೆಟ್ಟನ್ನು ಫ್ರೀಯಾಗಿ ಕೊಡ್ಲಿಕ್ಕೆ ಬಹಳಷ್ಟು ಕಂಪ್ನಿಗಳು ನಿಂತ್ಕೊಂಡಿದ್ದಾವೆ ಇವತ್ತು. ಎಷ್ಟರ ಮಟ್ಟಿಗೆ ಅಂತಂದರೆ ಮೊದಲೆಲ್ಲ MBಗಳಿಗೆ ಲಿಮಿಟ್ ಇರ್ತಾ ಇತ್ತು. ಇವತ್ತು ನೀವು ಒಂದು ಅಮೌಂಟನ್ನು ಕಟ್ಟಿಬಿಟ್ರೆ ಅದರ ಸಂತಿಗೆ ನೀವು ಎಷ್ಟು ಬೇಕಾದರೂ ನೀವು ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಸ್ಕ್ರಾಲ್ ಮಾಡ್ತಾನೆ ಇರ್ಬೋದು. ಹಾಗಾಗಿ ನಮ್ಮ ಸಮಯನೂ ಹಾಳಾಗುತ್ತಾ ಇದೆ, ಅದರಲ್ಲಿ ನಮಗೆ ಬೇಕಾದ ಒಂದು ಮೌಲ್ಯ ಅಂತ ಹೇಳ್ತೇವಲ್ಲ ಅದು ಕೂಡ ಸಿಗುತ್ತಾ ಇದೆ. ಅದನ್ನು ನಮಗೆ ಬೇಕಾದ ಹಾಗೆ ಹೇಗೆ ಬಳಸ್ಕೊಳ್ಬೇಕು ಹೇಳೋದನ್ನು ನಾವಿಲ್ಲಿ ಕಲೀಲಿಕ್ಕೆ ಇರ್ತಕ್ಕಂಥದ್ದು. ಹಾಗೆ AI ಮತ್ತು ಆಟೋಮೇಷನ್ ಬಂದರೂ ಕೂಡ ಸ್ಟ್ರಾಟಜಿ ರೂಪಿಸುವ ಮತ್ತು ಕ್ರಿಯೇಟಿವ್ ಕೆಲಸಗಳಿಗೆ ಮನುಷ್ಯರ ಅಗತ್ಯ ಯಾವಾಗಲೂ ಇದ್ದೇ ಇರುತ್ತೆ. ಈಗ ವಿಡಿಯೋ ಎಡಿಟಿಂಗು ಮಾಡಿಕೊಡಲ್ಲ ಯಾವುದೇ ಒಂದು ಸಾಫ್ಟ್ವೇರು ಇವತ್ತಿನ ದಿವಸದಲ್ಲಂತೂ. ವಿಡಿಯೋ ಕ್ರಿಯೇಟ್ ಮಾಡಿ ಕೊಡ್ತಾ ಇದೆ ಯಾವುದೇ AI ಬಂದರೂ ಕೂಡ. ಅದೇ ಕಂಟೆಂಟನ್ನು ಅದು ಬರ್ಕೊಡ್ತಾ ಇದೆ, ಆದರೆ ಅದನ್ನು ಗೂಗಲ್ ಕ್ಯಾಪ್ಚರ್ ಮಾಡುತ್ತೆ. ಅಂದರೆ AI ಬರೆದಿರ್ತಕ್ಕಂಥ ಒಂದು ಕಂಟೆಂಟ್ ಇದು ಹೇಳೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತಾ ಇದೆ. ಹಾಗಾದರೆ ಇದೆಲ್ಲದಕ್ಕೂ ಕೂಡ ಅದರಲ್ಲಿ ಸ್ವಲ್ಪ ಕ್ರಿಯೇಟಿವಿಟಿ ಬೇಕಾಗಿರುವಂಥ ಕೆಲಸಗಳು ಏನಿದ್ರೂ ಕೂಡ ಅದನ್ನು ಕಂಪ್ಲೀಟಾಗಿ AI ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ AI ಇದನ್ನು ರಿಪ್ಲೇಸ್ ಮಾಡುತ್ತೆ ಹೇಳ್ತಕ್ಕಂಥ ಸಾಧ್ಯತೆಗಳು ಇಲ್ಲವೇ ಇಲ್ಲ ಹೇಳೋದನ್ನು ಮಾಡ್ಕೊಳ್ಬೋದು. ಹಾಗಾದರೆ ಈ ಕೋರ್ಸ್ಗಳನ್ನು ಕಲಿತು ಏನು ಕೆಲಸ ಮಾಡ್ಬೋದು, ಏನು ಉದ್ಯೋಗ ಪಡಿಬೋದು, ಇದನ್ನೆಲ್ಲದನ್ನು ನಾನು ಮುಂದಿನ ಹಂತಗಳಲ್ಲಿ ಚರ್ಚೆ ಮಾಡ್ತಾ ಬರ್ತೇನೆ. ಹಾಗೆ ಇನ್ನೊಂದು ವಿಚಾರ, ನನಗೆ ಗೊತ್ತಿಲ್ಲ ಅಂತಲ್ಲ, ಇದನ್ನು ನಿಮ್ಗೆ ಯಾಕೆ ತೋರಿಸ್ತಾ ಇದ್ದಾರೆ ಅಂತಂದರೆ ನಿಮಗೂ ಒಂದು ಪ್ರಾಂಪ್ಟನ್ನು ಹಾಕಲಿಕ್ಕೆ ಗೊತ್ತಾಗಲಿ ಹೇಳೋದು ಒಂದು ಕಾರಣ. ಇನ್ನೊಂದೇನು ಅಂತಂದರೆ ಇದರ ಅಪಾರ್ಚುನಿಟೀಸ್ಗಳನ್ನು ಮತ್ತು ಅದರ ಡಿಮೆರಿಟ್ಸ್ಗಳನ್ನು ಮೆರಿಟ್ಸ್ಗಳನ್ನು ನಾವು ಸರಿಯಾಗಿ ತಿಳ್ಕೊಳ್ಬೇಕು ಅಂತಂದರೆ ಈ ರೀತಿಯಾದಂಥ ಅಧ್ಯಯನ ಮಾಡಬೇಕಾದಂಥ ಅವಶ್ಯಕತೆ ಇರೋದ್ರಿಂದ ಇದು ನಿಮ್ಗೆ ಅರ್ಥ ಆಗಲಿ ಮತ್ತು ಸುಲಭವಾಗಿ ಪಾಯಿಂಟ್ಗಳು ಅರ್ಥ ಆಗಲಿ ಹೇಳುವ ಕಾರಣಕ್ಕಾಗಿ ನಿಮಗೆ ಚಾಟ್ GPTಯಲ್ಲೇ ಇದನ್ನು ಹಾಕಿ ತೋರಿಸ್ತಾ ಇರ್ತಕ್ಕಂಥದ್ದು. ಟ್ರೆಡಿಷನಲ್ ಮಾರ್ಕೆಟಿಂಗ್ ವರ್ಸಸ್ ಡಿಜಿಟಲ್ ಮಾರ್ಕೆಟಿಂಗ್ ಇನ್ ಕನ್ನಡ ಅಂತ ಕೊಟ್ಟೆ ನಾನು. ಈಗಾಗಲೇ ಬಂದಿದೆ ನೋಡಿ. ಇಲ್ಲಿ ಸಾಂಪ್ರದಾಯಿಕ ಮಾರ್ಕೆಟಿಂಗ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ನಡುವಿನ ಹೋಲಿಕೆ ಏನಿದೆ ಅಂತ ಗಮನಿಸ್ಕೊಂಡು ಬಂದರೆ ನಾವು, ಅಥವಾ ಸಾಮ್ಯತೆ ಇರ್ಬೋದು ಅಥವಾ ಅದರಲ್ಲಿರತಕ್ಕಂಥ ಡಿಮೆರಿಟ್ಸ್ಗಳು ಆಗಿರ್ಬೋದು. ಮೊದಲನೇದು, ನಾವು ಮಾಧ್ಯಮಗಳು ಹಿಂದೆಲ್ಲ ಏನು ಬಳಸ್ತಾ ಇದ್ವಿ, ಪತ್ರಿಕೆ, TV, ರೇಡಿಯೋ, ಪೋಸ್ಟರು, ಹೋರ್ಡಿಂಗು, ಪಾಂಪ್ಲೆಟ್ಗಳಲ್ಲಿ ನಾವು
ಬಳಸ್ತಾ ಇದ್ವಿ. ಆದರೆ ಇವತ್ತಿನ ಡಿಜಿಟಲ್ ಮಾರ್ಕೆಟಿಂಗ್ನಲ್ಲಿ ವೆಬ್ಸೈಟು, ಸೋಷಿಯಲ್ ಮೀಡಿಯಾ, ಇಮೇಲು, ಗೂಗಲ್ ಜಾಹೀರಾತು, ಯೂಟ್ಯೂಬ್ಗಳಲ್ಲಿ ಹೆಚ್ಚಿನ ವಿಡಿಯೋಗಳನ್ನು ಅಥವಾ ನಾವು ಪ್ರಾಡಕ್ಟ್ಗಳನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತದೆ. ಹಾಗಾದರೆ ಡಿಜಿಟಲ್ ಮಾರ್ಕೆಟಿಂಗು ಕಂಪ್ಲೀಟ್ಲಿ ಇಂಟರ್ನೆಟ್ ಅಂತ ನಾವು ಗಮನಿಸ್ಕೊಂಡಾಯ್ತು. ಹಾಗೆ ವೆಚ್ಚಗಳ ವಿಚಾರದಲ್ಲಿ ಕೂಡ ನಾವು ಕಾಸ್ಟ್ ಏನಾಗುತ್ತೆ ಅಂತ ಯೋಚನೆ ಮಾಡಿದರೆ, ಇವತ್ತು ಪತ್ರಿಕೆಗೋ ಟಿವಿಗೋ ನಾವು ಒಂದು ಆ್ಯಡ್ಸನ್ನ ಕೊಡಬೇಕು ಅಂತಂದರೆ ಸೆಕೆಂಡ್ಗಳ ಲೆಕ್ಕದಲ್ಲಿ ಚಾರ್ಜ್ ಆಗುತ್ತೆ. ಆದರೆ ಇಲ್ಲಿ ಏನಾಗುತ್ತೆ ಅಂತಂದರೆ ಕಡಿಮೆ ವೆಚ್ಚ ಇರುತ್ತೆ. ಅಂದರೆ ನೀವು ಕಾಸ್ಟ್ ಕಟಿಂಗನ್ನು ಮಾಡಲಿಕ್ಕೆ ಸುಲಭ ಆಗುತ್ತೆ. ನಿಮ್ಮ ಬಜೆಟ್ ಏನಿದೆಯೋ ಕೇವಲ 50 ರೂಪಾಯಿ 100 ರೂಪಾಯಿಯಿಂದ ಕೂಡ ಅಡ್ವರ್ಟೈಸ್ಮೆಂಟನ್ನು ಸ್ಟಾರ್ಟ್ ಮಾಡ್ಕೊಳ್ಬೋದು. ಹಾಗೆ ಆಡಿಯನ್ಸನ್ನು ಟಾರ್ಗೆಟ್ ಮಾಡಲಿಕ್ಕೆ ನಿಮಗೆ ಟ್ರೆಡಿಷ್ನಲ್ ಮಾರ್ಕೆಟಿಂಗ್ನಲ್ಲಿ ಸಾಧ್ಯ ಇರಲಿಲ್ಲ. ನಿಮ್ಗೆ ಯಾರಿಗೆ ಬೇಕೋ ಅವ್ರಿಗೆ ಮಾತ್ರ ನೀವು ಒಂದು ಅಡ್ವರ್ಟೈಸ್ಮೆಂಟನ್ನು ತೋರಿಸ್ಲಿಕ್ಕೆ ಆಗ್ತಿರಲಿಲ್ಲ. ಆದರೆ ಈಗ ಹಾಗಲ್ಲ. ನೀವು ಡಿಜಿಟಲ್ ಮಾರ್ಕೆಟಿಂಗನ್ನು ಮಾಡೋದ್ರ ಮೂಲಕ ನಿಮಗೆ ಬೇಕಾದವರಿಗೆ, ಅಂದರೆ ಯಾರು ಈ ಬಟ್ಟೆಯನ್ನು ಖರೀದಿಸಲು ಆಸಕ್ತರಾಗಿದ್ದಾರೆ ಅಂತ ನೋಡಿ ಅವರಿಗೆ ನೀವು ಟಾರ್ಗೆಟ್ ಮಾಡಿ ಅವರ ಮೊಬೈಲಲ್ಲೇ ಈ ಆ್ಯಡ್ಸು ಶೋ ಆಗುವ ಹಾಗೆ ಮಾಡ್ಬೋದು. ಯಾಕೆ ಅಂತ ಕೇಳಿದರೆ, ನೀವು ಯಾವಾಗಲೂ ಗಮನಿಸಿರ್ಬೋದು, ನೀವು ಮೊಬೈಲಲ್ಲಿ ಏನೋ ಮಾತಾಡ್ತಾ ಇರ್ತೀರ. ಮಾತಾಡ್ತಾ ಯಾವುದೋ ಒಂದು ನಿರ್ದಿಷ್ಟ ಬ್ರ್ಯಾಂಡಿನ ಹೆಸರನ್ನು ಹೇಳಿ ಈ ಬ್ರ್ಯಾಂಡಿನ ಬಟ್ಟೆಯನ್ನು ನಾನು ಖರೀದಿಸಬೇಕು ಅಂತ ಹೇಳ್ತೀರಿ. ಅದಾಗುತ್ತಿದ್ದ ಹಾಗೆ ನಿಮ್ಮ ಮೊಬೈಲಲ್ಲಿ ಅದಕ್ಕೆ ಸಂಬಂಧಪಟ್ಟ ಅಡ್ವರ್ಟೈಸ್ಮೆಂಟ್ಗಳು ಬಂದ್ಬಿಡತ್ತೆ. ಇದಿಷ್ಟು ಕೂಡ ಟ್ರ್ಯಾಕ್ ಆಗ್ತಾ ಇರ್ತದೆ ನಿಮ್ಮ ಮೊಬೈಲ್ನ ಮುಖಾಂತರ, ಹಾಗೂ ಅದಕ್ಕೆ ಬೇಕಾದಂಥ ಅಡ್ವರ್ಟೈಸ್ಮೆಂಟ್ಗಳನ್ನೇ ಶೋ ಮಾಡ್ತಾ ಇರ್ತೇವೆ ನಾವು ಡಿಜಿಟಲ್ ಮಾರ್ಕೆಟರ್ಸ್ಗಳು. ಹಾಗೆ ಫಲಿತಾಂಶವನ್ನು ಅಳೆಯುವುದು ಸುಲಭ ಆಗ್ತದೆ. ಅಂದರೆ ಅನಾಲಿಟಿಕ್ಸು, ನಿಮಗೆ ಯಾರು ನೋಡಿದ್ರು, ಯಾವ ಏಜಿನ ಕ್ಯಾಟಗರಿನ ಜನರು ನೋಡಿದ್ದಾರೆ ಹೇಳ್ತಕ್ಕಂಥದ್ದೆಲ್ಲವೂ ಕೂಡ ನಿಮಗೆ ಸಾಂಪ್ರದಾಯಿಕ ಮಾರ್ಕೆಟಿಂಗ್ನಲ್ಲಿ ಗೊತ್ತಾಗೋದೇ ಇಲ್ಲ. ಆದರೆ ಇದರಲ್ಲಿ ಗೂಗಲ್ ಅನಾಲಿಟಿಕ್ಸ್ ಅಂತ ಇದೆ. ಅದರ ಮೂಲಕ ನಿಖರವಾದ ಮಾಹಿತಿಯನ್ನು ಪಡೀಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಸುಲಭವಾಗಿ ಬೇಕಾದ ಮಾಹಿತಿಯನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಸಮಯ ಅಂತ ನೋಡಿದರೆ, ಜಾಹೀರಾತು ತಲುಪಲಿಕ್ಕೆ ಬಹಳಷ್ಟು ಸಮಯ ಬೇಕಾಗತ್ತೆ. ಆದರೆ ಇದರಲ್ಲಿ ಏನು ಅಂತ ಕೇಳಿದರೆ, ನೀವು ಅಡ್ವರ್ಟೈಸ್ಮೆಂಟನ್ನು ಹಾಕಿದ ಕೆಲವೇ ಕ್ಷಣಗಳಲ್ಲಿ ಇದು ಡಿಸ್ಪ್ಲೇ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಯಾವ ಮೊಬೈಲಲ್ಲಿ, ಯಾವ ಕಂಪ್ಯೂಟರ್ನಲ್ಲಿ, ಯಾವ ಪ್ರದೇಶದ ಜನರಿಗೆ ಎಷ್ಟು ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ನಾವು ತಲುಪಿಸ್ಬೇಕೋ ಅದನ್ನು ತಲುಪಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಹೇಳ್ತಕ್ಕಂಥದ್ದು. ಇನ್ನು ಕಮ್ಯುನಿಕೇಷನ್ ವಿಚಾರ, ಇಲ್ಲಿ ಏನಾಗುತ್ತೆ ಅಂತಂದರೆ, ನೀವು ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕಿದರೆ ಒಬ್ಬರು ನೋಡ್ತಾರೆ, ಅಲ್ಲಿಗೆ ಬಿಡ್ತಾರೆ, ಅಥವಾ ಅದನ್ನು ಕಟಿಂಗ್ ಮಾಡಿ ಇಟ್ಕೊಳ್ತಾರೆ ಪೇಪರ್ ಕಟಿಂಗನ್ನು. ಅದು ಬರುತ್ತೋ ಬಿಡುತ್ತೋ ಕಾಲು ನಿಮಗೆ ಗೊತ್ತಿರಲ್ಲ. ಆದರೆ ಇಲ್ಲಿ ಏನು ಅಂತ ಕೇಳಿದರೆ, ಕಮ್ಯುನಿಕೇಷನ್ನು 2 ವೇ ಕಮ್ಯುನಿಕೇಷನ್ ಇರುತ್ತೆ. ನೀವು ಒಂದು ಬಟನ್ ಕ್ಲಿಕ್ ಮಾಡಿದರೆ ಅವ್ರು ವಾಟ್ಸಪ್ಪಿಗೆ ಡೈರೆಕ್ಟ್ ಹೋಗ್ತೀರಾ. ಅವ್ರ ವಾಟ್ಸಪ್ ಮುಖಾಂತರ ನೀವು ಕನೆಕ್ಷನ್ ತಗೊಂಡು ಮಾತಾಡ್ಕೊಳ್ಬೋದು, ಏನು ಬೇಕಾದರೂ ವಿಚಾರಗಳನ್ನು ಹಂಚ್ಕೊಳ್ಬೋದು ಹೇಳ್ತಕ್ಕಂಥದ್ದು. ಹಾಗಾದರೆ 2 ವೇ ಕನೆಕ್ಷನ್ ಇರುತ್ತೆ. ಅದಷ್ಟೇ ಅಲ್ಲ ಇರ್ತಕ್ಕಂಥದ್ದು, ಇನ್ನು ವಿಸ್ತರಣೆ ಕೆಲವು ನಿರ್ದಿಷ್ಟ ಪ್ರದೇಶಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ. ಈಗ ಪೇಪರು ಅಂತ ಇಟ್ಕೊಂಡ್ರೆ ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ಮಾತ್ರ ಹೋಗ್ತಾ ಇರುವಂಥ ಪೇಪರ್ಗಳು ಕೆಲವು ಇದ್ದಾವೆ. ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಟ್ಟರೆ ಅದಷ್ಟು ಪ್ರದೇಶಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ. ಆದರೆ ಇದು ಹಾಗಲ್ಲ. ಡಿಜಿಟಲ್ ಮಾರ್ಕೆಟಿಂಗು ನಿಮಗೆ ನಿಮ್ಮ ಮನೆಯ ಹತ್ತಿರದ ಮನೆಗಳಿಗೆ ಮಾತ್ರ ತಲುಪಿಸ್ಬೇಕು ಅಂದ್ರೆ ತಲುಪಿಸ್ಬೋದು, ನಿಮ್ಮ ರಾಜ್ಯ ಮಟ್ಟದಲ್ಲಿ ತಲುಪಿಸ್ಬೇಕು ಅಂದ್ರೆ ತಲುಪಿಸ್ಬೋದು, ರಾಷ್ಟ್ರೀಯ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನಿಮಗೆ ತಲುಪಿಸ್ಲಿಕ್ಕೆ ಸಾಧ್ಯ ಇದೆ. ನಿಮ್ಮ ಯಾವುದೇ ಕಂಟೆಂಟನ್ನು ಕೂಡ ಇದಿಷ್ಟನ್ನು ಡಿಜಿಟಲ್ ಮಾರ್ಕೆಟಿಂಗ್ನಲ್ಲಿ ನಿಮಗೆ ಮಾಡಲಿಕ್ಕೆ ಸಾಧ್ಯ ಆಗುತ್ತದೆ ಹೇಳ್ತಕ್ಕಂಥದ್ದು. ಇನ್ನೊಂದು ಉದ್ಯೋಗ ಅವಕಾಶಗಳು ಏನಿದಾವೆ ಅಂತ ಕೇಳಿದರೆ, ಟ್ರೆಡಿಷ್ನಲ್ ಮಾರ್ಕೆಟಿಂಗನ್ನು ಮಾಡ್ತಾ ಇರುವಂಥವರಿಗೆ ಇವತ್ತಿನ ದಿನಮಾನಗಳಲ್ಲಿ ಪ್ರಾಬ್ಲಮ್ ಏನಾಗುತ್ತಾ ಇದೆ ಅಂತಂದರೆ, ಕೇವಲ ಕಾಲ್ ಮಾಡಿ ಹೇಳಿ ಕೂರಿಸ್ತಾ ಇದ್ದಾರೆ. ಕಾಲ್ ಮಾಡೋದು ನಿಜವಾಗಿ ಮಾರ್ಕೆಟಿಂಗ್ನ ಜಾಬ್ ಅಲ್ಲ ಇವತ್ತಿನ ದಿವಸಗಳಲ್ಲಿ. ಅದಕ್ಕಿಂತ ವೇಗವಾಗಿ ಬೆಳೆಯುತ್ತಿರುವಂಥ ಕ್ಷೇತ್ರ ಮತ್ತು ಹೆಚ್ಚಿನ ಉದ್ಯೋಗ ಅವಕಾಶಗಳು ಇರ್ತಕ್ಕಂಥ ಕ್ಷೇತ್ರ ಅಂತಂದರೆ ಅದು ಡಿಜಿಟಲ್ ಮಾರ್ಕೆಟಿಂಗು. ನಿಮಗೆ ಇಲ್ಲಿ ಏನು ಅಂತಂದರೆ, ನೀವು ಯಾರಿಗೂ ಕಾಲ್ ಮಾಡೋದು ಬೇಕಾಗಿಲ್ಲ, ಅವರಾಗೆ ಕಾಲ್ ಮಾಡ್ತಾರೆ. ನಾವು ಯಾವ ಕಸ್ಟಮರನ್ನು ಅಂತ ಕರೆಕ್ಟಾಗಿ ಟಾರ್ಗೆಟ್ ಮಾಡಿ ರೀಚ್ ಮಾಡ್ಲಿಕ್ಕೆ ಆಗ್ತದೆ ಅಂತಂದರೆ ಅವರೇ ನಮಗೆ ಕಾಲ್ ಮಾಡ್ತಾರೆ, ಅವರಿಗೆ ಬೇಕಾದ ವಿಚಾರಗಳನ್ನು ಹುಡುಕೊಂಡು ಬರ್ತಾರೆ. ನಾವಾಗಿ ಹೋಗಿ ಕೇಳ್ಕೊಳ್ಳುವಂಥ ಒಂದು ಸಾಧ್ಯತೆ ಕೂಡ ಇಲ್ಲಿ ಇರೋದಿಲ್ಲ ಹೇಳ್ತಕ್ಕಂಥದ್ದು. ಹಾಗಾದರೆ ಸಾಂಪ್ರದಾಯಿಕ ಮಾರ್ಕೆಟಿಂಗ್ ಎನ್ನುವಂಥದ್ದು ಸ್ಥಳೀಯ ಮಟ್ಟದಲ್ಲಿ ಹಿರಿಯ ಪ್ರೇಕ್ಷಕರಿಗೆ ಸೂಕ್ತ ಅಂತ, ಅಂದರೆ ಹಳೆಯ ತಲೆಮಾರಿನವರಿಗೆ ಸೂಕ್ತ ಅಂತ. ಆದರೆ ಇವತ್ತು ಏನಾಗಿದೆ ಅಂತಂದರೆ, ಕಡಿಮೆ ವೆಚ್ಚದಲ್ಲಿ ಬೇಕು, ಹೆಚ್ಚು ಜನರಿಗೆ ತಲುಪಬೇಕು, ಗುರಿ ಹೊಂದಿದ ಪ್ರಚಾರಗಳಿಗೆ, ಅಂದರೆ ಯಾವುದೋ ಒಂದು ನಿರ್ದಿಷ್ಟ ಟಾರ್ಗೆಟ್ ಇದೆ ನಮಗೆ, ಆ ಟಾರ್ಗೆಟಿಗೆ ಬೇಕಾಗಿ ನಾವು ಒಂದು ವಿಚಾರವನ್ನು ಪ್ರಚಾರ ಮಾಡಲಿಕ್ಕೆ ಇಷ್ಟಪಡ್ತೇವೆ ಅಂತಂದರೆ ಆ ಟಾರ್ಗೆಟನ್ನು ಇಟ್ಕೊಳ್ಳಿಕ್ಕೆ ಕೂಡ ಡಿಜಿಟಲ್ ಮಾರ್ಕೆಟಿಂಗ್ ಸೂಕ್ತ ಅಂತ ಹೇಳಿ ನಾವು
ಕಂಡುಕೊಂಡಿರ್ತಕ್ಕಂಥದ್ದು. ಇದಿಷ್ಟು ವಿಚಾರಗಳು ಡಿಜಿಟಲ್ ಮಾರ್ಕೆಟಿಂಗಿನ ಪ್ರಾಥಮಿಕ ಹಂತದ ಒಂದು ವಿಚಾರಗಳು. ಇದರಲ್ಲಿ ನಾನು ನಿಮ್ಗೆ ಅರ್ಥ ಆಗಲಿ ಹೇಳುವ ಕಾರಣಕ್ಕಾಗಿ ಒಂದು 4 ಮುಖ್ಯವಾದ ಪಾಠಗಳನ್ನು ಮಾಡಿಟ್ಕೊಂಡಿದ್ದೇನೆ. ಅದನ್ನ ಕೂಡ ನಾವೀಗ ಗಮನಿಸ್ತಾ ಬರೋಣ. ಇದರಲ್ಲಿ ಏನು ಅಂತಂದ್ರೆ 4 ಪಾಠಗಳನ್ನು ನಾನು ಈಗಾಗಲೇ ಹೇಳಿದೆ. ಮೊದಲನೆಯದ್ದು SEO, ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂತ ಕರಿತೇವೆ. ಹಾಗೆ ಎರಡನೆಯದು ಲೀಡ್ ಜನರೇಷನ್, ಹಾಗೆ ಮೂರನೆಯದು ಬ್ರ್ಯಾಂಡಿಂಗ್ ಮತ್ತು ನಾಲ್ಕನೆಯದು ಕಂಟೆಂಟ್ ಮಾರ್ಕೆಟಿಂಗ್. ಸ್ಥೂಲವಾಗಿ ಇದರ ಪರಿಚಯ ಮಾಡಿಬಿಡ್ತೇನೆ. ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂದ್ರೆ ಏನು ಅಂತಂದ್ರೆ ಗೂಗಲ್ನಲ್ಲಿ ನಾವು ಫಸ್ಟ್ ಕಾಣಿಸ್ಕೊಳ್ತಕ್ಕಂಥದ್ದು. ಹೇಗೆ ಅಂತಂದ್ರೆ ಸುಮ್ಮನೆ ಗಮನಿಸ್ಕೊಳ್ಳಿ. ಇಲ್ಲಿ ಒಂದು ಸರ್ಚ್ ಟರ್ಮ್ ಅನ್ನು ಹೊಡಿತೇನೆ. ಸಪೋಸ್ ನಾನು ಅಮೆಜಾನ್ ಅಂತ ಹೊಡಿತಾ ಇದ್ದೇನೆ. ಈಗ ಅಮೆಜಾನ್ ಹೇಳ್ತಕ್ಕಂಥದ್ದು ಒಂದು ಸರ್ಚ್ ಟರ್ಮ್. ಇದು ಸರ್ಚ್ ಟರ್ಮ್ ಆಗಿರುತ್ತೆ. ಅಂದರೆ ಏನು ಬೇಕು ಹೇಳ್ತಕ್ಕಂಥದ್ದನ್ನ ನಾವು ಕೇಳಿದ್ದೇವೆ, ಅದು ಸರ್ಚ್ ಟರ್ಮ್. ಇದು ಬ್ರ್ಯಾಂಡಿನ ನೇಮ್ ಕೂಡ ಹೌದು, ಅಮೆಜಾನ್ ಬ್ರ್ಯಾಂಡಿನ ನೇಮ್ ಕೂಡ ಹೌದು. ಇದು ಸರ್ಚ್ ಟರ್ಮ್ ಆದರೆ ಈ ಸರ್ಚ್ ಟರ್ಮಿಗೆ ಏನು ರಿಸಲ್ಟ್ ಬರುತ್ತಲ್ಲ, ನಾವು ಗೂಗಲ್ ಆಗಿರ್ಬೋದು, ಬಿಂಗ್ ಆಗಿರ್ಬೋದು, ಯಾಹೂ ಆಗಿರ್ಬೋದು, ಇಂಥದ್ದನ್ನ ನಾವು ಸರ್ಚ್ ಇಂಜಿನ್ ಅಂತ ಗುರುತಿಸ್ಕೊಂಡು ಬರ್ತೇವೆ. ಈ ಸರ್ಚ್ ಇಂಜಿನ್ಗಳಲ್ಲಿ ಏನು ಸರ್ಚ್ ಮಾಡ್ತೇವೋ ಅದು ಸರ್ಚ್ ಟರ್ಮ್ ಆಗಿರುತ್ತೆ. ಇದು ಬ್ರ್ಯಾಂಡ್ ನೇಮು ಆಗಿರೋದ್ರಿಂದ ಇದನ್ನ ಸರ್ಚ್ ಟರ್ಮ್ ಅಂತ ನಾವು ಜಸ್ಟ್ ಗುರುತಿಸ್ಕೊಂಡ್ರೆ, ಈಗ ಅಮೆಜಾನ್ ಅಂತ ನಾನು ಡೈರೆಕ್ಟಾಗಿ ಹೊಡೆಯೋದಿಲ್ಲ. ಈಗ ನಾನು ಸರ್ಚ್ ಟರ್ಮಿನ ಬದಲಾಗಿ ಪರ್ಟಿಕ್ಯುಲರ್ ಕೀವರ್ಡನ್ನು ಹಾಕಿ ಕೇಳ್ತಾ ಇದ್ದೇನೆ. ಬೆಸ್ಟ್ ಸೂಟ್ಸ್ ಫಾರ್ ಮೆನ್ ಅಂತ ಕೊಟ್ಟೆ. ಈಗೇನಾಯಿತು ಅಂತ ಕೇಳಿದರೆ ಒಂದಷ್ಟು ಬ್ರ್ಯಾಂಡ್ಗಳು ಬಂದವು. ಇಲ್ಲಿ ಬರ್ತಾ ಇರ್ತಕ್ಕಂಥದ್ದು ಪಾಪ್ಯುಲರ್ ಪ್ರಾಡಕ್ಟ್ಗಳು. ಅಂದರೆ ಫಸ್ಟಿಗೆ ಬರ್ತಕ್ಕಂಥ ರಿಸಲ್ಟ್ ಏನಿದೆಯಲ್ಲ, ಇದು ಈ ಕೀವರ್ಡ್, ಇದು ಕೀವರ್ಡ್ ಅಂತ ಗುರುತಿಸ್ಕೊಳ್ಳಲಾಗ್ತದೆ. ಈ ಕೀವರ್ಡಿಗೆ ಇದು ಫಸ್ಟಿಗೆ ಬರ್ತಾ ಇದೆ. ಅಂದರೆ ಗೂಗಲ್ನಲ್ಲೋ ಅಥವಾ ಯಾವುದೇ ಸರ್ಚ್ ಇಂಜಿನ್ನಲ್ಲಿ ನಮ್ಮ ಕೀವರ್ಡಿಗೆ ಫಸ್ಟಿಗೆ ಬರ್ತಕ್ಕಂಥದ್ದು ಏನಿದೆಯಲ್ಲ, ಆ ರಿಸಲ್ಟನ್ನು SEO ಮೂಲಕ ಬಂದಿರತಕ್ಕಂಥ ರಿಸಲ್ಟ್ ಅಂತ ಕನ್ಸಿಡರ್ ಮಾಡಲಾಗ್ತದೆ. ಅಂದರೆ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್. ಇದನ್ನ ಫಸ್ಟ್ ತರ್ತಕ್ಕಂಥ ಜವಾಬ್ದಾರಿ ಏನಿದೆಯೋ ಅದನ್ನ ಡಿಜಿಟಲ್ ಮಾರ್ಕೆಟರ್ ನಿರ್ವಹಿಸಬೇಕಾಗುತ್ತದೆ. ಅದನ್ನು ಹೇಗೆ ಮಾಡಬಹುದು ಹೇಳೋದನ್ನ ಕೂಡ ನಾನು ಮುಂದಿನ ಹಂತಗಳಲ್ಲಿ ಚರ್ಚೆ ಮಾಡಲಿಕ್ಕೆ ಇರ್ತೇನೆ. ಹಾಗಾದರೆ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಏನು ಹೇಳುವಂಥದ್ದು ನಿಮಗೆ ಸ್ಪಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಈಗ ಏನು ಅಂತಂದರೆ SEO ಆಯಿತು. ನೆಕ್ಸ್ಟ್ ಹಂತ ಲೀಡ್ ಜನರೇಷನ್. ಲೀಡ್ ಜನರೇಷನ್ ಅಂದರೆ ಏನು ಅಂತಂದರೆ, ನೀವು ಯಾವುದೇ ರೀತಿಯ ಅಡ್ವರ್ಟೈಸ್ಮೆಂಟ್ ಮುಖಾಂತರ ಅಥವಾ SEO ಮುಖಾಂತರ ಒಂದಷ್ಟು ಜನರ ಕಸ್ಟಮರ್ನ ಡಾಟಾವನ್ನು ನಾವು ತೆಗೆದುಕೊಳ್ಬೇಕು. ಅಂದರೆ ಇಂತಿಷ್ಟು ಜನ ಫಾರ್ಮ್ ಫಿಲ್ಅಪ್ ಮಾಡಿದ್ದಾರೆ, ಅಥವಾ ಏನೋ ಒಂದು ಅವರ ಡಾಟಾವನ್ನು, ಅವರ ಮೊಬೈಲ್ ನಂಬರನ್ನು ಕೊಟ್ಟಿದ್ದಾರೆ, ಅಥವಾ ಇದ್ರ ಬಗ್ಗೆ ಎನ್ಕ್ವೈರಿ ಮಾಡಿದ್ದಾರೆ ಹೇಳ್ತಕ್ಕಂಥ ಲೀಡ್ಸ್ಗಳೇನಿರತ್ತಲ್ಲ, ಆ ಲೀಡ್ಸನ್ನು ತೆಗೆಯುವಂಥದ್ದೇನಿದೆಯಲ್ಲ ಅದು ಹೇಗೆ ಹೇಳ್ತಕ್ಕಂಥದ್ದು ಕೂಡ ಈ ಟೋಟಲ್ ಡಿಜಿಟಲ್ ಮಾರ್ಕೆಟಿಂಗ್ನ ಒಂದು ಭಾಗ ಆಗಿರುತ್ತೆ. ಅದನ್ನು ಹೇಗೆ ಮಾಡ್ಬೋದು ಹೇಳ್ತಕ್ಕಂಥದ್ದನ್ನು ನಾನು ಮುಂದಿನ ಹಂತಗಳಲ್ಲಿ ಚರ್ಚೆ ಮಾಡಲಿಕ್ಕೆ ಇರ್ತೇನೆ. ಇನ್ನು ಬ್ರ್ಯಾಂಡಿಂಗ್. ಯಾವುದೇ ಕಂಪ್ನಿ ಮೊದಲ ಹಂತದಲ್ಲಿ ಹೇಗಿರುತ್ತೆ ಅಂತಂದರೆ ಜಸ್ಟ್ ಕಂಪ್ನಿ ಆಗಿರುತ್ತೆ. ಅದನ್ನು ಬ್ರ್ಯಾಂಡ್ ಮಾಡಬೇಕು ಅಂತಂದರೆ ನಮಗೆ ಗೊತ್ತಿರ್ಬೋದು, ಇವತ್ತು ಬೆನ್ಸಿನ ಲೋಗೋ ನೋಡಿದ ತಕ್ಷಣ ಇದು ಬೆಸ್ಟ್ ಬ್ರ್ಯಾಂಡ್ ಅಂತ ನಾವು ಗುರುತಿಸ್ಕೊಳ್ತೇವೆ. ಹಾಗೆ ಅನೇಕ ಬ್ರ್ಯಾಂಡ್ಗಳು ನಮ್ಮಲ್ಲಿ ಇದ್ದಾವೆ. ಹಾಗಾದರೆ ಬ್ರ್ಯಾಂಡ್ ಮಾಡೋದು ಹೇಗೆ, ಇದ್ರ ಬಗ್ಗೆ ಎಲ್ಲ ಆಲೋಚನೆ ಮಾಡ್ತಾ ಇದ್ದರೆ ಕೇಸ್ ಸ್ಟಡಿಗಳನ್ನು ಮಾಡಿಕೊಳ್ಬೇಕಾಗತ್ತೆ. ಅಥವಾ ಹೆಚ್ಚು ವಿಚಾರಗಳನ್ನು ಅದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತಂದರೆ ಮುಂದಿನ ಹಂತಗಳಲ್ಲಿ ನಾನು ಕಂಪನಿಯನ್ನು ಬ್ರ್ಯಾಂಡ್ ಮಾಡಲಿಕ್ಕೆ ನಾವು ಡಿಜಿಟಲ್ ಮಾರ್ಕೆಟಿಂಗನ್ನು ಯಾವ ಸ್ಟ್ರಾಟಜಿಯನ್ನು ಉಪಯೋಗಿಸ್ತೇವೆ ಹೇಳ್ತಕ್ಕಂಥದ್ದನ್ನು ಸಂಪೂರ್ಣವಾಗಿ ವಿವರಣೆ ಕೊಟ್ಟಿದ್ದೇನೆ. ಮುಂದಿನ ಹಂತಗಳಲ್ಲಿ ಅದನ್ನು ನೋಡ್ಕೊಂಡು ಬರ್ಬೋದು. ಇನ್ನು 4ನೇ ಹಂತ ಕಂಟೆಂಟ್ ಮಾರ್ಕೆಟಿಂಗ್. ಕಂಟೆಂಟ್ ಮಾರ್ಕೆಟಿಂಗ್ ಅಂತಂದರೆ ನಿಮಗೆ ಅನೇಕ ಬಾರಿ ನ್ಯೂಸ್ಗಳಲ್ಲಿ ಒಂದಷ್ಟು ವಿಚಾರಗಳು ಬರ್ತಾ ಇರುತ್ತೆ, ಮಧ್ಯದಲ್ಲಿ ಒಂದಷ್ಟು ಕಂಟೆಂಟ್ಗಳು, ಅಂದರೆ ಇದಕ್ಕೆ ಸಂಬಂಧಪಡದೇ ಇರತಕ್ಕಂಥ ಅಡ್ವರ್ಟೈಸ್ಮೆಂಟ್ಗಳ ರೀತಿಯ ಕಂಟೆಂಟ್ಗಳು ಬರ್ತಾ ಇರುತ್ತೆ. ಅಂಥ ಕಂಟೆಂಟ್ಗಳನ್ನು ಮಾರ್ಕೆಟಿಂಗ್ ಮಾಡೋದು ಹೇಗೆ ಹೇಳ್ತಕ್ಕಂಥದ್ದು ಕೂಡ ಒಂದು ಸಪ್ರೇಟ್ ವಿಭಾಗ ಆಗಿರ್ತಕ್ಕಂಥದ್ದು. ನಾನು ಸ್ಥೂಲವಾಗಿ 4 ವಿಭಾಗಗಳನ್ನಾಗಿ ಮಾಡ್ಕೊಂಡಿದ್ದೇನೆ. ಇದ್ರ ಬಗ್ಗೆ ಸೂಕ್ಷ್ಮವಾಗಿ ಮುಂದಿನ ಹಂತಗಳಲ್ಲಿ ಕರೆಕ್ಟಾಗಿ ತಿಳಿಸ್ಕೊಡ್ತಾ ಬರ್ತೇನೆ. ಈ ವಿಡಿಯೋವನ್ನು ಕೊನೆ ತನಕ ನೋಡಿದರೆ ನಿಮಗೆ ಸರಿಯಾಗಿ ಒಂದು ಡಿಜಿಟಲ್ ಮಾರ್ಕೆಟಿಂಗ್ನ ರೂಪುರೇಷೆ ಹೇಳ್ತಕ್ಕಂಥದ್ದು ಗೊತ್ತಾಗುತ್ತದೆ ಹೇಳ್ತಕ್ಕಂಥದ್ದು.
ಈಗ ಒಂದೊಂದಾಗೆ ನಾವು ಗುರುತಿಸ್ಕೊಂಡು ಬರೋಣ. SEOದಲ್ಲಿ ಏನಿರುತ್ತೆ, ಲೀಡ್ ಜನರೇಷನಲ್ಲಿ ಏನಿರುತ್ತೆ, ಬ್ರ್ಯಾಂಡಿಂಗಲ್ಲಿ ಏನಿರುತ್ತೆ, ಹಾಗೂ ಕಂಟೆಂಟ್ ಮಾರ್ಕೆಟಿಂಗ್ನಲ್ಲಿ ಏನಿರುತ್ತೆ ಹೇಳ್ತಕ್ಕಂಥದ್ದೆಲ್ಲದನ್ನು ಕೂಡ ನಾನಿಲ್ಲಿ ಚರ್ಚೆ ಮಾಡ್ತಾ ಬರ್ತೇನೆ. ಈಗ ಮೊದಲಿನ SEO ಅಂತ ಏನು ಹೇಳಿದ್ನಲ್ಲ, ಅದರಲ್ಲಿ 2 ಪಾರ್ಟ್ಗಳು ಬರ್ತವೆ. ಆ SEOದಲ್ಲಿ ಯಾವ್ಯಾವ ಪಾರ್ಟ್ಗಳು ಬರ್ತದೆ ಹೇಳೋದನ್ನು ನಾವು ಗಮನಿಸ್ಕೊಳ್ತಾ ಬರೋಣ. ಮೊದಲನೇದಾಗಿ ಆನ್ ಪೇಜ್ SEO. ಆನ್ ಪೇಜ್ SEO ಅಂತಂದ್ರೆ ನಾವು ವೆಬ್ಸೈಟ್ನ ಒಳಗಡೆ ಮಾಡ್ತಕ್ಕಂಥ ಏನೇನು ಕೆಲಸಗಳಿದ್ದಾವೋ ಅದನ್ನ ಆನ್ ಪೇಜ್ SEO ಅಂತ ಗುರುತಿಸ್ಕೊಂಡು ಬರ್ಬೋದು. ಆನ್ ಪೇಜ್ SEOದಲ್ಲಿ ಯಾವ್ಯಾವ ಪಾರ್ಟ್ಗಳು ಬರ್ತವೆ ಅಂತ ಕೇಳಿದ್ರೆ, ಮೊದಲನೇದು ಪೇಜ್ ಆಪ್ಟಿಮೈಸೇಷನ್. ಪೇಜನ್ನು ಗೂಗಲ್ಲಿಗೆ ಬೇಕಾದ ಹಾಗೆ ನಾವು ಟಾರ್ಗೆಟ್ ಮಾಡಿ ಆಯಾ ಕೀವರ್ಡ್ಗಳ ಮೇಲೆ ಪೇಜನ್ನು ಆಪ್ಟಿಮೈಸ್ ಮಾಡ್ತಕ್ಕಂಥದ್ದು. ಹಾಗೆ ಬಿಲ್ಡಿಂಗ್ ಲಿಂಕ್ ಮ್ಯಾಗ್ನೆಟ್ಸ್ ಆನ್ ಲ್ಯಾಂಡಿಂಗ್ ಪೇಜ್ ಅಂತ ಬರುತ್ತೆ. ಲಿಂಕ್ ಮ್ಯಾಗ್ನೆಟ್ಸ್ ಅಂತಂದ್ರೆ ಒಂದು ಕಂಟೆಂಟಿಗೆ ಇನ್ನೊಂದಷ್ಟು ಲಿಂಕ್ಗಳನ್ನು ಬಿಲ್ಡ್ ಮಾಡ್ತಕ್ಕಂಥದ್ದು, ಬೇರೆ ಬೇರೆ ವಿಚಾರಗಳ ಮೂಲಕ ಲಿಂಕ್ ಮಾಡ್ತಕ್ಕಂಥದ್ದು, ಆ ಕಂಟೆಂಟಿಗೆ ಬೇಕಾದ ಹಾಗೆ ಮಾಡ್ತಕ್ಕಂಥದ್ದು. ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ವೆಬ್ಸೈಟ್ನ ಒಳಗಡೆ ಆಗ್ತಕ್ಕಂಥ ಕಾರ್ಯ. ಅಂದರೆ ಬೇರೆ ವೆಬ್ಸೈಟ್ಗಳಿಗೆ ಲಿಂಕ್ ಮಾಡೋದಕ್ಕಿಂತ ಹೆಚ್ಚಾಗಿ ನಾವು ನಮ್ಮ ವೆಬ್ಸೈಟ್ ಒಳಗಡೆ ಏನು ಮಾಡ್ತೇವಲ್ಲ ಅದು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಇದು ಆನ್ ಪೇಜ್ನ ಒಂದು ಭಾಗ ಆಗಿರುತ್ತೆ. ಹಾಗೆ ಟೆಕ್ನಿಕಲ್ SEO ಅಂದರೆ robot.txt ಆಗಿರ್ಬೋದು, ಅಥವಾ ಬೇರೆ ಬೇರೆ ಫೈಲ್ಗಳು ಎಲ್ಲೆಲ್ಲಿ ಇರಬೇಕು ಹೇಳ್ತಕ್ಕಂಥದ್ದನ್ನು ಟೆಕ್ನಿಕಲ್ ಆಗಿ ಅನಲೈಸ್ ಮಾಡಿ ಅದನ್ನು ಕರೆಕ್ಟ್ ಆದ ವೇನಲ್ಲಿ ಹಾಕ್ತಕ್ಕಂಥದ್ದು. ಅಂದರೆ ನಮ್ಮ UX ಇಂದ ಹಿಡಿದು ಪೇಜ್ನ ಸ್ಪೀಡ್ನವರೆಗೂ ಎಲ್ಲದನ್ನು ನಾವು ಗಮನಿಸ್ಕೊಂಡು ಬರಬೇಕಾಗ್ತದೆ ಪೇಜ್ ಆಪ್ಟಿಮೈಸೇಷನ್ ಮತ್ತು ಟೆಕ್ನಿಕಲ್ SEO ಇದೆಲ್ಲ ವಿಭಾಗಗಳಲ್ಲಿ. ಇನ್ನು ಲೋಕಲ್ SEO ಅಂತಂದರೆ ಯಾವುದೇ ಒಂದು ಕಂಪನಿ ಹೇಳ್ತಕ್ಕಂಥದ್ದು ವಿಶ್ವ ಮಟ್ಟದಲ್ಲಿ ತೋರಿಸ್ಕೊಳ್ಬೇಕು ಅಂತಂದರೆ ಫಸ್ಟ್ ತನ್ನೂರಿನಲ್ಲಿ ತನಗೆ ಗೊತ್ತಿರಬೇಕು. ಅಂದರೆ ನಾವು ಮಂಗಳೂರಿನಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೇವೆ ಅಂತಂದರೆ ಮಂಗಳೂರಿನವರಿಗೆ ಆ ಬಿಸ್ನೆಸ್ಸಿನ ಬಗ್ಗೆ ಗೊತ್ತಾಗಬೇಕು. ಹಾಗೆ ನಾವು ವಿಜಯನಗರ, ಸಪೋಸ್ ಈ ಕಲಾಹಂಸ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ವಿಜಯನಗರದಲ್ಲಿ ಇರ್ತಕ್ಕಂಥದ್ದು, ಬೆಂಗಳೂರಿನ ವಿಜಯನಗರದಲ್ಲಿ ಇರ್ತಕ್ಕಂಥ ಸಂಸ್ಥೆ. ಈ ಕಲಾಹಂಸ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನೀವು ವಿಜಯನಗರದಲ್ಲಿ ನಿಂತ್ಕೊಂಡು ಸರ್ಚ್ ಮಾಡಿದರೆ ಕರೆಕ್ಟಾಗಿ ಕಾಣಿಸ್ಬೇಕು. ಅದು ಕಾಣಿಸ್ತದೆ ಅಂತಂದರೆ ಲೋಕಲ್ SEO ಚೆನ್ನಾಗಿ ಆಗಿದೆ ಅಂತ ಅರ್ಥ. ಆಮೇಲೆ ನೀವು ನ್ಯಾಷನಲ್ SEO, ಇಂಟರ್ನ್ಯಾಷನಲ್ SEO ಇದ್ರ ಬಗ್ಗೆ ಗಮನ ಹರಿಸ್ಕೊಂಡು ಹೋಗ್ಬೋದು. ಅದಕ್ಕೇನು ಬೇಕು, ಎಲ್ಲೆಲ್ಲಿ ಯಾವ್ಯಾವ ಕೋಡ್ಗಳನ್ನು ಹಾಕಬೇಕು, ಇದೆಲ್ಲದನ್ನು ಅನಲೈಸ್ ಮಾಡಿ ಹೇಗೆ ಮಾಡಬೇಕು ಹೇಳ್ತಕ್ಕಂಥದ್ದನ್ನು ಯೋಚನೆ ಮಾಡ್ತಕ್ಕಂಥದ್ದು ಆನ್ ಪೇಜ್ SEO ಆಗಿರ್ತದೆ. ಹಾಗೆ ಇನ್ನೊಂದು ವಿಭಾಗ ಅಂತಂದರೆ ಅದರಲ್ಲಿ ಆಫ್ ಪೇಜ್ SEO ಅಂತ. ಆಫ್ ಪೇಜ್ SEOದಲ್ಲಿ ಏನು ಬರುತ್ತೆ, ಬೇರೆ ವೆಬ್ಸೈಟ್ಗಳ ಮುಖಾಂತರ ನಮ್ಮ ವೆಬ್ಸೈಟ್ಗೆ ಲಿಂಕ್ಗಳನ್ನು ಕೊಡ್ತಕ್ಕಂಥದ್ದು. ಹಾಗೆ ಬ್ಲಾಗರ್ ಔಟ್ರೀಚ್, ಬೇರೆ ಬೇರೆ ಬ್ಲಾಗ್ಗಳ ಮುಖಾಂತರ ನಾವೊಂದು ಇದ್ದೇವೆ ಇಲ್ಲಿ ಅಂತ ಹೇಳಿ ತೋರಿಸ್ತಕ್ಕಂಥದ್ದು. ಅದಕ್ಕೆ ಬೇಕಾದಷ್ಟು ವೆಬ್ಸೈಟ್ಗಳಿದ್ದಾವೆ. ಆ ವೆಬ್ಸೈಟ್ಗಳ ಮೂಲಕ ಬ್ಲಾಗ್ಗಳನ್ನು ಕ್ರಿಯೇಟ್ ಮಾಡೋದು ಮತ್ತು ಅದನ್ನು ಹೆಚ್ಚು ಜನರಿಗೆ ಪ್ರಚಾರ ಮಾಡುವಂಥದ್ದು ಮಾಡಬೇಕಾಗ್ತದೆ. ಹಾಗೆ ಬ್ರೋಕನ್ ಲಿಂಕ್ ಬಿಲ್ಡಿಂಗ್ ಅಂತ ಬರುತ್ತೆ. ಬ್ರೋಕನ್ ಲಿಂಕ್ ಅಂತಂದರೆ ಯಾವುದೋ ಒಂದು ವೆಬ್ಸೈಟಿಗೆ ಹೋಗಿ ಯಾವುದೋ ಒಂದು ಲಿಂಕನ್ನು ಕ್ಲಿಕ್ ಮಾಡ್ತೀರಿ, ಅದು ವರ್ಕ್ ಆಗೋದಿಲ್ಲ ಹೆಚ್ಚಿನ ಸಲ. ಅದು ಆಗಲ್ಲ ಅಂದ ತಕ್ಷಣ ನಾವೇನು ಮಾಡ್ತೇವೆ, ಕಸ್ಟಮರ್ ಇಂಟೆನ್ಷನ್ ಏನಿರುತ್ತೆ ಬ್ಯಾಕ್ ಹೋಗುವಂಥದ್ದು ಅಥವಾ ಅದನ್ನು ಕ್ಲೋಸ್ ಮಾಡ್ತಕ್ಕಂಥದ್ದು ಇದೆಲ್ಲವೂ ಆಗುತ್ತೆ. ಅಥವಾ ಇನ್ನೊಂದ್ಸಲ ಏನಾಗುತ್ತೆ ಅಂತಂದರೆ ಒಂದು ಲಿಂಕನ್ನು ಕ್ಲಿಕ್ ಮಾಡ್ತೇವೆ, ಇನ್ಯಾವುದೋ ವೆಬ್ಸೈಟಿಗೆ ತಗೊಂಡು ಹೋಗುತ್ತೆ, ನಮಗೆ ಬೇಕಾಗಿರೋದೊಂದು ಬೇಡದೆ ಹೋಗಿರೋ ಲಿಂಕಿಗೆ ಹೋಗ್ತಾ ಇದೆ ಅಂತಂದವಾಗ ಅಂಥ ಬ್ರೋಕನ್ ಲಿಂಕ್ಗಳನ್ನು ಕರೆಕ್ಟ್ ಮಾಡ್ತಕ್ಕಂಥದ್ದು ಏನಿದೆಯೋ ಅದನ್ನು ಆಫ್ ಪೇಜ್ SEOದ ಒಂದು ಪಾರ್ಟ್ ಆಗಿ ನಾವು ಗಮನಿಸ್ಕೊಳ್ತೇವೆ. ಹಾಗೆ ಕಾಂಪಿಟೇಟರ್ಸ್ ಸೋರ್ಸ್ ಲಿಂಕ್ ಅಂತ ಇರುತ್ತೆ. ಕಾಂಪಿಟೇಟರ್ ಸೋರ್ಸ್ ಲಿಂಕ್ ಅಂತಂದರೆ ಕಾಂಪಿಟೇಟರ್, ನಮ್ಮಲ್ಲಿ ಆಫ್ಲೈನ್ ಕಾಂಪಿಟೇಟರ್ಗಳು ಬೇರೆ, ಆನ್ಲೈನ್ ಕಾಂಪಿಟೇಟರ್ಗಳು ಬೇರೆ. ಇದನ್ನು ನಾವು ಕರೆಕ್ಟಾಗಿ ಗಮನಿಸ್ಕೊಳ್ಬೇಕು. ಆಫ್ಲೈನ್ ಕಾಂಪಿಟೇಟರ್ಸ್ಗಳು ಏನು ಮಾಡ್ತಾರೆ ಅಂತಂದರೆ, ನಮ್ಮ ಪಕ್ಕದಲ್ಲಿ ಯಾವುದೋ ಒಂದು ಅಂಗಡಿ ಇದೆ, ಅದಕ್ಕಿಂತ ಚೆನ್ನಾಗಿರೋ ಪ್ರಾಡಕ್ಟ್ ನಾವು ಕೊಡಬೇಕು ಹೇಳಿ ವಿಚಾರ ಮಾಡ್ತಾರೆ. ಆದರೆ ಆನ್ಲೈನ್ ಕಾಂಪಿಟೇಟರ್ಸ್ ಹೇಗಿರ್ತಾರೆ ಅಂತಂದರೆ ಗೂಗಲ್ನಲ್ಲಿ ಫಸ್ಟ್ ಕಾಣಿಸ್ಕೊಳ್ತಾ ಇರ್ತಾರೆ ನಮ್ಗಿಂತ. ಅವರು ಹೆಚ್ಚು ಪ್ರಾಡಕ್ಟ್ಗಳನ್ನು ಕೊಡ್ತಾರೋ, ಸರ್ವಿಸ್ಗಳನ್ನು ಕೊಡ್ತಾರೋ, ಅಥವಾ ಚೆನ್ನಾಗಿ ಕೊಡ್ತಾ ಇದ್ದಾರೋ ಇಲ್ವೋ ಗೊತ್ತಿಲ್ಲ. ಆದರೆ ಗೂಗಲ್ನಲ್ಲಿ ಫಸ್ಟ್ ಕಾಣಿಸ್ಕೊಳ್ತಾ ಇದ್ದಾರೆ ಹೇಳುವ ಕಾರಣಕ್ಕಾಗಿ 90% ಆಫ್ ದ ಬಿಸ್ನೆಸ್ ಶೇರನ್ನು ಅವ್ರು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಹಾಗಾದರೆ ಆ 90% ಆಫ್ ದ ಬಿಸ್ನೆಸ್ ಶೇರನ್ನು ನಮಗೆ ಬರುವ ಹಾಗೆ ಮಾಡಬೇಕು ಅಂತಂದರೆ ಅವ್ರಿಗಿಂತ ಚೆನ್ನಾಗಿ ನಾವು ಗೂಗಲ್ನಲ್ಲಿ ಕಾಣಿಸ್ಕೊಳ್ಬೇಕು. ಹಾಗೆ ಕಾಣಿಸ್ಕೊಳ್ಬೇಕು ಅಂತಂದ್ರೆ ಏನು ಮಾಡಬೇಕು ಅಂತಂದರೆ ಕಾಂಪಿಟೇಟರ್ಗಳ ಸೋರ್ಸ್ ಲಿಂಕನ್ನು ನಾವು ಕಂಡು ಹಿಡಿದು ಅದನ್ನು ಆಫ್ ಪೇಜ್ SEO ಟೆಕ್ನಿಕ್ಗಳಲ್ಲಿ ಅಳವಡಿಸ್ಕೊಳ್ಬೇಕಾಗ್ತದೆ. ಆವಾಗ ಮಾತ್ರ ಬಹಳ ಚೆನ್ನಾಗಿ ನಾವು ಗೂಗಲ್ನಲ್ಲಿ ಕಾಣಿಸ್ಕೊಳ್ಬೋದು ಹಾಗೂ ಡಿಜಿಟಲ್ ಮಾರ್ಕೆಟಿಂಗ್ನಲ್ಲಿ ಸಫಲರಾಗಲಿಕ್ಕೆ ಸಾಧ್ಯ ಇರ್ತದೆ ಹೇಳ್ತಕ್ಕಂಥದ್ದು.
ಇನ್ನು SEO ಗೋಲ್ಸ್ ಏನಿರುತ್ತೆ ಅಂತ ಕೇಳಿದರೆ, ಆಪ್ಟಿಮೈಸ್ ಸೈಟ್ ಪರ್ಫಾರ್ಮೆನ್ಸ್, ಸೈಟನ್ನು ಪರ್ಫಾರ್ಮೆನ್ಸ್ ಚೆನ್ನಾಗಿರುವ ಹಾಗೆ ನೋಡ್ಕೊಳ್ತಕ್ಕಂಥದ್ದು. ಹಾಗೆ ಇಂಪ್ರೂವ್ ಡೊಮೇನ್ ಅಥಾರಿಟಿ ಅಂತ ಇರುತ್ತೆ. ಒಂದು ವೆಬ್ಸೈಟಿಗೆ ಒಂದು ಡೊಮೇನ್ ಅಥಾರಿಟಿ ಅಂತ ಇರುತ್ತೆ. ಆ ಡೊಮೇನ್ ಅಥಾರಿಟಿಯನ್ನು ಹೆಚ್ಚು ಮಾಡುವಂಥದ್ದು, ಇದೆಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಡ್ರೈವ್ ಆರ್ಗಾನಿಕ್ ಟ್ರಾಫಿಕ್ ವಿಯಾ ಟಾರ್ಗೆಟೆಡ್ ಕೀವರ್ಡ್ಸ್, ನಮಗೆ ಬೇಕಾದಂಥ ಟ್ರಾಫಿಕ್ಕನ್ನು ಕೀವರ್ಡ್ಸ್ಗಳನ್ನು ಸರಿಯಾಗಿ ಹಾಕುವ ಮುಖಾಂತರ ಎಲ್ಲೆಲ್ಲಿ ಯಾವ್ಯಾವ ಕೀವರ್ಡ್ಗಳು ಇರಬೇಕು ಹೇಳ್ತಕ್ಕಂಥದ್ದೆಲ್ಲದನ್ನು ಗಮನಿಸ್ಕೊಂಡು ನಾವು ಅದಕ್ಕೆ ಬೇಕಾದ ಹಾಗೆ ನಮ್ಮ ವೆಬ್ ಪೇಜನ್ನು ಆಪ್ಟಿಮೈಸ್ ಮಾಡಿಟ್ಕೊಂಡ್ರೆ ಆರ್ಗ್ಯಾನಿಕ್ ಟ್ರಾಫಿಕ್ಕನ್ನು ಅದರಿಂದ ತರಿಸ್ಲಿಕ್ಕೆ ಸಾಧ್ಯ ಆಗುತ್ತದೆ ಅಂತಾದರೆ ಅದು ಬೆಸ್ಟ್ ಟ್ಯಾಕ್ಟಿಕ್ಸ್ ಆಗಿರ್ತದೆ. ಹಾಗಾಗಿ SEO ಗೋಲ್ ಕೂಡ ಇದೇ ಆಗಿರ್ತದೆ. SEO ಮುಖಾಂತರ ನಮ್ಮ ಗುರಿ ಏನು ಹೇಳ್ತಕ್ಕಂಥದ್ದು, ಅನೇಕ ಕೀವರ್ಡ್ಗಳನ್ನು ಹಾಕಬೇಕು, ಆ ಕೀವರ್ಡ್ಗಳ ಮುಖಾಂತರ ಹೆಚ್ಚು ಜನರನ್ನು ಬರುವ ಹಾಗೆ ಮಾಡಬೇಕು. ನಮ್ಮ ಡೊಮೇನ್ ಅಥಾರಿಟಿ ಜಾಸ್ತಿ ಆಗ್ತಾ ಇದ್ದ ಹಾಗೆ, ಡೊಮೇನ್ ಅಥಾರಿಟಿ ಜಾಸ್ತಿ ಇದೆ ಹೇಳಿದ ತಕ್ಷಣ ಹೆಚ್ಚಿನ ಜನರು ಅದನ್ನ ಟ್ರಸ್ಟ್ ಮಾಡ್ತಾ ಇದೆ ಹೇಳುವಂಥದ್ದನ್ನು ಸರ್ಚ್ ಇಂಜಿನ್ ಅರ್ಥ ಮಾಡ್ಕೊಳ್ತದೆ. ಇನ್ನು ಸೈಟ್ ಪರ್ಫಾರ್ಮೆನ್ಸ್, ಭಾಳ ಸ್ಪೀಡಾಗಿ ಲೋಡ್ ಆಗ್ತಾ ಇದೆ ವೆಬ್ಸೈಟು ಅಂತಂದರೆ ಬಹಳ ಚೆನ್ನಾಗಿದೆ ವೆಬ್ಸೈಟು ಅಂತ ಅರ್ಥ. ಇದನ್ನು ಕೂಡ ನಾವು ಮಾಡಬೇಕಾಗಿರುವಂಥದ್ದು SEO ಗೋಲ್ಸ್ ಆಗಿರ್ತದೆ ಹೇಳ್ತಕ್ಕಂಥದ್ದು. SEO ರಿಕ್ವೈರ್ಮೆಂಟ್ ಏನಿದೆ ಅಂತಂದರೆ ಕರೆಕ್ಟಾದ ಕಂಟೆಂಟ್ ರೈಟಿಂಗ್ ಬೇಕಾಗತ್ತೆ. ಅಂದರೆ ಒಳ್ಳೆಯ ಕಂಟೆಂಟು ಜನರಿಗೆ ಬೇಕಾಗಿರುವಂಥದ್ದು, ನಿಮ್ಮ WH ಕ್ವಶನ್ಸ್ಗಳು ಏನಿದಾವೋ ಅದೆಲ್ಲದಕ್ಕೂ ಉತ್ತರ ಕೊಡ್ತಕ್ಕಂಥ ಕಂಟೆಂಟ್ಗಳು ನಾವು ಚೆನ್ನಾಗಿ ರೆಡಿ ಮಾಡಿ ಹಾಕಿದರೆ ಅದು ಗೂಗಲ್ನಲ್ಲಿ ರ್ಯಾಂಕ್ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ಹಾಗೆ SEOನ ರಿಕ್ವೈರ್ಮೆಂಟ್ ಇನ್ನೊಂದು ಏನು ಅಂತ ಕೇಳಿದರೆ ಕರೆಕ್ಟಾದ ವೆಬ್ಸೈಟ್ ಇರಬೇಕು. ಬೆಸ್ಟ್ ಇರ್ತಕ್ಕಂಥ ವೆಬ್ಸೈಟ್ಗಳು ರ್ಯಾಂಕ್ ಆಗುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. UI UX ಅಂತ ಕರಿತೇವೆ. ಅದನ್ನು ನಾವು ಸರಿಯಾಗಿ ಮೇಂಟೈನ್ ಮಾಡಿದ್ವಿ ಅಂತಂದರೆ ಚೆನ್ನಾಗಿ ವೆಬ್ಸೈಟು ರ್ಯಾಂಕ್ ಆಗುತ್ತೆ. ಇನ್ನು ಮೂರನೇ ಅಂಶ ಅಂತಂದರೆ ಪಬ್ಲಿಷಿಂಗು, ಅಂದರೆ ಆಗಾಗ ಪಬ್ಲಿಷ್ ಮಾಡ್ತಕ್ಕಂಥದ್ದು, ಹೊಸ ಹೊಸ ವಿಚಾರಗಳನ್ನು ಜನರಿಗೆ ತಿಳಿಸ್ತಕ್ಕಂಥದ್ದು. ಅದು ಕಂಟೆಂಟು ನಾವು ಮಾರ್ಕೆಟಿಂಗಿಗಿಂತ ಹೆಚ್ಚಾಗಿ ಕಂಟೆಂಟು ನಾವು ಹೆಚ್ಚು ಮಾರ್ಕೆಟಿಂಗಿಂದ ಮಾಡುವ ಸಲುವಾಗಿ ಮಾಡ್ತಾ ಇದ್ದೇವೆ ಅಂತ ಅನಿಸ್ಬಾರ್ದು. ಹೆಚ್ಚು ಇನ್ಫಾರ್ಮೇಷನನ್ನು ಕೊಡುವ ರೀತಿಯಲ್ಲಿ ಇರಬೇಕು. ಅಂಥ ಕಂಟೆಂಟ್ಗಳನ್ನು ಪಬ್ಲಿಷ್ ಮಾಡ್ತಕ್ಕಂಥದ್ದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅವಾಗ ಡಿಸೈನ್ನಲ್ಲಿ ಸ್ಲೈಟ್ ಚೇಂಜಸ್ಸನ್ನು ಮಾಡ್ತಕ್ಕಂಥದ್ದು ಎಲ್ಲದೂ ಕೂಡ ಬಹಳ ಮುಖ್ಯವಾಗಿರುತ್ತೆ ಹೇಳ್ತಕ್ಕಂಥದ್ದು. ಇದು SEOನ ರಿಕ್ವೈರ್ಮೆಂಟ್ ಆಗಿರುತ್ತೆ. SEO ಸ್ಟ್ರಾಟಜಿ ಏನಿರುತ್ತೆ ಅಂತಂದರೆ ಕರೆಕ್ಟಾದ ಕೀವರ್ಡ್ಗಳನ್ನು ಫೈಂಡ್ ಔಟ್ ಮಾಡ್ತಕ್ಕಂಥದ್ದು, ಹಾಗೂ ಪೇಜನ್ನು ಅದಕ್ಕೆ ಬೇಕಾದ ಆಪ್ಟಿಮೈಸ್ ಮಾಡ್ತಕ್ಕಂಥದ್ದು. ಅಂದರೆ ಕೀವರ್ಡ್ ಎಲ್ಲಿರಬೇಕು, ಹೇಗಿರಬೇಕು ಹೇಳ್ತಕ್ಕಂಥದ್ದನ್ನು ಆಪ್ಟಿಮೈಸ್ ಮಾಡ್ತಕ್ಕಂಥದ್ದು. ಇನ್ನು ವೆಬ್ಸೈಟನ್ನು ಅಗತ್ಯ ಇದೆ ಅಂತಾದರೆ ನಮ್ಮ ವೆಬ್ಸೈಟನ್ನು ರೀಡಿಸೈನ್ ಮಾಡ್ತಕ್ಕಂಥದ್ದು, ಅಥವಾ ನಮ್ಮ ಕ್ಲೈಂಟಿನ ವೆಬ್ಸೈಟನ್ನು ರೀಡಿಸೈನ್ ಮಾಡ್ತಕ್ಕಂಥದ್ದು. ಹಾಗೆ ಬ್ಲಾಗ್ ಸೆಟಪ್ ಮಾಡ್ತಕ್ಕಂಥದ್ದು, ಅಂದರೆ ಒಳ್ಳೆಯ ಪೋಸ್ಟ್ಗಳನ್ನು ಹಾಕಿ ಅದಕ್ಕೆ ಜನರು ಹೆಚ್ಚು ಬರುವ ಹಾಗೆ ಮಾಡ್ತಕ್ಕಂಥದ್ದು. ಇದೆಲ್ಲವೂ ಕೂಡ ಬ್ಲಾಗ್ ಸೆಟಪ್ನಲ್ಲಿ ಬರ್ತಕ್ಕಂಥದ್ದು. ಇನ್ನು ಸೈಟ್ ಆಡಿಟ್, ಸೈಟು ಎಷ್ಟು ಸ್ಪೀಡ್ ಆಗಿದೆ ಮತ್ತು ಅಲ್ಲಿ ಟೆಕ್ನಿಕಲ್ ಗ್ಲಿಚಸ್ ಏನಿದ್ದಾವೆ, ಅಂದರೆ ಪ್ರಾಬ್ಲಮ್ಗಳು ಏನಿದ್ದಾವೆ ಆ ವೆಬ್ಸೈಟ್ನಲ್ಲಿ ಹೇಳ್ತಕ್ಕಂಥದ್ದು ಎಲ್ಲದನ್ನ ಫೈಂಡ್ ಔಟ್ ಮಾಡಿ ಅದಕ್ಕೆ ಸೊಲ್ಯೂಷನ್ನ ಕಂಡು ಹಿಡ್ತಕ್ಕಂಥದ್ದು. ಇದು SEO ಸ್ಟ್ರಾಟಜಿಯ ಒಂದು ಭಾಗ ಆಗಿರ್ತದೆ ಹೇಳ್ತಕ್ಕಂಥದ್ದು. ಇದು SEO ಬಗ್ಗೆ ನಾನು ಕೊಡಬಹುದಾದಂಥ ಒಂದು ಸ್ಥೂಲ ಪರಿಚಯ ಅಂತ ಹೇಳಬಹುದು. ಇನ್ನು ಲೀಡ್ ಜನರೇಷನ್ ಅಂತ ಹೇಳಿದೆ ನಾನು. ಲೀಡ್ ಜನರೇಷನ್ನಲ್ಲಿ ರಿಕ್ವೈರ್ಮೆಂಟ್ ಏನಿರುತ್ತೆ ಅಂತ ಕೇಳಿದರೆ ಕಾಪಿ ರೈಟಿಂಗ್, ಈಗಾಗಲೇ ಹೇಳಿದ ಹಾಗೆ ಒಂದು ಒಳ್ಳೆಯ ಕಂಟೆಂಟನ್ನು ರೆಡಿ ಮಾಡಬೇಕಾಗತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಆ ಕಂಟೆಂಟು ಎಲ್ಲರೂ ಬಂದು ಒಂದೇ ಪೇಜಿಗೆ ಲ್ಯಾಂಡ್ ಆಗ್ತಾ ಇದ್ದಾರೆ ಅಂತಂದರೆ ನಮಗೆ ಅವ್ರು ಎಲ್ಲಿ ಹೋಗ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಲ್ಲ. ಅದಕ್ಕೆ ಸಪ್ರೇಟ್ ಆದ ಒಂದು ಲ್ಯಾಂಡಿಂಗ್ ಪೇಜು. ಈಗ ಸಪೋಸ್ ಒಂದು ಆಫರನ್ನು ನೀವು ರನ್ ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ, ಒಂದು 60% ಆಫ್ ಇದೆ ಹೇಳ್ತಕ್ಕಂಥ ಆಫರನ್ನು ರನ್ ಮಾಡ್ತಾ ಇದ್ದೀರಾ ಅಂತಂದರೆ ಆ ಪೇಜನ್ನು ಕ್ಲಿಕ್ ಮಾಡಿದ ತಕ್ಷಣ ಅವ್ರು ಬರ್ತಾ ಇರ್ತಕ್ಕಂಥದ್ದು ಒಂದು ಲ್ಯಾಂಡಿಂಗ್ ಪೇಜಿಗೆ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಅವ್ರಿಗೆ ಏನು ಕಾಣಿಸ್ಬೇಕು ಅಂತಂದರೆ ಆ ಆಫರಿನ ಬಗ್ಗೆ ಡೀಟೇಲ್ಸ್ ಕಾಣಿಸ್ಬೇಕೇ ಹೊರತು ನಿಮ್ಮ ಹೋಮ್ ಪೇಜ್ಗಳು ಕಾಣಿಸಿದೆ ಅಂತಂದರೆ ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಹಾಗಾಗಿ ಲ್ಯಾಂಡಿಂಗ್ ಪೇಜ್ ಹೇಳ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ಇರ್ತಕ್ಕಂಥ ಕಂಟೆಂಟ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ಕಾಪಿ ರೈಟಿಂಗ್ ಏನಿದೆಯೋ ಅದು ನಾವು ಹಾಕ್ತಕ್ಕಂಥ ಆ್ಯಡ್ಸ್ನಲ್ಲಿ ಹೇಗಿರಬೇಕು ನಮ್ಮ ಕಂಟೆಂಟ್ ಹೇಳ್ತಕ್ಕಂಥದ್ದನ್ನು ನಿರ್ಧಾರ ಮಾಡತಕ್ಕಂಥ ಒಂದು ವಿಷಯ ಆಗಿರುತ್ತೆ. ಹಾಗೆ ಆಟೋ ರೆಸ್ಪಾಂಡರು, ನಿಮಗೆ ಯಾವಾಗಲೂ ಹೊರಗಡೆ ಇರ್ತೀರಾ, ನೀವು ಅದಕ್ಕೆ ಉತ್ತರ ಕೊಡೋಕ್ಕಾಗಲ್ಲ. ಅದು ಕೊಡಲಿಲ್ಲ ಅಂದ ತಕ್ಷಣ ನಿಮ್ಮ ಕ್ಲೈಂಟ್ಗಳು ನಿಮ್ಮ ಕೈ ಜಾರಿ ಹೋಗ್ತಕ್ಕಂಥ ಸಂಭವಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಏನು ಮಾಡಬೇಕು ಅಂತಂದರೆ ಆಟೋ ರೆಸ್ಪಾಂಡರು ತಕ್ಷಣಕ್ಕೆ ರೆಸ್ಪಾಂಡ್ ಮಾಡ್ತಕ್ಕಂಥ ವಾಟ್ಸಪ್ಪಿನ ಆಟೋ ಚಾಟ್ ಬಾಟ್ಗಳನ್ನು ಹಾಕ್ಕೊಳ್ಳೋದ್ರ ಮುಖಾಂತರ ನಿಮಗೆ ಬೇಕಾದ ಉತ್ತರವನ್ನು
ಕೊಡ್ಬೋದು ಮತ್ತು ಅವರಿಂದ ಉತ್ತರವನ್ನು ನಿರೀಕ್ಷಿಸಬಹುದು ಹೇಳ್ತಕ್ಕಂಥದ್ದು. ಇನ್ನು ಕ್ರಿಯೇಟಿವ್ ಡಿಸೈನಿಂಗ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೀವು ಕರೆಕ್ಟಾಗಿರ್ತಕ್ಕಂಥ ಡಿಸೈನ್ ಮಾಡಿಲ್ಲ ಅಂತಂದರೆ ನೀವು ಎಂಥ ಕಾಪಿ ರೈಟಿಂಗ್ ಮಾಡಿದರೂ ಕೂಡ, ಎಂಥ ಲ್ಯಾಂಡಿಂಗ್ ಪೇಜಸ್ ಇದ್ದರೂ ಕೂಡ, ಎಂಥ ಆಟೋ ರೆಸ್ಪಾಂಡರ್ ಇದ್ದರೂ ಕೂಡ ನಿಮ್ಮ ಹತ್ರ ಮೊದಲು ಜನರು ಕ್ಲಿಕ್ ಮಾಡಿಯೇ ಇಲ್ಲಿಗೆ ಬರ್ತಕ್ಕಂಥದ್ದು. ಅಂದರೆ ಕ್ರಿಯೇಟಿವ್ ಡಿಸೈನಿಂಗ್ ಹೇಳ್ತಕ್ಕಂಥದ್ದೇ ಫಸ್ಟ್ ಆಗುತ್ತೆ, ಆ ನಂತರದಲ್ಲಿ ಕಾಪಿ ರೈಟಿಂಗ್ ಆಗುತ್ತೆ, ಆಮೇಲೆ ಲ್ಯಾಂಡಿಂಗ್ ಪೇಜಿಗೆ ಬರ್ತಾರೆ, ಆಮೇಲೆ ಆಟೋ ರೆಸ್ಪಾಂಡರನ್ನು ಅವರು ಯೋಚನೆ ಮಾಡಿಕೊಂಡು ಬರ್ತಾರೆ. ಹಾಗಾದರೆ ಇದಿಷ್ಟು ಪಾರ್ಟ್ಗಳು ಒಂದು ಲೀಡ್ ಜನರೇಷನ್ನ ರಿಕ್ವೈರ್ಮೆಂಟ್ ಆಗಿರ್ತದೆ ಹೇಳ್ತಕ್ಕಂಥದ್ದು. ಇನ್ನು ಪ್ಲ್ಯಾನ್ ಆಫ್ ಆ್ಯಕ್ಷನ್ ಏನಿರಬೇಕು ಅಂದರೆ ಎಕ್ಸ್ ನಂಬರ್ ಆಫ್ ಫಾರ್ಮ್ ಫಿಲ್ಲಪ್ಪು ಡೈಲಿ ಆಗಬೇಕು ಅಥವಾ ಎಕ್ಸ್ ನಂಬರ್ ಆಫ್ ಕಾಲ್ಸು ದಿವಸ ಬರಬೇಕು ಹೇಳ್ತಕ್ಕಂಥದ್ದು. ಇದು ಎಲ್ಲವುದನ್ನು ನಮ್ಮ ಹತ್ರ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ಕೇಳಿದರೆ ಸಾಧ್ಯ ಇದೆ. ಹೇಗೆ ಅಂತಂದರೆ ಇದಕ್ಕೆ ಅನೇಕ ಆ್ಯಡ್ಸಿನ ತಂತ್ರಜ್ಞಾನವನ್ನು ನಾವು ಬಳಸ್ಕೊಳ್ತೇವೆ. ಅದು ಗೂಗಲ್ ಆ್ಯಡ್ಸ್ ಆಗಿರ್ಬೋದು, ಮೆಟಾ ಆ್ಯಡ್ಸ್ ಆಗಿರ್ಬೋದು, ಅದ್ರ ಮೂಲಕ ಫೇಸ್ಬುಕ್ಕು ಅಥವಾ ಇನ್ಸ್ಟಾಗ್ರಾಮು ಅಥವಾ ಯೂಟ್ಯೂಬ್ ಆ್ಯಡ್ಸ್ಗಳಾಗಿರ್ಬೋದು. ಅದಲ್ಲದೆ ಇವತ್ತಿನ ದಿನಮಾನಗಳಲ್ಲಿ ಏನಾಗ್ತಾ ಇದೆ ಅಂತಂದರೆ ಶೇರ್ ಚಾಟು, ಟ್ವಿಟ್ಟರು, ಅದನ್ನೇ ಎಕ್ಸ್ ಅಂತ ಕರಿತೇವೆ, ಇದೆಲ್ಲವೂ ಕೂಡ ಬದಲಾವಣೆಯಾಗಿ ಇದೆಲ್ಲದರಲ್ಲೂ ಕೂಡ ನಾವು ಹೊಸ ಹೊಸ ಆ್ಯಡ್ಸ್ಗಳನ್ನು ಕ್ರಿಯೇಟ್ ಮಾಡ್ಬೋದಾಗಿರ್ತದೆ. ಅದರ ಮೂಲಕ ಲೀಡ್ ಜನರೇಷನ್ ಮಾಡ್ಬೋದಾಗಿರ್ತದೆ. ಹಾಗಾದರೆ ಇಷ್ಟು ನಂಬರ್ ಆಫ್ ಕಾಲ್ಸ್ ಬರಬೇಕು ಅಂತಂದರೆ ಏನು ಮಾಡಬೇಕು ಹೇಳುವಂಥ ಸ್ಟ್ರಾಟಜಿ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದನ್ನು ನಾವು ಪ್ಲ್ಯಾನ್ ಆಫ್ ಆ್ಯಕ್ಷನ್ ಅಂತ ಗುರುತಿಸ್ಕೊಂಡು ಬರ್ತೇವೆ. ಹಾಗಾದರೆ ಅದರಲ್ಲಿ ಸ್ಟ್ರಾಟಜಿ ಏನಿರುತ್ತೆ? ಮೊದಲನೇದಾಗಿ ಲೀಡ್ ಮ್ಯಾಗ್ನೆಟ್ಸ್. ಅಂದರೆ ಕಸ್ಟಮರ್ಗಳಿಗೆ ಏನು ಅಂತಂದರೆ ಅವರಿಗೆ ಒಂದು ಫ್ರೀ ಹೇಳ್ತಕ್ಕಂಥದ್ದು ಇರಬೇಕು. ಅದಲ್ಲ ಅಂತಾದರೆ ಯಾವುದೋ ಒಂದು ವಿಚಾರ ಅದರಲ್ಲಿ ಅಟ್ರಾಕ್ಟಿವ್ ಆಗಿ ಅನಿಸುವಂಥ ಇರಬೇಕು. ಅಂದರೆ ನೀವು ಯಾವುದೇ ಪ್ರಾಡಕ್ಟನ್ನು ಅದರಿಂದ ಮೆರಿಟ್ಸ್ ಏನು ಡಿಮೆರಿಟ್ಸ್ ಏನು ಅಂತ ಥಿಂಕ್ ಮಾಡಿಯೇ ತೆಗೆದುಕೊಳ್ತೀರಿ. ಹಾಗಿರುವಾಗ ಲೀಡ್ ಮ್ಯಾಗ್ನೆಟ್ಸ್ ಹೇಳುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೊಂದು ಆಫರ್ ಇದೆ, ಒಂದು 10% ಆಫರ್ ಕೊಡ್ತಾ ಇದ್ದೇವೆ ಕಣಪ್ಪ ಈ ಸಲ, ನೀವು ಬಂದು ತೆಗೆದುಕೊಂಡ್ರೆ ಅದಕ್ಕೆ ಹೆಚ್ಚಿನ ಮಾರ್ಜಿನ್ ಸಿಗುತ್ತೆ ನಿಮಗೆ, ಇನ್ನು ಮುಂದಿನ ಸಲದಲ್ಲಿಂದ ಅದು ಸಿಗೋದಿಲ್ಲ. ಅಂದರೆ ಒಂದು ಟೈಮ್ ಟಾರ್ಗೆಟು ಇಟ್ಕೊಂಡ್ರೆ ಒಳ್ಳೆಯದು. ಅದಕ್ಕೆ ಅಂದರೆ ನಾವು 10 ದಿವಸದ ಒಳಗಡೆ ಮಾತ್ರ ಈ ಆಫರನ್ನು ಕೊಡ್ತಾ ಇದ್ದೇವೆ. ನಿಮ್ಗೆ ಗೊತ್ತಿರ್ಬೋದು, ಅಮೆಝಾನ್ ಪ್ರೈಮ್ ಡೇ ಸೇಲ್ಸ್ ಅಂತ ಬರುತ್ತೆ. ಈ ರೀತಿಯಾದಂಥ ಸೇಲ್ಸ್ಗಳನ್ನು ಬಿಟ್ಟವಾಗ ಏನಾಗುತ್ತೆ ಅಂದರೆ ಹೆಚ್ಚು ಸೇಲ್ಸ್ಗಳಾಗ್ತಾ ಹೋಗುತ್ತೆ ಅವರಿಗೆ. ಅಂದರೆ ಏನೋ ಒಂದು ಆಫರ್ ಇದೆ ಹೇಳುವಂಥದ್ದನ್ನು ನೀವು ತಿಳಿಸ್ತಕ್ಕಂಥದ್ದು ಇದೆಯಲ್ಲ, ಇದನ್ನು ಲೀಡ್ ಮ್ಯಾಗ್ನೆಟ್ಸ್ ಅಂತ ಗುರುತಿಸ್ಕೊಂಡು ಬರ್ತೇವೆ. ಹಾಗೆ ಡೈರೆಕ್ಟ್ರಿ ರಿಜಿಸ್ಟ್ರೇಷನ್ನು. ನಮ್ಮಲ್ಲಿ ಮುಂಚೆ ಎಲ್ಲ ಮೊಬೈಲ್ ಡೈರೆಕ್ಟ್ರಿಗಳು ಇರ್ತಿದ್ವು. ಮೊಬೈಲ್ ಡೈರೆಕ್ಟ್ರಿ ಮುಖಾಂತರ ಏನು ಮಾಡ್ತಿದ್ರು, ಎಲ್ಲರೂ ಈ ಶಾಪ್ನ ನಂಬರ್ ಏನು ಹೇಳಿ ತಿಳ್ಕೊಂಡು ಅದಕ್ಕೆ ಕಾಲ್ ಮಾಡ್ತಕ್ಕಂಥದ್ದು, ಮೆಸೇಜ್ ಮಾಡ್ತಕ್ಕಂಥದ್ದು ಎಲ್ಲದೂ ಮಾಡ್ತಿದ್ರು. ಆದರೆ ಇವತ್ತಿನ ದಿನಮಾನಗಳಲ್ಲಿ ಹಾಗಿಲ್ಲ. ಎಲ್ಲವೂ ಆನ್ಲೈನ್ ಮುಖಾಂತರವೇ ನಡೆಯುವ ಸಲುವಾಗಿ ಈ ಜಸ್ಟ್ ಡಯಲ್ಲು ಅಥವಾ ಸುಲೇಖ ಈ ರೀತಿಯಾದಂಥ ಕೆಲವು ವೆಬ್ಸೈಟ್ಗಳಲ್ಲಿ ಅಂಥ ಡೈರೆಕ್ಟ್ರಿಗಳಲ್ಲಿ ರಿಜಿಸ್ಟ್ರೇಷನ್ ಮಾಡ್ತಕ್ಕಂಥದ್ದು ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ಕೂಡ ನಾವು ಇದೆಲ್ಲ ಒಂದು ವಿಧಾನ ಅಷ್ಟೇ, ಇದನ್ನೇ ಬಳಸ್ಕೊಳ್ಬೇಕು ಅಂತ ಹೇಳ್ತಾ ಇರುವಂಥದ್ದಲ್ಲ. ಇದೆಲ್ಲವೂ ಕೂಡ ಈ ಒಂದು ಡಿಜಿಟಲ್ ಮಾರ್ಕೆಟಿಂಗ್ನ ಭಾಗವಾಗಿರ್ತದೆ ಹೇಳುವ ಕಾರಣಕ್ಕಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಮೂರನೇದು SEO ಮತ್ತು SEM. ಈಗ ನಾವು ಇಷ್ಟು ನಂಬರ್ ಆಫ್ ಫಾರ್ಮ್ ಫಿಲ್ಅಪ್ ಆಗಬೇಕು ಅಂತಂದರೆ ಅದಕ್ಕೆ ಯಾವ್ಯಾವ ವಿಧದಿಂದ ಜನರನ್ನು ಕರೆದುಕೊಂಡು ಬರಲಿಕ್ಕಾಗ್ತದೆಯೋ ಅದೆಲ್ಲವುದನ್ನು ಕೂಡ ನಾವು ಮಾಡಲೇಬೇಕಾಗ್ತದೆ. ಅದರಲ್ಲಿ SEO, ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂತ ಈಗಾಗಲೇ ಮಾತಾಡ್ಕೊಂಡು ಬಂದ್ವಿ, ಅದನ್ನು ಮಾಡಲೇಬೇಕಾಗ್ತದೆ. ಇನ್ನು ಸರ್ಚ್ ಇಂಜಿನ್ ಮಾರ್ಕೆಟಿಂಗ್ ಅಂತ. ಮಾರ್ಕೆಟಿಂಗ್ ಅಂದರೆ ಏನು? ನೀವು ಗೂಗಲ್ ಆ್ಯಡ್ಸ್ ಆಗಿರ್ಬೋದು, ಬೇರೆ ಬೇರೆ ಆ್ಯಡ್ಸ್ಗಳನ್ನು ಏನು ಹಾಕ್ಕೊಂಡು ಬರ್ತಿರಲ್ಲ ಅಥವಾ ಕಂಟೆಂಟ್ ಮಾರ್ಕೆಟಿಂಗನ್ನು ಏನು ಮಾಡ್ತಿರಲ್ಲ, ಅದೆಲ್ಲವೂ ಕೂಡ ಈ ಒಂದು ಲೀಡ್ ಜನರೇಷನಿನ ಭಾಗವಾಗಿ ಇರ್ತಕ್ಕಂಥದ್ದು ಹೇಳುವಂಥದ್ದು. ಇನ್ನು ವಿಡಿಯೋ ಆ್ಯಡ್ಸ್ ಆ್ಯಂಡ್ ಪ್ರಮೋಷನ್ ಹೇಳಿ ಇರ್ತಕ್ಕಂಥದ್ದು. ವಿಡಿಯೋ ಆ್ಯಡ್ಸ್ ಆ್ಯಂಡ್ ಪ್ರಮೋಷನ್ ಅಂದರೆ ಏನು? ನೀವು ಅನೇಕರು ಇನ್ಫ್ಲೂಯೆನ್ಸರ್ಸ್ಗಳು ವಿಡಿಯೋಗಳನ್ನು ಮಾಡಿಕೊಡ್ತಾ ಇರ್ತಾರೆ. ಆ ವಿಡಿಯೋಗಳನ್ನು ನೀವು ಬೇರೆ ಬೇರೆ ಕಡೆಯಲ್ಲಿ ರನ್ ಮಾಡೋದು, ಅದಕ್ಕೆ ಹೆಚ್ಚು ಜನರನ್ನು ತರಿಸ್ತಕ್ಕಂಥದ್ದು, ಅದನ್ನು ಆ್ಯಡ್ ಆಗಿ ತೋರಿಸ್ತಕ್ಕಂಥದ್ದು, ಹಾಗೆ ಅದರ ಮೂಲಕ ನಿಮ್ಮ ಪ್ರಮೋಷನ್ನ ಮಾಡ್ಕೊಳ್ತಕ್ಕಂಥದ್ದು ವಿಡಿಯೋ ಆ್ಯಡ್ಸ್ ಆ್ಯಂಡ್ ಪ್ರಮೋಷನ್ ಅಂತ ನಾವು ಗುರುತಿಸ್ಕೊಂಡು ಬರ್ತೇವೆ. ಅದು ವಾಟ್ಸಪ್ ಮಾರ್ಕೆಟಿಂಗ್ ಆಗಿರ್ಬೋದು, ಇಮೇಲ್ ಮಾರ್ಕೆಟಿಂಗ್ ಆಗಿರ್ಬೋದು, ಯಾವುದೇ ವಿಧಾನದಲ್ಲಾಗಿರ್ಬೋದು, ಜನರಿಗೆ ಒಟ್ಟಿನಲ್ಲಿ ಅದು ತಲುಪಬೇಕು. ಆ ವಿಡಿಯೋಗಳನ್ನು ನಾವು ತಲುಪಿಸಬೇಕು. ಅದು ಹೇಗೆ ತಲುಪಿಸ್ತೇವೆ ಹೇಳುವಂಥದ್ದು ಅನೇಕರಿಂದ ಅನೇಕ ವಿಧಾನಗಳಿದ್ದಾವೆ. ಅದೆಲ್ಲವುದನ್ನು ವಿಸ್ತೃತವಾಗಿ ನಾನು ಮುಂದಿನ ಹಂತಗಳಲ್ಲಿ ಚರ್ಚೆ ಮಾಡ್ತಾ ಬರ್ತೇನೆ ಹೇಳ್ತಕ್ಕಂಥದ್ದು. ಈಗ ಮುಂದಿನ ಹಂತ ಏನು ಅಂತ ಕೇಳಿದರೆ ಬ್ರ್ಯಾಂಡಿಂಗ್ ಹೇಳ್ತಕ್ಕಂಥದ್ದು. ಬ್ರ್ಯಾಂಡಿಂಗ್ನಲ್ಲಿ ರಿಕ್ವೈರ್ಮೆಂಟ್ಗಳು ಏನಿರುತ್ತೆ ಹೇಳೋದನ್ನು ಗಮನಿಸ್ಕೊಂಡು ಬರೋಣ. ಇಲ್ಲಿ ಬ್ರ್ಯಾಂಡಿಂಗ್ ಅಂತನ್ನುವಾಗ ಕಂಪನಿ ಬಹಳಷ್ಟು ವರ್ಷಗಳು ಕಳೆದ ನಂತರ ಮಾತ್ರ ಅದು ಬ್ರ್ಯಾಂಡ್ ಆಗಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಬಹಳಷ್ಟು ಕೆಲಸವನ್ನು ಆ ಫೀಲ್ಡ್ನಲ್ಲಿ ಮಾಡಬೇಕಾಗಿರ್ತದೆ. ಹಾಗಾದರೆ
ಆ ಕೆಲಸವನ್ನ ಮಾಡಿದ್ದನ್ನ ತೋರಿಸ್ತಕ್ಕಂಥ ಕ್ರಮ ಇದೆಯಲ್ಲ, ಅದನ್ನ ಕಾಪಿ ರೈಟಿಂಗ್ ಅಂತ ಕರಿತೇವೆ. ನಾವು ಇಷ್ಟು ಕೆಲಸ ಮಾಡಿದ್ದೇವೆ ಹೇಳ್ಕೊಳ್ಳೋದು ಸುಲಭ, ಆದರೆ ಅದನ್ನ ಬ್ರ್ಯಾಂಡ್ ಆಗಿ ಕಟ್ಟುವಲ್ಲಿ ಅದನ್ನ ಒಂದು ಸಿಸ್ಟಮ್ಯಾಟಿಕ್ ವೇನಲ್ಲಿ ಪ್ರೆಸೆಂಟ್ ಮಾಡಬೇಕು ಮತ್ತು ಅದನ್ನ ಹೇಗೆ ಪ್ರೆಸೆಂಟ್ ಮಾಡಬೇಕು ಹೇಳ್ತಕ್ಕಂಥದ್ದನ್ನ ಪ್ಲಾನ್ ಮಾಡ್ತಕ್ಕಂಥದ್ದು ಡಿಜಿಟಲ್ ಮಾರ್ಕೆಟಿಂಗು. ಮತ್ತು ಅದು ಹೇಗೆ ಕನ್ಸಿಸ್ಟೆಂಟ್ ಆಗಿ ಇರಬೇಕು ಹೇಳ್ತಕ್ಕಂಥದ್ದನ್ನು ಕೂಡ ನಾವೇ ಮಾಡಬೇಕಾಗಿರ್ತದೆ. ಇನ್ನು ಗ್ರಾಫಿಕ್ ಡಿಸೈನಿಂಗ್ ಅಂತಂದರೆ ನೀವು ಕೇವಲ ಇಮೇಜ್ಗಳನ್ನು ಹಾಕುವಂಥದ್ದು ಅಂತ ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ. ಯಾಕೆ ಅಂತಂದರೆ ನೀವು ಹೊರಗಡೆ ಕಾಣಿಸ್ತಕ್ಕಂಥ ಪ್ರತಿಯೊಂದು ವಿಚಾರಗಳಲ್ಲಿ ಕೂಡ ಒಂದೇ ಟೈಪಿನ ಫಾರ್ಮ್ಯಾಟ್ಗಳನ್ನು ನಾವು ತಂದುಕೊಳ್ಬೇಕಾಗ್ತದೆ. ಆ ಫಾರ್ಮ್ಯಾಟ್ಗಳನ್ನು ಇಟ್ಕೊಂಡಾಗ ಮಾತ್ರ ನಿಮ್ಮ ಬ್ರ್ಯಾಂಡ್ ಹೇಳ್ತಕ್ಕಂಥದ್ದು ಅಥವಾ ನಿಮ್ಮ ಕಂಪನಿ ಹೇಳ್ತಕ್ಕಂಥದ್ದು ಬ್ರ್ಯಾಂಡ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತದೆ. ಇಲ್ಲ ಅಂತಂದರೆ ಜನರು ಅದನ್ನು ಐಡೆಂಟಿಕಲ್ ಅಂತ ಗುರುತಿಸ್ಕೊಳ್ಳೋದಿಲ್ಲ, ಅಂದರೆ ಅದನ್ನು ಐಡೆಂಟಿಫೈಯೇ ಮಾಡೋದಿಲ್ಲ ಹೆಚ್ಚಿನ ಸಲ. ನಿಮಗೆ ಗೊತ್ತಿರ್ಬೋದು, ಯಾವುದೋ ಒಂದು ಬ್ರ್ಯಾಂಡು, ನೀವು ಸಪೋಸ್ ಒಂದು ಪೊಲೀಸ್ ವಾಚ್ ಅಂತ ಇಟ್ಕೊಳ್ಳಿ, ಆ ವಾಚನ್ನು ಒಂದು ಸಿಮಿಲರ್ ಆದ ಬ್ರ್ಯಾಂಡ್ ನೇಮನ್ನು ಹಾಕಿ ಅದಕ್ಕೆ ಬೇಕಾದ ಹಾಗೆ ಮಾತ್ರ ಅದನ್ನು ಡಿಸೈನ್ ಮಾಡಿರ್ತಾರೆ. ಅದಕ್ಕೆ ಹೊರತಾಗಿ ಅವರು ಡಿಸೈನ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆ ಡಿಸೈನಿಗೆ ಕೂಡ ಕಾಪಿರೈಟ್ ಇರುತ್ತೆ. ಆ ರೀತಿ ಕಾಪಿರೈಟ್ ಇರುವ ರೀತಿಯಲ್ಲಿ ನೀವು ಗ್ರಾಫಿಕ್ ಡಿಸೈನ್ ಮಾಡಬೇಕು ಅಂತ ನಾನು ಹೇಳುವಂಥದ್ದು. ಅಂದರೆ ಪ್ರತಿ ಡಿಸೈನ್ಗಳು ಕೂಡ ನಾವು ಯೂನಿಕ್ ಆಗಿ ಮಾಡೋದು ಹೌದು, ಆದರೆ ಒಂದು ಸಿಮಿಲರ್ ಪ್ಯಾಟರ್ನ್ ಹೇಳ್ತಕ್ಕಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಒಂದು ಪ್ಯಾಟರ್ನ್ ಅನ್ನು ನಾವು ಫಾಲೋ ಮಾಡಬೇಕಾಗತ್ತೆ. ಸ್ಟೋರಿ ಟೆಲ್ಲಿಂಗು ಅಂದರೆ ಒಂದು ಬ್ರ್ಯಾಂಡಿನ ಸ್ಟೋರಿ ಅಂತ ಇರುತ್ತೆ. ಇದರ ಹಿಂದೆ ಒಂದು ಮಿಷನ್ ಆ್ಯಂಡ್ ವಿಷನ್ ಅಂತ ಇರುತ್ತೆ. ಅದು ಎರಡನ್ನು ನಾವು ಕಂಪೇರ್ ಮಾಡಿ ಅವ್ರಿಗಿಂತ ನಾವು ಹೇಗೆ ಚೆನ್ನಾಗಿದ್ದೇವೆ ಹೇಳ್ತಕ್ಕಂಥದ್ದನ್ನ ಹೇಳುವಂಥದ್ದು ಇರಬೇಕು. ಅಂದರೆ ಯೂನಿಕ್ ಸೆಲ್ಲಿಂಗ್ ಪಾಯಿಂಟ್, ಅಂದರೆ ಅವರೆಲ್ಲರಿಗಿಂತ ಭಿನ್ನವಾಗಿ ನಾವು ಹೇಗೆ ಇದ್ದೇವೆ ಹೇಳ್ತಕ್ಕಂಥದ್ದನ್ನ ಒಂದು ಸ್ಟೋರಿಯ ಮೂಲಕ ನರೇಟ್ ಮಾಡ್ತಕ್ಕಂಥ ವಿಧಾನ ಇದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾವುದೇ ಬ್ರ್ಯಾಂಡ್ ಆಗಲಿಕ್ಕೆ. ಇನ್ನು ವಿಡಿಯೋ ಎಡಿಟಿಂಗು, ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಯಾವುದೇ ಕಂಪ್ನಿ ಬ್ರ್ಯಾಂಡ್ ಆಗಬೇಕು ಅಂತಂದರೆ. ನೀವು ಇನಿಷಿಯಲ್ ಸ್ಟೇಜಸ್ನಲ್ಲಿ ಯಾವುದೋ ಒಂದು ಕಂಪ್ನಿಯನ್ನು ಯಾರನ್ನು ಅಪ್ರೋಚ್ ಆಗಿ ಒಬ್ಬರನ್ನ ಫ್ರೀಲ್ಯಾನ್ಸರ್ ಇಟ್ಕೊಂಡು ಮಾಡಿಬಿಡ್ಬೋದು, ಆದರೆ ಮುಂದಿನ ಹಂತಗಳಲ್ಲಿ ಅದು ಬ್ರ್ಯಾಂಡ್ ಆಗಬೇಕು ಅಂತಂದರೆ ಡಿಜಿಟಲ್ ಮಾರ್ಕೆಟರ್ನ ಅವಶ್ಯಕತೆ ಬಹಳ ಇರುತ್ತೆ. ಆ ಡಿಜಿಟಲ್ ಮಾರ್ಕೆಟರಿಗೆ ಇದೆಲ್ಲ ಸ್ಕಿಲ್ಗಳು ಇರಬೇಕಾಗತ್ತೆ. ಇದೆಲ್ಲದೂ ಕೂಡ ಬ್ರ್ಯಾಂಡಿಂಗ್ನ ರಿಕ್ವೈರ್ಮೆಂಟ್ ಆಗಿರುತ್ತೆ. ಅದಕ್ಕೆ ಬೇಕಾಗಿ ಡಿಜಿಟಲ್ ಮಾರ್ಕೆಟಿಂಗ್ನಲ್ಲಿ ವಿಡಿಯೋ ಎಡಿಟಿಂಗನ್ನು ಕೂಡ ನಾವು ಕಲಿಬೇಕಾಗುತ್ತದೆ ಹೇಳ್ತಕ್ಕಂಥದ್ದು. ಅಂದರೆ ಈ 4 ಪಾಠಗಳನ್ನು ಸರಿಯಾಗಿ ಕಲಿತ್ರೆ ನೀವು ಬ್ರ್ಯಾಂಡಿಂಗ್ ಮಾಡಲಿಕ್ಕೆ ಸಶಕ್ತರಾಗಲಿಕ್ಕೆ ಸಾಧ್ಯ ಇರುತ್ತೆ ಹೇಳ್ತಕ್ಕಂಥದ್ದು. ಇನ್ನು ಬ್ರ್ಯಾಂಡಿಂಗಿನ ರಿಕ್ವೈರ್ಮೆಂಟ್ ಆಯಿತು. ಬ್ರ್ಯಾಂಡಿಂಗ್ನಲ್ಲಿ ಏನಿರಬೇಕು, ಬ್ರ್ಯಾಂಡಿಂಗಿನ ಗೋಲ್ಗಳು ಏನಾಗಿರಬೇಕು ಹೇಳ್ತಕ್ಕಂಥದ್ದನ್ನು ನೋಡಬೇಕಾಗುತ್ತದೆ. ಮೊದಲನೇದು ಇಂಪ್ರೂವ್ ಸೋಷಿಯಲ್ ಮೀಡಿಯಾ ರೀಚ್ಗಳನ್ನು ನಾವು ಜಾಸ್ತಿ ಮಾಡ್ತಾ ಬರಬೇಕಾಗತ್ತೆ. ಇಂಪ್ರೂವ್ ಸೋಷಿಯಲ್ ಮೀಡಿಯಾ ಟ್ರಾಫಿಕ್ಕು, ಹೆಚ್ಚು ಜನರಿಗೆ ತಲುಪ್ರಿ ಸಾಕಾಗಲಿಲ್ಲ, ಹೆಚ್ಚು ಜನರು ನಮ್ಮನ್ನೇ ಸರ್ಚ್ ಮಾಡಿ ಬರುವ ಹಾಗೆ ನಾವು ಮಾಡಬೇಕಾಗತ್ತೆ. ಹಾಗೆ ಡೈರೆಕ್ಟ್ ಟ್ರಾಫಿಕ್ಕು ಅಂದರೆ ವೆಬ್ಸೈಟ್ ಮುಖಾಂತರ ಆಗಿರ್ಬೋದು, ಬೇರೆ ಯಾವುದೇ ವಿಧಾನದಿಂದಾಗಿರ್ಬೋದು, ನಮ್ಮ ಸೋಷಿಯಲ್ ಮೀಡಿಯಾಗಳಿಗೆ ಅಥವಾ ನಮ್ಮ ವೆಬ್ಸೈಟ್ಗಳಿಗೆ ಡೈರೆಕ್ಟ್ ಆಗಿ ಬರ್ತಕ್ಕಂಥ ಟ್ರಾಫಿಕನ್ನು ಹೆಚ್ಚು ಮಾಡಬೇಕು. ಅಂದರೆ ಈಗ ವಾಟ್ಸಪ್ಪಿಂದ ಬಂದರು ಹೇಳೋದಕ್ಕಿಂತ ಹೆಚ್ಚಾಗಿ ಅದೇ ಕೀವರ್ಡ್ ಮೇಲೆ ಸರ್ಚ್ ಮಾಡಿ ಬಂದರು ಅಂತಂದರೆ ಅದನ್ನು ಡೈರೆಕ್ಟ್ ಟ್ರಾಫಿಕ್ ಅಂತ ಕರೆದುಕೊಂಡು ಬರ್ತೇವೆ ಹೇಳ್ತಕ್ಕಂಥದ್ದು. ಇನ್ನು ಇಂಪ್ರೂವ್ ಬ್ರ್ಯಾಂಡ್ ಕೀವರ್ಡ್ ಸರ್ಚ್ ವಾಲ್ಯೂಮು, ಅಂದರೆ ಅಮೆಝಾನ್ ಅಂತ ಹೊಡೆದ್ರೆ ಅದು ಬ್ರ್ಯಾಂಡ್ ಕೀವರ್ಡ್ ಆಗಿರುತ್ತೆ ಮತ್ತು ಸರ್ಚ್ ಟರ್ಮ್ ಆಗಿರುತ್ತೆ, ಅದು ಬ್ರ್ಯಾಂಡ್ ನೇಮ್. ಕಲಾಹಂಸ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ಹೇಳ್ತಕ್ಕಂಥದ್ದು ನಮ್ಮ ಬ್ರ್ಯಾಂಡಿನ ನೇಮ್, ಅಂದರೆ KIPL ಅಂತ ಗುರುತಿಸ್ಕೊಂಡು ಬರ್ತೇವೆ. ಈ ಬ್ರ್ಯಾಂಡಿನ ನೇಮ್ ಏನಿರುತ್ತಲ್ಲ ಅದನ್ನು ಹೊಡೆದ ತಕ್ಷಣ ನಮ್ಮ ವೆಬ್ಸೈಟ್ ಬರ್ತದೆ. ಹಾಗಾದರೆ ಆ ವೆಬ್ಸೈಟಿಗೆ ಹೆಚ್ಚು ಜನ ಬರುವ ಹಾಗೆ ಮಾಡಬೇಕು ಹೇಳ್ತಕ್ಕಂಥದ್ದು. ಅಂದರೆ ಈ ಸರ್ಚ್ ಟರ್ಮನ್ನು ಜಾಸ್ತಿ ಜನ ಸರ್ಚ್ ಮಾಡುವ ಹಾಗೆ ನಾವು ಮಾಡಬೇಕು ಹೇಳ್ತಕ್ಕಂಥದ್ದು. ಇದು ಕೂಡ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ಹೇಳ್ತಕ್ಕಂಥದ್ದು. ಇನ್ನು ಮುಂದಿನ ಹಂತದಲ್ಲಿ ಏನಿದೆ ಅಂತಂದರೆ ಬ್ರ್ಯಾಂಡಿಂಗ್ ಸ್ಟ್ರಾಟಜಿ ಏನಿರುತ್ತೆ ಅಂತಂದರೆ, ನೀವು ಇನ್ಫ್ಲೂಯೆನ್ಸರ್ ಮಾರ್ಕೆಟಿಂಗ್ ಮಾಡಿಸ್ತೀರಿ. ಅನೇಕ ಜನ ಇನ್ಫ್ಲೂಯೆನ್ಸರ್ಸ್ ಇವತ್ತು ಇನ್ಸ್ಟಾಗ್ರಾಮ್ನಲ್ಲಿದ್ದಾರೆ, ಫೇಸ್ಬುಕ್ನಲ್ಲಿದ್ದಾರೆ, ಯೂಟ್ಯೂಬ್ ಇನ್ಫ್ಲೂಯೆನ್ಸರ್ಸ್ಗಳಿದ್ದಾರೆ. ಹೇಗೆ ಮಾಡ್ತಾರೆ ಅಂತಂದರೆ, ಅವರ ಒಂದು ಸಬ್ಸ್ಕ್ರೈಬರ್ಸ್ ಅಥವಾ ಅವರ ಒಂದು ನೋಡ್ತಕ್ಕಂಥ ಒಬ್ಬ, ಹೇಗೆ ಅಂತಂದರೆ ಒಬ್ಬ ವ್ಯಕ್ತಿಯ ಸರ್ಟೇನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಅಂದರೆ 1,00,000 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಅವರು ಇಂತಹ ಕಂಟೆಂಟ್ಗಳನ್ನೇ ನೋಡುತ್ತಾರೆ ಹೇಳ್ತಕ್ಕಂಥದ್ದು ಫಿಕ್ಸು. ಆವಾಗ
ನಾವೇನು ಮಾಡ್ತೇವೆ ಅಂತಂದರೆ ಅದೇ ವ್ಯಕ್ತಿಗಳಿಗೆ ನಮ್ಮ ಒಂದು ವಿಚಾರವನ್ನು ಕೊಡ್ತೇವೆ. ಅಂದರೆ ಒಂದು ಬಟ್ಟೆಯ ಬಗ್ಗೆ ರಿವ್ಯೂ ಮಾಡ್ತಕ್ಕಂಥ ಒಬ್ಬಾತ ಇದ್ದಾನೆ ಅಂತಂದರೆ ಆ ಬಟ್ಟೆಯ ರಿವ್ಯೂವರಿಗೆ ಬಟ್ಟೆ ಅಂಗಡಿಯವರು ಅದನ್ನು ಕೊಡ್ಬೋದು. ಯಾವುದೇ ಒಂದು ಬ್ರ್ಯಾಂಡನ್ನು ಪ್ರಮೋಷನ್ ಮಾಡಿಕೊಡಿ ಅಂತ ಹೇಳಿ ಬಟ್ಟೆ ಅಂಗಡಿಯವರು ಕೊಡ್ಬೋದು. ನೀವು ಫುಡ್ ಬ್ಲಾಗರಿಗೆ ಹೋಗಿಬಿಟ್ಟು ನಾವು ಬಟ್ಟೆ ಅಂಗಡಿ ಇಟ್ಟಿದ್ದೇವೆ, ಈ ಬಟ್ಟೆ ಅಂಗಡಿಯನ್ನು ನೀವು ಸ್ವಲ್ಪ ಪ್ರಚಾರ ಮಾಡಿಕೊಡಿ ಅಂತ ಹೇಳಿದರೆ ಅದು ಹೆಚ್ಚು ಫಲಕಾರಿ ಆಗೋದಿಲ್ಲ ಹೇಳ್ತಕ್ಕಂಥದ್ದು. ನೇರವಾಗಿ ನೀವು ಹೋಗಿ ಇನ್ಫ್ಲೂಯೆನ್ಸರ್ಸ್ಗಳನ್ನು ಕೇಳಿದರೆ ಪ್ರಾಬ್ಲಮ್ ಏನಾಗುತ್ತೆ ಅಂತ ಕೇಳಿದರೆ ಬಹಳಷ್ಟು ಜನ ಏನು ಮಾಡ್ತಾರೆ ಅಂದರೆ ಬಹಳ ಹಣವನ್ನು ಕೇಳ್ತಾರೆ. ಅದೇ ಯಾವುದೋ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಕಂಪನಿಗಳ ಮುಖಾಂತರ ನೀವು ಹೋದ್ರಿ ಅಂತಂದರೆ ಕಡಿಮೆ ಹಣಕ್ಕೆ ಅವರು ಮಾಡಿಕೊಡ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಇದು ಇನ್ಫ್ಲೂಯೆನ್ಸರ್ ಮಾರ್ಕೆಟಿಂಗ್ ಅಂತ ನಾವು ಗುರುತಿಸ್ಕೊಂಡು ಬರ್ತೇವೆ ಹೇಳ್ತಕ್ಕಂಥದ್ದು. ಇನ್ನು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ನಿಮ್ಗೆ ಈಗಾಗಲೇ ಗೊತ್ತೇ ಇದೆ. ಅದು ಫೇಸ್ಬುಕ್ ಆಗಿರ್ಬೋದು, ಎಕ್ಸ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ನಾವು ಹೆಚ್ಚು ನಮ್ಮ ಬಗ್ಗೆ ಹೇಳಿಕೊಳ್ತಕ್ಕಂಥದ್ದು, ಆ ನಂತರ ಅದನ್ನ ಬ್ರ್ಯಾಂಡ್ ಆಗಿ ಕನ್ವರ್ಟ್ ಮಾಡ್ತಕ್ಕಂಥದ್ದು ಹೇಳುವಂಥದ್ದು. ಇನ್ನು ಆನ್ಲೈನ್ ರೆಪ್ಯುಟೇಷನ್ ಮ್ಯಾನೇಜ್ಮೆಂಟ್ ಅಂತಂದರೆ ಗೂಗಲ್ನಲ್ಲಿ ಅನೇಕರು ರಿವ್ಯೂಗಳನ್ನು ಹಾಕ್ತಾ ಇರ್ತಾರೆ. ಬೇಕಾದ ಹಾಗೆ ಹಾಕ್ಬೋದು, ಅದು ಅವರವರ ಸ್ವಾತಂತ್ರ್ಯಕ್ಕೆ ಬಿಟ್ಟಿರ್ತಕ್ಕಂಥ ವಿಚಾರ. ಅವರು ನೆಗೆಟಿವ್ ಕಮೆಂಟಾರು ಹಾಕ್ಬೋದು, ಪಾಸಿಟಿವ್ ಕಮೆಂಟಾರು ಹಾಕ್ಬೋದು. ಪಾಸಿಟಿವ್ ಕಮೆಂಟ್ ಹಾಕಿದವಾಗ ಅದಕ್ಕೆ ಸಕಾರಾತ್ಮಕ ರಿಪ್ಲೈಯನ್ನು ಕೊಡ್ತಕ್ಕಂಥದ್ದು, ಹಾಗೂ ನಕಾರಾತ್ಮಕ ಕಮೆಂಟ್ಗಳನ್ನು ಅವರು ಹಾಕಿದವಾಗ ಅದಕ್ಕೆ ಉತ್ತರವನ್ನು ನಾವು ಹೆಚ್ಚು ಫ್ರಸ್ಟ್ರೇಟ್ ಆಗದೆ ಒಂದು ಸಮಚಿತ್ತದಿಂದ ಆನ್ಸರ್ ಕೊಡ್ತಕ್ಕಂಥದ್ದು ಏನಿದೆಯಲ್ಲ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಅವರ ರಿವ್ಯೂವನ್ನು, ಅವರು ನೋಡ್ತಕ್ಕಂಥ ದೃಷ್ಟಿಕೋನವನ್ನು ಬದಲಾಯಿಸಲಿಕ್ಕೆ ನಮಗೆ ಸಾಧ್ಯ ಆಗುತ್ತದೆ. ಮತ್ತು ಅವರನ್ನು ಕಾಂಟ್ಯಾಕ್ಟ್ ಮಾಡಿ, ಸರ್ ನಿಮಗೆ ಈ ರೀತಿಯಾದಂಥ ಒಂದು ಪ್ರಾಬ್ಲಮ್ ಆಗಿದೆ ಅಂತಾದರೆ ಅದನ್ನು ಸೊಲ್ಯೂಷನ್ ಮಾಡಿಕೊಡ್ಲಿಕ್ಕೆ ನಾವು ಏನು ಬೇಕೋ ಅದನ್ನು ಮೆಜರ್ಗಳನ್ನು ತೆಗೆದುಕೊಳ್ತೇವೆ ಹೇಳ್ತಕ್ಕಂಥ ಒಂದು ಕನ್ವಿನ್ಸ್ ಮಾಡಿ ಆ ನಂತರ ಅದನ್ನು ಸರಿ ಮಾಡಿಕೊಳ್ತಕ್ಕಂಥದ್ದು. ಇದೆಲ್ಲದೂ ಕೂಡ ಡಿಜಿಟಲ್ ಮಾರ್ಕೆಟಿಂಗಿನ ಒಂದು ಭಾಗ ಆಗಿರುತ್ತೆ. ಯಾವುದೇ ಬ್ರ್ಯಾಂಡ್ ಆಗಬೇಕು ಅಂದರೂ ಕೂಡ ಅದು ಬಹಳ ಮುಖ್ಯ ಆಗಿರುತ್ತೆ. ಅಂದರೆ ಕಸ್ಟಮರ್ ರಿಲೇಷನ್ಶಿಪ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಹೇಗೆ ಮೇಂಟೈನ್ ಮಾಡಬೇಕು ಹೇಳುವಂಥದ್ದನ್ನು ಡಿಜಿಟಲ್ ಮಾರ್ಕೆಟರ್ ಕಲ್ತ್ಕೊಳ್ಬೇಕಾಗ್ತದೆ ಹೇಳ್ತಕ್ಕಂಥದ್ದು. ಇನ್ನು ಗೆಸ್ಟ್ ಪೋಸ್ಟಿಂಗ್ ಅಂತಂದರೆ ಬೇರೆ ಬೇರೆ ವೆಬ್ಸೈಟ್ಗಳಲ್ಲಿ, ಯಾವುದೋ ಒಂದು ನ್ಯೂಸ್ ವೆಬ್ಸೈಟ್ಗಳಲ್ಲಿ ಅಥವಾ ಬೇರೆ ಯಾವುದೋ ಒಂದು ವಿಧಾನದಲ್ಲಿ ನಾವು ನಮ್ಮ ಪೋಸ್ಟ್ಗಳನ್ನು ಹಾಕ್ತಕ್ಕಂಥದ್ದು ಮತ್ತು ಈ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ಗಳನ್ನು ಕೊಡ್ತಕ್ಕಂಥದ್ದನ್ನು ಮಾಡಬೇಕಾಗುತ್ತದೆ. ಅಂದರೆ ನಮ್ಮಲ್ಲಿ ಮಾತ್ರ ಬ್ಲಾಗ್ ಬರೆಯೋದಲ್ಲ, ಬೇರೆ ಬೇರೆ ಕಡೆಗೂ ನಾವು ಬ್ಲಾಗ್ಗಳನ್ನು ಬರೀತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತದೆ ಹೇಳತಕ್ಕಂಥದ್ದನ್ನು ನಾನು ಇಲ್ಲಿ ಹೇಳುವಂಥದ್ದು. ಇನ್ನು ಕ್ವಶನ್ ಆ್ಯಂಡ್ ಆನ್ಸರ್ ಸೈಟ್ಸ್ ಅಂತ, ಈಗ ನೀವು ಗೂಗಲ್ನಲ್ಲಿ ಅನೇಕ ಬಾರಿ ಕ್ವಶನ್ಗಳನ್ನು ಕೇಳ್ತೀರಿ, ಇವತ್ತಿನ ದಿನಮಾನಗಳಲ್ಲಿ ಚಾಟ್ GPT ಕೇಳ್ತೀರಿ, ಅಥವಾ ಬೇರೆ ಬೇರೆ ವಿಧಾನಗಳ ಮೂಲಕ ನೀವು ಕ್ವಶನ್ಗಳನ್ನು ಕೇಳ್ತೀರಿ. ಅದಕ್ಕೆ ಆನ್ಸರ್ಗಳು ನಾವಾಗಿರಬೇಕು ಹೇಳುವ ಕಾರಣಕ್ಕಾಗಿ ಈ ವಿಚಾರಗಳನ್ನು ನಾವು ತಿಳಿದುಕೊಳ್ಬೇಕಾಗ್ತದೆ. ಯಾವುದೇ ಒಂದು ಬ್ರ್ಯಾಂಡು ಏನು ಮಾಡುತ್ತದೆ ಅಂತಂದರೆ ಯಾವ ವೆಬ್ಸೈಟು ಬೆಸ್ಟ್ ಇದೆ ಹೇಳ್ತಕ್ಕಂಥ ಒಂದು ಪ್ರಶ್ನೆಗೆ ಉತ್ತರವಾಗಿ ಮೊದಲು ಅಮೆಜಾನ್ ಬೆಸ್ಟ್ ಇದೆ ಅಂತ ಬಂದುಬಿಟ್ರೆ ನೀವು ಅದನ್ನೇ ಸರ್ಚ್ ಮಾಡ್ತೀರಾ ಮತ್ತು ಅದಕ್ಕೆ ಹೋಗಿ ಬೇಕಾದದನ್ನು ತೆಗೆದುಕೊಳ್ತೀರಾ ಹೇಳ್ತಕ್ಕಂಥದ್ದು. ಹಾಗಾಗಿ ಕ್ವಶನಿಗೆ ಆನ್ಸರ್ ಆಗಿ ನಾವು ಇರಬೇಕೇ ಹೊರತು ನಾವೇ ಕ್ವಶನ್ ಮಾರ್ಕ್ ಆಗಿ ಇರಬಾರ್ದು ಆನ್ಲೈನ್ನಲ್ಲಿ ಹೇಳ್ತಕ್ಕಂಥದ್ದು ಇದರ ಸಾರಾಂಶ ಆಗಿರ್ತಕ್ಕಂಥದ್ದು. ಇನ್ನು ಯೂಟ್ಯೂಬ್ ಮಾರ್ಕೆಟಿಂಗ್ ಹೇಳುವಂಥದ್ದು. ಯೂಟ್ಯೂಬ್ ಮಾರ್ಕೆಟಿಂಗ್ ಅಂತಂದರೆ ಯೂಟ್ಯೂಬ್ನಲ್ಲಿ ನಾರ್ಮಲ್ ಆಗಿ ವಿಡಿಯೋಸ್ ರನ್ ಆಗ್ತಾ ಇರಬೇಕಾದ್ರೆ ಮಧ್ಯದಲ್ಲಿ ಒಂದಷ್ಟು ಆ್ಯಡ್ಸ್ಗಳು ಬರ್ತವೆ, ಅಡ್ವರ್ಟೈಸ್ಮೆಂಟ್ಗಳು ಬರ್ತವೆ. ಅದು ಸ್ಕಿಪೇಬಲ್ ಆಗಿರ್ಬೋದು ಅಥವಾ ನಾನ್ ಸ್ಕಿಪೇಬಲ್ ಆ್ಯಡ್ಸ್ ಆಗಿರ್ಬೋದು. ಇದೆಲ್ಲ ಆ್ಯಡ್ಸ್ಗಳನ್ನು ನಾವು ತೋರಿಸ್ತಕ್ಕಂಥದ್ದು ಕೂಡ ಬ್ರ್ಯಾಂಡಿಂಗಿಗೆ ಒಂದು ಮುಖ್ಯ ಭಾಗ ಆಗಿರ್ತದೆ ಹೇಳ್ತಕ್ಕಂಥದ್ದು. ಇನ್ನು SMS ಮಾರ್ಕೆಟಿಂಗು ಕರೆಂಟ್ಲಿ ಇಟ್ ಈಸ್ ರಿಪ್ಲೇಸ್ಡ್ ಬೈ ವಾಟ್ಸಪ್ ಮಾರ್ಕೆಟಿಂಗ್. ಅಂದರೆ SMS ಮಾರ್ಕೆಟಿಂಗನ್ನು ಹಳೆ ಕಾಲದಲ್ಲಿ ಬಳಸಲಾಗ್ತಾ ಇತ್ತು. ಹಳೆ ಕಾಲ ಅಂತಂದ್ರೆ ಬಹಳ ಹಳತಲ್ಲ, SMS ಮಾರ್ಕೆಟಿಂಗ್ ಇವತ್ತು ಚಾಲ್ತಿಯಲ್ಲಿದೆ. ಆದರೆ SMS ಮಾರ್ಕೆಟಿಂಗು ನಾವೇ ಯೋಚನೆ ಮಾಡಿದರೆ SMS ಹೆಚ್ಚು ಜನರು ನೋಡೋದೇ ಇಲ್ಲ. ಹಾಗಾದರೆ ಅದಕ್ಕಿಂತ ಬದಲಾಗಿ ನಾವೇನು ಮಾಡಬೇಕು ಅಂತಂದರೆ ವಾಟ್ಸಪ್ಪಿನ ಮುಖಾಂತರ ನಮ್ಮ ವಿಚಾರಗಳನ್ನು ಹೆಚ್ಚು ಪ್ರಚಾರ ಮಾಡ್ತಕ್ಕಂಥ ವಿಚಾರವನ್ನು ತರಬೇಕಾಗುತ್ತದೆ. ಹಾಗಾದರೆ ವಾಟ್ಸಪ್ ಮಾರ್ಕೆಟಿಂಗನ್ನು ಹೇಗೆ ಇಂಟಿಗ್ರೇಟ್ ಮಾಡಬೇಕು ಅದೆಲ್ಲದನ್ನು ಡಿಜಿಟಲ್ ಮಾರ್ಕೆಟಿಂಗ್ ಡಿಜಿಟಲ್ ಮಾರ್ಕೆಟಿಂಗನ್ನು ಕಲ್ತಿರ್ತಕ್ಕಂಥವನು ಈ ವಿಚಾರಗಳನ್ನು ತಿಳಿದುಕೊಳ್ಬೇಕಾಗಿರ್ತದೆ ಹೇಳುವಂಥದ್ದು. ಇನ್ನು ಪ್ರೆಸ್ ರಿಲೀಸು. ಇಲ್ಲಿ ತನಕ ನಾನು ಆನ್ಲೈನ್ ಮಾಧ್ಯಮಗಳ ಮುಖಾಂತರ ಮಾತ್ರ ಮಾತಾಡಿದೆ,
ಆಫ್ಲೈನ್ ಮೀಡಿಯಾಗಳ ಬಗ್ಗೆ ಮಾತಾಡಲಿಲ್ಲ ಅಂತ ಆಲೋಚನೆ ಮಾಡಬೇಡಿ. ಈ ಒಂದು ವಿಚಾರವೂ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರೆಸ್ ರಿಲೀಸ್ ಅಂದರೆ ನಮ್ಮ ವಿಚಾರದ ಬಗ್ಗೆ ಹೆಚ್ಚು ಪ್ರಚಾರ ಮಾಡಲಿಕ್ಕೆ ಬೇಕು ಅಂತಂದರೆ ಇದೆಲ್ಲ ವಿಧಾನಗಳ ಜೊತೆಗೆ ಪ್ರೆಸ್ ರಿಲೀಸ್ ಹೇಳ್ತಕ್ಕಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲೇ ಮಾಡಿ, ಆಫ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲೇ ಮಾಡಿ, ನಮ್ಮ ಬ್ರ್ಯಾಂಡ್ ನೇಮ್ಗಳು ಕಾಣಿಸಿಕೊಳ್ಳುವ ಹಾಗೆ ಮಾಡಿದರೆ ಮಾತ್ರ ಅದು ಹೆಚ್ಚು ಜನರಿಗೆ ತಲುಪಲಿಕ್ಕೆ ಸಾಧ್ಯ ಆಗುತ್ತದೆ. ಈಗ ಪೇಪರ್ ಮುಖಾಂತರ ಹೋದರೆ ಏನು ಲಾಭ ಅಂತ ಕೇಳಿದರೆ, ಪೇಪರ್ನಲ್ಲಿ ಅದನ್ನ ಏನೋ ಕಟ್ ಮಾಡಿ ಇಟ್ಕೊಳ್ತಾರೋ ಅಥವಾ ಅದರ ಫೋಟೋವನ್ನು ಹೊಡೆದು ಇಟ್ಕೊಳ್ತಾರೆ, ಏನೋ ಒಂದು ಮಾಡಿ ಇಟ್ಕೊಳ್ತಾರೆ. ಆವಾಗ ಅದು ಸುಲಭವಾಗಿ ಸಿಗತ್ತೆ ಅವರಿಗೆ ಹೇಳುವ ಕಾರಣಕ್ಕಾಗಿ. ಅದು ಹಿಂದಿನ ದಿನಮಾನಗಳಲ್ಲಾಗಿತ್ತು. ಇವತ್ತು ಏನಿದ್ರು ಕೂಡ ಆನ್ಲೈನ್ನಲ್ಲೇ ಹೆಚ್ಚಿನ ವ್ಯವಹಾರಗಳು ನಡೀತಾ ಇರೋದ್ರಿಂದ ಈ ಬಾಕಿ ಎಲ್ಲ ವಿಚಾರಗಳಿಗೆ ನಾವು ಹೆಚ್ಚು ಒತ್ತನ್ನು ಕೊಟ್ಟು ಇದಕ್ಕೆ ಸ್ವಲ್ಪ ಕಡಿಮೆ ಒತ್ತನ್ನು ಕೊಟ್ಟರು ಕೂಡ ಇವತ್ತಿನ ದಿನಮಾನಗಳಲ್ಲಿ ನಡೀತದೆ ಹೇಳ್ತಕ್ಕಂಥದ್ದು. ಇದಿಷ್ಟು ಬ್ರ್ಯಾಂಡಿಂಗ್ ಸ್ಟ್ರಾಟಜಿ ಆಗಿರ್ತದೆ. ಇನ್ನೊಂದು ವಿಚಾರ ಅಂತಂದರೆ ಕಂಟೆಂಟ್ ಮಾರ್ಕೆಟಿಂಗ್. ಇದರಲ್ಲಿ ಏನು ಅಂತಂದರೆ ರಿವ್ಯಾಂಪ್ ವೆಬ್ ಪೇಜ್ ಕಂಟೆಂಟ್ ಅಂತ ಗುರುತಿಸ್ಕೊಂಡು ಬರ್ತೇವೆ. ಅಂದರೆ ವೆಬ್ ಪೇಜ್ನಲ್ಲಿ ಇರ್ತಕ್ಕಂಥ ಕಂಟೆಂಟ್ಗಳು ಹೀಗಿರಬೇಕು ಮತ್ತು ಎಲ್ಲೆಲ್ಲಿ ಏನೇನು ಇರಬೇಕು ಹೇಳ್ತಕ್ಕಂಥದ್ದನ್ನು ಸರಿಯಾಗಿ ನೋಡಿ, ಆ ವೆಬ್ಸೈಟ್ನಲ್ಲಿ ಸರಿಯಾಗಿ ಇಲ್ಲ ಅಂತ ಆದರೆ ಅದನ್ನು ಸರಿಪಡಿಸ್ತಕ್ಕಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಅದಾದ ನಂತರ ಕೇಸ್ ಸ್ಟಡೀಸು, ಅಂದರೆ ಬೇರೆ ಬೇರೆ ವೆಬ್ಸೈಟ್ಗಳನ್ನು ಕನ್ಸಿಡರ್ ಮಾಡ್ತೇವೆ ಅಥವಾ ನಮ್ಮ ಕಾಂಪಿಟೇಟರ್ಸ್ಗಳನ್ನು, ಆನ್ಲೈನ್ ಕಾಂಪಿಟೇಟರ್ಸ್ಗಳನ್ನು ಕನ್ಸಿಡರ್ ಮಾಡ್ತೇವೆ. ಅವರದ್ದು ಹೇಗಿದೆ ಹೇಳ್ತಕ್ಕಂಥದ್ದನ್ನು ನೋಡಿ ಅದಕ್ಕೆ ಬೇಕಾದ ಹಾಗೆ ಆಪ್ಟಿಮೈಸ್ ಮಾಡ್ತಾ ಬರ್ತೇವೆ ನಮ್ಮ ಕಂಟೆಂಟ್ಗಳನ್ನು. ಅಂದರೆ ಅವರು ಯಾವುದೋ ಒಂದು ವಿಚಾರವನ್ನು ಕೊಟ್ಟಿದ್ದಾರೆ, ಅದಕ್ಕಿಂತ ಚೆನ್ನಾಗಿರುವಂಥ ಕಂಟೆಂಟನ್ನು ನಾವು ಕೊಡಬೇಕು ಹೇಳುವ ಕಾರಣಕ್ಕಾಗಿ ಒಳ್ಳೆಯ ಯೂಟ್ಯೂಬ್ ವಿಡಿಯೋಗಳನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ಒಳ್ಳೆಯ ಬ್ಲಾಗ್ಗಳನ್ನು ಬರೀತಕ್ಕಂಥದ್ದಾಗಿರ್ಬೋದು, ಅಥವಾ ಒಳ್ಳೆಯ ಇನ್ಫ್ಲೂಯೆನ್ಸರ್ಸ್ನ ಕರೆಸಿ ಇದರ ಬಗ್ಗೆ ಹೇಳಿಸ್ತಕ್ಕಂಥದ್ದಾಗಿರ್ಬೋದು. ಇದೆಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಕೇಸ್ ಸ್ಟಡಿ ಮಾಡಿದವಾಗ ಮಾತ್ರ ಗೊತ್ತಾಗುತ್ತೆ. ಅಂದರೆ ಬೇರೆಯವ್ರು ಹೇಗೆ ಮಾಡಿದ್ದಾರೆ, ನಾವು ಹೇಗೆ ಮಾಡಬೇಕು ಮತ್ತು ಎಷ್ಟು ಚೆನ್ನಾಗಿ ಮಾಡ್ಬೋದು ಹೇಳ್ತಕ್ಕಂಥದ್ದನ್ನ ಪ್ಲ್ಯಾನ್ ಮಾಡ್ತಕ್ಕಂಥದ್ದು. ಆಮೇಲೆ ಇಮೇಲ್ ಮಾರ್ಕೆಟಿಂಗು ಅಥವಾ ವಾಟ್ಸಪ್ ಮಾರ್ಕೆಟಿಂಗು, ಇದು ಯಾವ್ದು ಬೇಕಾದರೂ ಆಗ್ಬೋದು. ಇಮೇಲ್ನಲ್ಲಿ ನಾವು ಕಂಟಿನ್ಯೂಯಸ್ ಇಮೇಲ್ ಹಾಕುವ ಮುಖಾಂತರ ಒಬ್ಬರನ್ನ ನಾವು ಕನ್ವರ್ಟ್ ಮಾಡ್ಬೋದಾಗಿರುತ್ತೆ, ಅಥವಾ ವಾಟ್ಸಪ್ ಮೂಲಕ ನಾವು ಹೆಚ್ಚು ಅವರೊಟ್ಟಿಗೆ ಕಾಂಟ್ಯಾಕ್ಟ್ನಲ್ಲಿ ಇದ್ದಾವಾಗ ಅವರಿಗೆ ಹೆಚ್ಚು ಟ್ರಸ್ಟ್ ಇರುತ್ತೆ ಮತ್ತು ನಮ್ಮ ಕಡೆ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆ ರೀತಿಯಾದಂಥ ಫಾಲೋ ಅಪ್ ಇಮೇಲ್ಗಳು ಆಗಿರ್ಬೋದು, ಫಾಲೋ ಅಪ್ ವಾಟ್ಸಪ್ ಮೆಸೇಜ್ಗಳಾಗಿರ್ಬೋದು, ಇದೆಲ್ಲವುದನ್ನು ಹೇಗೆ ಹಾಕಬೇಕು ಮತ್ತು ಯಾವ ಟೈಮಿಗೆ ಹಾಕಬೇಕು ಹೇಳ್ತಕ್ಕಂಥದ್ದೆಲ್ಲವನ್ನು ಕೂಡ ಈ ಒಂದು ಡಿಜಿಟಲ್ ಮಾರ್ಕೆಟಿಂಗ್ನಲ್ಲಿ ಕಲಿತುಕೊಳ್ಬೇಕಾಗಿರ್ತದೆ. ಇನ್ನು ವಿಡಿಯೋ ಪ್ರೊಡಕ್ಷನ್ನು ಯಾವ ಕ್ವಾಲಿಟಿಯಲ್ಲಿರಬೇಕು, ವಿಡಿಯೋ ಪ್ರೊಡಕ್ಷನ್ನಲ್ಲಿ ಹೇಗೆ ಎಕ್ಸ್ಪೋರ್ಟ್ ಮಾಡ್ಕೊಳ್ಬೇಕು ಮತ್ತು ಅದು ಯಾವ ಕ್ವಾಲಿಟಿಯಲ್ಲಿ ಜನರಿಗೆ ತಲುಪಬೇಕು ಹೇಳ್ತಕ್ಕಂಥದ್ದನ್ನೆಲ್ಲವುದನ್ನು ಕೂಡ ನಾವು ಅನಲೈಸ್ ಮಾಡಿ ಅದು ಫೇಸ್ಬುಕ್ಕಿಗೆ ಹಾಕಿದವಾಗ ಯಾವ ರೀತಿಯ ಕ್ವಾಲಿಟಿಯಲ್ಲಿ ಬರ್ತಾ ಇದೆ, ಅಥವಾ ಬೇರೆ ಪ್ಲಾಟ್ಫಾರ್ಮಿಗೆ ಹಾಕುವಾಗ HD ಕ್ವಾಲಿಟಿಯಲ್ಲಿ ಅಪ್ಲೋಡ್ ಆಗ್ತಾ ಇದೆಯೋ ಇಲ್ಲವೋ ಎಲ್ಲವುದನ್ನ ಗಮನಿಸಿಕೊಂಡು ಬೇಕಾದ ಹಾಗೆ ಆಪ್ಟಿಮೈಸ್ ಮಾಡಿ ವಿಡಿಯೋವನ್ನು ಕೊಡ್ತಕ್ಕಂಥದ್ದು, ಅದನ್ನು ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದು. ಕೆಲವು ಸಲ ಏನಾಗುತ್ತೆ ಅಂತಂದರೆ, ಕೆಲವರಿಗೆ ಈಗ ಫಾರ್ ಎಕ್ಸಾಂಪಲ್ ನಾವು ಅನೇಕ ಕಾಲೇಜ್ಗಳಿಗೆ ನಾವು ಮೇಂಟೈನ್ ಮಾಡ್ತಾ ಇದ್ದೇವೆ ಡಿಜಿಟಲ್ ಮಾರ್ಕೆಟಿಂಗನ್ನು. ಅವಾಗ ಏನಾಗುತ್ತೆ ಅಂತಂದರೆ, ಕಾಲೇಜ್ನವ್ರು ಏನು ಕೇಳ್ತಾರೆ, ನಮಗೊಂದು ಡ್ರೋನ್ ಶಾಟ್ ಬೇಕು, ಇಡೀ ಕಾಲೇಜಿನ ಡ್ರೋನ್ ಶಾಟ್ ಬೇಕು ಅಂತ. ಆ ಡ್ರೋನ್ ಶಾಟನ್ನು ತೆಗೆದುಕೊಳ್ಬೇಕು, ಅದಕ್ಕೆ ಎಕ್ಸ್ಪರ್ಟ್ಗಳು ಇರಬೇಕು ನಿಮ್ಮ ಕಂಪ್ನಿಯಲ್ಲಿ ಅಥವಾ ನಿಮ್ಮ ಜೊತೆಗೆ. ಆ ಎಕ್ಸ್ಪರ್ಟ್ಗಳು ಹೋಗಿ ಆ ವಿಡಿಯೋವನ್ನು ತೆಗೆದು ಆ ವಿಡಿಯೋವನ್ನು ಎಡಿಟಿಂಗ್ ಮಾಡಿ ಅದನ್ನು ಹೈ ಕ್ವಾಲಿಟಿಯಲ್ಲಿ ಪ್ರೊಡ್ಯೂಸ್ ಮಾಡಿ ಅದನ್ನು ನಮಗೆ ಕೊಡ್ತಕ್ಕಂಥದ್ದು. ಆ ವಿಡಿಯೋವನ್ನು ನಾವು ಬೇಕಾದ ಹಾಗೆ ಕಟ್ ಮಾಡಿಕೊಂಡು ಪ್ರೊಡಕ್ಷನ್ನಲ್ಲಿ ಅದನ್ನು ಹಾಕಿ ಕೊಡ್ತಕ್ಕಂಥದ್ದು ಮತ್ತು ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ಅದನ್ನು ಪ್ರಚಾರ ಮಾಡ್ತಕ್ಕಂಥದ್ದು. ಇದೆಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ವಿಡಿಯೋ ಪ್ರೊಡಕ್ಷನ್ ಮಾಡುವಾಗ. ಇನ್ನು ಬ್ಲಾಗ್ಸ್ಗಳನ್ನು ಕ್ರಿಯೇಟ್ ಮಾಡೋದು, ನಾನು ಈಗಾಗಲೇ ಅದ್ರ ಬಗ್ಗೆ ಮಾತಾಡಿದ್ದೇನೆ. ಹೆಚ್ಚೆಚ್ಚು ಬ್ಲಾಗ್ಸ್ಗಳು ಅವ್ರಿಗಿಂತ ಅಂದರೆ ನಮ್ಮ ಕಾಂಪಿಟೇಟರ್ಸ್ಗಳಿಗಿಂತ ಚೆನ್ನಾಗಿರ್ತಕ್ಕಂಥ ಕಂಟೆಂಟನ್ನು, ಇನ್ಫಾರ್ಮೇಷನಲ್ ಕಂಟೆಂಟನ್ನು ನಾವು ಕೊಡ್ತಕ್ಕಂಥದ್ದು ಬಹಳ ಮುಖ್ಯ ಆಗಿರ್ತದೆ. ಇದೆಲ್ಲವೂ ಆದಮೇಲೆ ನಿಮಗೆ ಬ್ರ್ಯಾಂಡಿಂಗ್ ಮಾಡುವಾಗ ಕಂಟೆಂಟ್ ಮಾರ್ಕೆಟಿಂಗ್ ಬಹಳ ಮುಖ್ಯ ಅಂತ ನಾನು ಹೇಳ್ತಾ ಇದ್ದದ್ದು ಯಾಕೆ ಅಂತಂದರೆ, ಒಂದು ವರ್ಗ ಹೇಗಿದೆ ಅಂತಂದರೆ ಅದನ್ನು ಬುಕ್ ಫಾರ್ಮ್ಯಾಟ್ನಲ್ಲಿ ಓದ್ಕೊಳ್ಬೇಕು. ಅಂದರೆ ಅದ್ರ ಬಗ್ಗೆ ಕಂಪ್ಲೀಟ್ ನಾಲೆಡ್ಜ್ ಬರಬೇಕು ಹೇಳ್ತಕ್ಕಂಥ ಆಲೋಚನೆಯಲ್ಲಿ ಇರ್ತಕ್ಕಂಥದ್ದು. ಆ ವರ್ಗಗಳಿಗೆ ಬೇಕಾಗಿ ನಾವು ಫ್ರೀ ಇ ಬುಕ್ಕನ್ನು ಕೊಡ್ತಕ್ಕಂಥದ್ದು. ಇ ಬುಕ್ ಅಂದರೆ ಏನು? ಆ ಕಂಟೆಂಟಿನ ಬಗ್ಗೆ ವಿಸ್ತೃತವಾದ ಮಾಹಿತಿಯನ್ನು ಒಳಗೊಂಡಿರ್ತಕ್ಕಂಥ ಒಂದು ಕೈಪಿಡಿ, ಅಂದರೆ ಒಂದು ಸಣ್ಣ ಪುಸ್ತಕ. ಅದನ್ನು ಆನ್ಲೈನ್ ಫಾರ್ಮ್ಯಾಟ್ನಲ್ಲೇ PDF ಫಾರ್ಮ್ಯಾಟ್ನಲ್ಲೇ ನೀವು ಕೊಟ್ರಿ ಅಂತಾದರೆ ವಿತ್ ಫೋಟೋ ಇರ್ತಕ್ಕಂಥದ್ದು ಎಲ್ಲದನ್ನು ನಾವು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಚೆನ್ನಾಗಿರುವ ಡಿಸೈನ್ ಮಾಡ್ಬೋದು ಅದರಲ್ಲಿ, ಈ ಬುಕ್ನಲ್ಲಿ. ಹಾಗೆ ಚೆನ್ನಾಗಿರುವ ಕಂಟೆಂಟನ್ನು ನಾವು ಎಷ್ಟು ಕೊಟ್ಟರು ಕೂಡ ಅವರು
ಓದಲಿಕ್ಕೆ ಸಾಧ್ಯ ಆಗುತ್ತದೆ ಮತ್ತು ಹೆಚ್ಚು ಚೆನ್ನಾಗಿ ಆ ವಿಷಯವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅವಾಗ ಮಾತ್ರ ನಿಮ್ಮ ಬಗ್ಗೆ ಹೆಚ್ಚು ಚೆನ್ನಾಗಿ ಗೊತ್ತಿದ್ದಾವಾಗ ಮಾತ್ರ ಅವರು ನಿಮಗೆ ಕಸ್ಟಮರ್ ಆಗಲಿಕ್ಕೆ ಸಾಧ್ಯ ಇರುತ್ತೆ. ಅಂದರೆ ಮೊದಲನೇ ಹಂತದಲ್ಲೇ ಅವ್ರಿಗೆ ಗೊತ್ತಾಗೋದಿಲ್ಲ. ಯಾವುದೇ ಒಂದು ಲೀಡನ್ನು ನಾವು ನರ್ಚರ್ ಮಾಡುವಂತಹ ಹಂತದಲ್ಲಿ ಈ ಕಂಟೆಂಟ್ ಮಾರ್ಕೆಟಿಂಗ್ ಹೇಳ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗ್ತದೆ ಹೇಳ್ತಕ್ಕಂಥದ್ದು. ಇದಿಷ್ಟನ್ನು ನಾನು ಕಲಾಂಸ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ನ 360 ಡಿಗ್ರಿ ಆ್ಯಂಗಲ್ ಕಂಪ್ಲೀಟ್ ಡಿಜಿಟಲ್ ಮಾರ್ಕೆಟಿಂಗ್ ಸೊಲ್ಯೂಷನ್ ಹೇಳುವ ಮುಖಾಂತರ ನಾನು ತೋರಿಸಿಕೊಟ್ಟಿರುವಂಥದ್ದು. ಇದಿಷ್ಟೇ ಅಲ್ಲದೆ ಇದರಲ್ಲಿ ಇನ್ನೇನು ವಿಚಾರಗಳು ಬರ್ತದೆ ಹೇಳ್ತಕ್ಕಂಥದ್ದನ್ನು ಮುಂದಿನ ಹಂತಗಳಲ್ಲಿ ನಾನು ಹೇಳ್ಕೊಳ್ತಾ ಹೋಗ್ತೇನೆ. ಈಗ ಇಷ್ಟು ಹೊತ್ತು ವಿಚಾರ ಮಾಡಿದಂಥ ಒಂದು ವಿಷಯಗಳಿಗಿಂತ ಭಿನ್ನವಾಗಿ ಒಂದು ಆಲೋಚನೆಯನ್ನು ನಾನು ನಿಮ್ಮ ಮುಂದೆ ತೆರೆದಿಡ್ತಾ ಇರ್ತಕ್ಕಂಥದ್ದು. ಹಾಗಾದರೆ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಇಷ್ಟು ವಿಚಾರಗಳನ್ನು ನಾನು ನಿಮ್ಮೊಟ್ಟಿಗೆ ಹೇಳಿಕೊಂಡೆ. ಹಾಗಾದರೆ ಡಿಜಿಟಲ್ ಮಾರ್ಕೆಟಿಂಗೇ ಯಾಕೆ ಅಂತ ಕೇಳಿದರೆ, ಇನ್ ಡಿಮ್ಯಾಂಡ್ ಸ್ಕಿಲ್ ಇದು. ಯಾಕೆ ಅಂತಂದರೆ 2025 ಆ ನಂತರದಲ್ಲಿ ಬಹಳಷ್ಟು ಜನ ಇದರ ಬಗ್ಗೆ ಆಸಕ್ತರಾಗಿದ್ದಾರೆ ಮತ್ತು ಇದನ್ನು ಕಲಿತಾ ಇದ್ದಾರೆ ಮತ್ತು ಇದರ ಮೂಲಕ ತಮ್ಮ ಉದ್ಯೋಗಾವಕಾಶಗಳನ್ನು ಕಂಡುಕೊಳ್ತಾ ಇದ್ದಾರೆ ಹೇಳ್ತಕ್ಕಂಥದ್ದು. ಹಾಗೆ ಎರಡನೇದು ಬ್ರ್ಯಾಂಡಿಂಗ್, ಎಸೆನ್ಷಿಯಲ್ ಫಾರ್ ಬಿಸ್ನೆಸ್ ಫಾರ್ ಗ್ರೋತ್ ಆ್ಯಂಡ್ ಬ್ರ್ಯಾಂಡಿಂಗ್. ಯಾವುದೇ ಬಿಸ್ನೆಸ್ಸು ಅಥವಾ ಯಾವುದೇ ಸರ್ವಿಸಸ್ ಆಗಿರ್ಬೋದು, ಅವರಿಗೆ ಖಂಡಿತವಾಗಿ ಒಬ್ಬ ಡಿಜಿಟಲ್ ಮಾರ್ಕೆಟರ್ ಬೇಕೇ ಬೇಕು. ಆತ ಏನೇನು ಕೆಲಸಗಳನ್ನು ನಿರ್ವಹಿಸ್ತಾನೋ ಅದನ್ನೆಲ್ಲರೂ ಕಲ್ತ್ಕೊಂಡು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾವೆಲ್ಲ ಕಲ್ತ್ವಿ ಹೇಳ್ಕೊಂಡು ಒಂದಷ್ಟು ಸರ್ಚ್ ಮಾಡಿ ಮಾಡ್ಲಿಕ್ಕೆ ಹೋಗ್ತಾರೆ, ಮತ್ತು ಎಡವಟ್ ಮಾಡಿಕೊಂಡು ಎಕ್ಸ್ಪರ್ಟ್ ಆಗಿರುವಂಥ ಡಿಜಿಟಲ್ ಮಾರ್ಕೆಟರ್ಸ್ ಹತ್ರ ಬರ್ತಾರೆ. ಹಾಗಾಗಿ ಅವ್ರನ್ನ ಬ್ರ್ಯಾಂಡ್ ಮಾಡಬೇಕು ಅಂತಂದರೆ ನಿಮ್ಮ ಅಗತ್ಯತೆ ಖಂಡಿತವಾಗಿರುತ್ತೆ. ಹಾಗಾಗಿ ಡಿಜಿಟಲ್ ಮಾರ್ಕೆಟರ್ ಆಗಿ ನೀವು ಸಿದ್ಧ ಆದ್ರಿ ಅಂತಂದರೆ ಮುಂದಿನ ದಿನಮಾನಗಳಲ್ಲಿ ಅದು ಬಹಳಷ್ಟು ಉಪಯೋಗಕಾರಿಯಾಗಿ, ಸಮಾಜಕ್ಕೂ ಕೂಡ ಉಪಯೋಗಕಾರಿಯಾಗಿ, ಎಲ್ಲರೂ ಕೂಡ ಭಾರತದ ಎಕಾನಮಿಯನ್ನು ಮುನ್ನಡೆಸಲಿಕ್ಕೆ ಸಾಧ್ಯ ಆಗುತ್ತದೆ ಹೇಳ್ತಕ್ಕಂಥದ್ದು ನಮ್ಮ ಆಲೋಚನೆ ಇರ್ತಕ್ಕಂಥದ್ದು. ಹಾಗೆ ಕೆರಿಯರ್ ಅಪಾರ್ಚುನಿಟಿ, ಈಗಾಗಲೇ ನಾನು ಮಾತಾಡಿದೆ ಅದ್ರ ಬಗ್ಗೆ. ಬಹಳಷ್ಟು ಜನರಿಗೆ ಇವತ್ತು ಕೆರಿಯರ್ ಅಪಾರ್ಚುನಿಟಿಗಳು ಬೇಕಾಗಿರುವಂಥದ್ದು. ಅದಕ್ಕೆ ಅನೇಕ ಕಡೆಗೆ ಉದ್ಯೋಗಗಳನ್ನು ಅರಸ್ತಾನೇ ಇದ್ದಾರೆ, ಆದರೆ ಅಲ್ಲೆಲ್ಲೂ ಸಫಲತೆಯನ್ನು ಕಂಡುಕೊಳ್ಳುವಲ್ಲಿ ವಿಫಲರಾಗ್ತಾ ಇದ್ದಾರೆ. ಈ ಸಫಲತೆಯನ್ನು ಕಂಡುಕೊಳ್ಳುವುದು ಹೇಗೆ ಹೇಳ್ತಕ್ಕಂಥದ್ದು ಕೂಡ ಈ ಡಿಜಿಟಲ್ ಮಾರ್ಕೆಟಿಂಗ್ನ ಒಂದು ಭಾಗ ಆಗಿರುತ್ತೆ. ಹಾಗಾಗಿ ಆ ಡಿಜಿಟಲ್ ಮಾರ್ಕೆಟಿಂಗನ್ನು ಕಲೀಲೇಬೇಕಾಗಿರುವಂಥದ್ದು. ಇನ್ನು ವರ್ಕ್ ಫ್ರಮ್ ಹೋಮ್ ಅಪಾರ್ಚುನಿಟಿಗಳು, ನಿಮಗೆ ಮನೆಯಲ್ಲೇ ಕೂತ್ಕೊಂಡು ನಿಮಗೆ ಊರಿನಿಂದ ಬಂದು ಎಲ್ಲದನ್ನು ಕೆಲಸವನ್ನು ಅಥವಾ ದೊಡ್ಡ ದೊಡ್ಡ ನಗರಗಳಿಗೆ ಹೋಗಿ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿ ಇರ್ಬೋದು ಮನೆಯಲ್ಲಿ. ಹಾಗಾದರೆ ಮನೆಯಲ್ಲೇ ಒಂದು ಇನ್ಕಮನ್ನು ಜನರೇಟ್ ಮಾಡ್ಕೊಳ್ಬೇಕು, ಒಂದಷ್ಟು ಜನರಿಗೆ ನಾವು ಹೆಲ್ಪನ್ನು ಮಾಡಬೇಕು, ತನ್ಮೂಲಕ ನಾವು ಗ್ರೋ ಆಗಬೇಕು ಹೇಳ್ತಕ್ಕಂಥ ಆಲೋಚನೆಗಳಿರುತ್ತಲ್ಲ, ಅದನ್ನು ಮಾಡ್ಕೊಳ್ಳಿಕ್ಕೆ ಈ ಒಂದು ಕೋರ್ಸನ್ನು ಕರೆಕ್ಟಾಗಿ ಕಲ್ತ್ಕೊಂಡ್ರೆ ಅಥವಾ ಡಿಜಿಟಲ್ ಮಾರ್ಕೆಟಿಂಗನ್ನು ಸರಿಯಾಗಿ ಕಲ್ತ್ಕೊಂಡು ಅದನ್ನು ಮಾಡಲಿಕ್ಕೆ ಹಿಡಿದ್ರೆ ನಮಗೆ ಸುಲಭ ಆಗತ್ತೆ ಹೇಳ್ತಕ್ಕಂಥದ್ದು. ಇನ್ನು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟು ಅಂದರೆ ಕಾಸ್ಟ್ ಎಫೆಕ್ಟಿವ್ ಆಗಿರುತ್ತೆ, ಮಾರ್ಕೆಟಿಂಗ್ ವಿತ್ ಹೈ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಈಗಾಗಲೇ ನಾನು ಮಾತಾಡಿದ್ದೆ, ನಾವು ಏನು ಬಂಡವಾಳ ಹಾಕ್ತೇವಲ್ಲ ಅದಕ್ಕಿಂತ ಹೆಚ್ಚಿನದನ್ನು ನಮಗೆ ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಇದೆ ಹೇಳ್ತಕ್ಕಂಥದ್ದು. ಇನ್ನು ಕಾಂಪಿಟೇಷನ್ ವಿಚಾರ ಬಂದರೆ ಇದರಲ್ಲಿ ಬಹಳಷ್ಟು ಕಡಿಮೆ ಜನ ಇರ್ತಕ್ಕಂಥದ್ದು. ನಿಮಗೆ ಕನ್ನಡದಲ್ಲಿ ಡಿಜಿಟಲ್ ಮಾರ್ಕೆಟರ್ಸ್ಗಳು, ಅದರಲ್ಲೂ ಎಕ್ಸ್ಪರ್ಟ್ ಡಿಜಿಟಲ್ ಮಾರ್ಕೆಟರ್ಸ್ಗಳು ಬಹಳ ಕಡಿಮೆ ಇದ್ದಾರೆ. ನಿಮಗೆ ಅದನ್ನು ಹೇಳ್ಕೊಡುವವರು ಕಡಿಮೆ ಇದ್ದಾರೆ. ಸರಿಯಾದ ರೀತಿಯಲ್ಲಿ ಸರಿಯಾದ ಮಾಹಿತಿಯನ್ನು ಕೊಟ್ಟು ಸರಿಯಾಗಿ ಹೇಗೆ ಮಾಡಬೇಕು ಹೇಳ್ತಕ್ಕಂಥದ್ದನ್ನು ಹೇಳ್ಕೊಡುವವರು ಬಹಳ ಕಡಿಮೆ ಇದ್ದಾರೆ. ಎಲ್ಲರೂ ತಪ್ಪು ನಿಮ್ಮನ್ನು ಗೈಡ್ ಮಾಡ್ತಾರೆ, ಎಲ್ಲೆಲ್ಲೋ ವಿಚಾರಗಳನ್ನು ತೆಗೆದುಕೊಂಡು ಹೋಗ್ತಾರೆ, ಅವಶ್ಯಕತೆ ಇಲ್ಲದೆ ಇರತಕ್ಕಂಥ ವಿಚಾರಗಳನ್ನು ಹೇಳಿ ನಿಮ್ಮನ್ನು ಕನ್ಫ್ಯೂಸ್ ಮಾಡಿ ಬಿಟ್ಬಿಡ್ತಾರೆ. ಕೊನೆಯಲ್ಲಿ ಏನಾಗುತ್ತೆ ಅಂತಂದರೆ ಎಂಡ್ ಆಫ್ ದ ಡೇ ನೀವು ಟೈಮ್ ವೇಸ್ಟ್ ಮಾಡ್ತೀರಾ, ಮನಿ ವೇಸ್ಟ್ ಮಾಡ್ತೀರಾ, ಎಲ್ಲವೂ ಆದ ಮೇಲೆ ನಿಮಗೆ ಅದರಿಂದ ಏನು ಲಾಭ ಆಗಲಿಲ್ಲ ಅಂಥೇಳಿ ಹೊರಗಡೆ ಬರ್ತಕ್ಕಂಥ ಪರಿಸ್ಥಿತಿಗಳು ಕೂಡ ಬರುತ್ತೆ ಹೇಳ್ತಕ್ಕಂಥದ್ದು. ಹಾಗಾಗಿ ಜಾಗರೂಕರಾಗಿ ಮತ್ತು ಸರಿಯಾದ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸನ್ನು ಆಯ್ಕೆ ಮಾಡ್ಕೊಳ್ಳಿ. ನಾನು ಹೇಳ್ತಾ ಇರೋದು ನಮ್ಮ ಕಲಾಂಸ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ಕನ್ನಡದಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸನ್ನು ಕೊಡ್ತಾ ಇದೆ. ಆದರೆ ನೀವು ನಮ್ಮನ್ನೇ ಚೂಸ್ ಮಾಡಬೇಕು ಅಂತ ಹೇಳ್ತಾ ಇಲ್ಲ, ಸರಿಯಾದ ಮಾರ್ಕೆಟಿಂಗ್ ಕಂಪನಿಯನ್ನು ನೀವು ಆಯ್ಕೆ ಮಾಡಿಕೊಂಡು ನೀವು ಅದರ ಮೂಲಕ ಕಲೀಲಿಕ್ಕೆ ಸಾಧ್ಯ ಆಗುತ್ತದೆ ಹೇಳೋದನ್ನು ಮಾತ್ರ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇರ್ತಕ್ಕಂಥದ್ದು. ಹಾಗಾದರೆ ಬೇರೆ ಬೇರೆ ಭಾಷೆಗಳಲ್ಲಿ ಕಲಿಯೋದಕ್ಕಿಂತ ನಿಮ್ಮ ಮಾತೃಭಾಷೆಯಲ್ಲಿ ಕಲಿಯೋದ್ರಿಂದ ಉಪಯೋಗ ಇದೆ. ಹಾಗಾಗಿ ಕನ್ನಡದಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಕಲಿಸ್ತಕ್ಕಂತಹ ಸಂಸ್ಥೆಗಳನ್ನು ಸೇರಿಕೊಂಡ್ರೆ ನಿಮಗೆ ಎಲ್ಲ ಕಾನ್ಸೆಪ್ಟ್ಗಳು ಇನ್ ಡೀಟೇಲ್ ಆಗಿ ಅರ್ಥ ಆಗುತ್ತೆ. ಮತ್ತು ಸ್ವಲ್ಪ ಸಪೋರ್ಟ್ ಇದೆ ಅಂತಂದರೆ ಅವ್ರು ಹೆಲ್ಪ್ ಮಾಡೋದ್ರಿಂದ ನಿಮಗೆ ಮುಂದಿನ ದಿನಮಾನಗಳಲ್ಲಿ ಏನಾದರೂ ಸಮಸ್ಯೆ ಆಯಿತು ಅಂತಂದ್ರೂ ಕೂಡ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗುತ್ತದೆ ಹೇಳ್ತಕ್ಕಂಥದ್ದು. ಈಗ ಮುಂದಿನ ಸ್ಲೈಡ್ಗಳಿಗೆ ನಾನು ಹೋಗ್ತಾ ಇದ್ದೇನೆ.
ನಾವು ಕನ್ನಡದಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ನ ಕೊಡ್ತಾ ಇದ್ದೇವೆ ಅಂತ ಈಗಾಗಲೇ ನಾನು ಹೇಳ್ತಾ ಬಂದೆ. ಹೇಗೆ ಕೊಡ್ತಾ ಇದ್ದೇವೆ, ಏನೇನು ಕೊಡ್ತಾ ಇದ್ದೇವೆ, ಏನನ್ನು ಕಲಿಬಹುದು ಹೇಳ್ತಕ್ಕಂಥದ್ದನ್ನೆಲ್ಲ ನಾನೀಗ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೇನೆ. ಇಲ್ಲಿ ಏನು ಅಂತಂದರೆ, ಸರಿಯಾಗಿರ್ತಕ್ಕಂಥ ಒಂದು ಗ್ರಾಫಿಕ್ ಡಿಸೈನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೀವು ಯಾವುದೇ ಸೋಷಿಯಲ್ ಮೀಡಿಯಾ ಪ್ರಮೋಷನ್ ಮಾಡ್ತೀರಾ ಅಥವಾ ವೆಬ್ಸೈಟನ್ನು ಚೆನ್ನಾಗಿ ಮಾಡ್ತೀರಾ ಅಂತಂದರೆ ಅದೆಲ್ಲದಕ್ಕೂ ಕೂಡ ನಿಮ್ಮ ಗ್ರಾಫಿಕ್ ಡಿಸೈನ್, ಅಲ್ಲಿರ್ತಕ್ಕಂಥ ಡಿಸೈನ್ಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆ ಡಿಸೈನನ್ನು ನೀವು ಹೇಗೆ ಕ್ರಿಯೇಟ್ ಮಾಡಬೇಕು, ಆ ಡಿಸೈನ್ ಕ್ರಿಯೇಟ್ ಮಾಡೋದ್ರ ಮೂಲಕ ನೀವು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟನ್ನು ಹೇಗೆ ತೆಗಿಬೇಕು, ಎಲ್ಲಿ ನೀವು ಯಾವ ಪ್ಲ್ಯಾಟ್ಫಾರ್ಮ್ನಲ್ಲಿ ಹಾಕಿ ಅದನ್ನು ಪ್ರಮೋಟ್ ಮಾಡಬೇಕು ಹೇಳ್ತಕ್ಕಂಥದ್ದೆಲ್ಲದನ್ನು ಕೂಡ ಈ ಒಂದು ಹಂತದಲ್ಲಿ ನಾವು ಚರ್ಚಿಸ್ತೇವೆ. ಯಾವ ಟೂಲ್ಗಳನ್ನು ಎಷ್ಟು ಸುಲಭವಾಗಿ ಬಳಸ್ಕೊಂಡು ಹೇಗೆ ಮಾಡ್ಬೋದು ಹೇಳ್ತಕ್ಕಂಥದ್ದು. ನೀವು 50 ನಿಮಿಷ, 1 ತಾಸು, 2 ತಾಸು ತೆಗೆದುಕೊಳ್ತಕ್ಕಂತಹ ಒಂದು ಕೆಲಸಕ್ಕೆ ಕೇವಲ 10 ನಿಮಿಷ, 20 ನಿಮಿಷದಲ್ಲಿ ನೀವು ಹೇಗೆ ಮಾಡಿಕೊಂಡು, ಇದಕ್ಕೆ ಏನೂ ಟೆಕ್ನಿಕಲ್ ಸ್ಕಿಲ್ ಬೇಕಾಗಿಲ್ಲ, ಏನೂ ಇಲ್ಲದೆ ನೀವು ಹೇಗೆ ಗ್ರಾಫಿಕ್ ಡಿಸೈನನ್ನು ಕಲ್ತ್ಕೊಳ್ಬೋದು ಹೇಳ್ತಕ್ಕಂಥದ್ದು. ನೆಕ್ಸ್ಟ್ ದಿವಸಗಳಲ್ಲಿ ನಾವು ಟೂಲ್ಸ್ ಫಾರ್ ಗ್ರಾಫಿಕ್ ಡಿಸೈನು ಹೇಳ್ತಕ್ಕಂಥದ್ದನ್ನು ಡಿಸ್ಕಸ್ ಮಾಡ್ಲಿಕ್ಕೆ ಇರ್ತೇವೆ. ಅಂದರೆ ಯಾವ್ಯಾವ ಟೂಲ್ಸ್ಗಳನ್ನು ಬಳಸ್ಕೊಂಡು ನಾವು ಗ್ರಾಫಿಕ್ ಡಿಸೈನನ್ನು ಮಾಡ್ತೇವೆ ಹೇಳ್ತಕ್ಕಂಥದ್ದು. ಹಾಗೆ ವಿಡಿಯೋ ಎಡಿಟಿಂಗ್ ಅಂದ ತಕ್ಷಣ ನಮಗೆ ಅನೇಕ ಟೂಲ್ಸ್ಗಳು ಬೇಕಾಗತ್ತೆ. ಆ ಟೂಲ್ಸ್ಗಳ ಬಗ್ಗೆ ಕೂಡ ಪರಿಚಯವನ್ನು ಮಾಡಿಕೊಟ್ಟು ಅದರಲ್ಲಿ ಹೇಗೆ ಎಡಿಟಿಂಗನ್ನು ಮಾಡ್ಕೊಳ್ಬೇಕು, ವಿಡಿಯೋ ಎಡಿಟಿಂಗಿಗೆ ಯಾವುದು ಸುಲಭವಾಗಿರ್ತಕ್ಕಂಥ ಸಾಫ್ಟ್ವೇರ್ ಇದೆ ಮತ್ತು ಅದರಲ್ಲಿ ಹೇಗೆ ಎಡಿಟಿಂಗ್ ಮಾಡ್ಕೊಳ್ಬೇಕು, ನಾವು ವಿಡಿಯೋ ಶೂಟ್ ಮಾಡಿರ್ಬೇಕಾದ್ರೆ ಹೇಗೆ ಮಾಡ್ಕೊಂಡಿರಬೇಕು, ಇದೆಲ್ಲದನ್ನು ಕೂಡ ಇನ್ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡಿರ್ತಕ್ಕಂಥ ಒಂದು ವಿಡಿಯೋವನ್ನು ನಿಮಗೆ ಕೊಡಲಾಗತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಗೂಗಲ್ ಫ್ರೀ ಟೂಲ್ಸು, ನಿಮಗೆ ಡಿಜಿಟಲ್ ಮಾರ್ಕೆಟಿಂಗ್ ಮಾಡಬೇಕಾದ್ರೆ ಗೂಗಲಿನ ಅನೇಕ ಉಚಿತ ಟೂಲ್ಸ್ಗಳನ್ನು ಬಳಸ್ಕೊಂಡು ಮಾಡೋದು ಹೇಗೆ ಹೇಳೋದು ಖಡಾಖಂಡಿತವಾಗಿ ಗೊತ್ತಿರಬೇಕು. ಗೂಗಲನ್ನು ಹೊರತಾಗಿ ನೀವೇನನ್ನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಡಿಜಿಟಲ್ ಮಾರ್ಕೆಟಿಂಗ್ನಲ್ಲಿ. ನಾಳೆ ಗೂಗಲ್ಲು ನಿಮ್ಮನ್ನು ಯಾವುದೋ ಹಂತಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತಂದರೆ ನೀವು ಫಸ್ಟ್ ಅದಕ್ಕೆ ತಯಾರಾಗಿರಬೇಕು. ಹಾಗಾದರೆ ಗೂಗಲಿನ ಎಲ್ಲ ಒಂದು ಟೂಲ್ಸ್ಗಳನ್ನು ಸರಿಯಾಗಿ ಅಧ್ಯಯನ ಮಾಡಿಕೊಂಡು ಅದನ್ನು ಹೇಗೆ ಬಳಸ್ಕೊಳ್ಬೇಕು, ಅನೇಕ ಟೂಲ್ಸ್ಗಳು ಅನ್ನುವಂಥದ್ದು ಫ್ರೀಯಾಗೇ ಇರುವಂಥದ್ದು ಇದರಲ್ಲಿ. ಹಾಗಾದರೆ ಆ ಗೂಗಲ್ನಲ್ಲಿ ಆ ಟೂಲ್ಸ್ಗಳನ್ನು ಬಳಸ್ಕೊಳ್ಳೋದು ಹೇಗೆ ಹೇಳ್ತಕ್ಕಂಥದ್ದನ್ನು ನಾವಿಲ್ಲಿ ಹೇಳ್ಕೊಡ್ತಾ ಇರ್ತಕ್ಕಂಥದ್ದು. ಹಾಗೆ ಫಂಡಮೆಂಟಲ್ಸ್ ಆಫ್ ಡಿಜಿಟಲ್ ಮಾರ್ಕೆಟಿಂಗ್, ಏನು ಬೇಸಿಕ್ ಆದ ನಾಲೆಡ್ಜ್ ಬೇಕಲ್ಲ, ಇದನ್ನು ಫಸ್ಟು ನಾವು ಗಟ್ಟಿ ಮಾಡ್ಕೊಳ್ತೇವೆ. ಆ ನಂತರದಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ನ ವಿವಿಧ ಆಯಾಮಗಳನ್ನು ನಾವು ಚರ್ಚೆ ಮಾಡ್ತಾ ಬರ್ತೇವೆ ಹೇಳ್ತಕ್ಕಂಥದ್ದು. ಹಾಗೆ ಸರ್ಚ್ ಕನ್ಸೋಲ್ ಅಂತ ಗೂಗಲ್ನಿಂದ ಇರತಕ್ಕಂತಹ ಸುಲಭವಾದ ಟೂಲ್ ಇದು, ಗೂಗಲ್ ಸರ್ಚ್ ಕನ್ಸೋಲ್ ಅಂತ. ಹಾಗೆ ಗೂಗಲ್ ಅನಾಲಿಟಿಕ್ಸ್ ಅಂತ, ಇದು ಎರಡೂ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಅದರ ಇಂಪಾರ್ಟೆನ್ಸ್ ಏನು ಹೇಳ್ತಕ್ಕಂಥದ್ದನ್ನು ಚರ್ಚೆ ಮಾಡೋದಲ್ಲದೆ ಅದರಲ್ಲಿ ಯಾವ್ಯಾವ ಟರ್ಮನ್ನು ಹೇಗೆ ನಾವು ಬಳಸ್ಕೊಳ್ಬೇಕು ಹೇಳ್ತಕ್ಕಂಥದ್ದೆಲ್ಲವನ್ನ ಕೂಡ ನಾನು ಇನ್ ಡೀಟೇಲ್ಡ್ ಆಗಿ ಸರ್ಚ್ ಮಾಡ್ತಾ ಬರ್ತೇನೆ. ಹಾಗೂ ನಿಮಗೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಮುಖಾಂತರ ಹೀಗೆ ಹೀಗೆ ಮಾಡಿದರೆ ಹೀಗಾಗತ್ತೆ, ಯಾವಾಗ ಸೈಟ್ ಮ್ಯಾಪನ್ನು ನಾವು ಸಬ್ಮಿಟ್ ಮಾಡಬೇಕಾಗತ್ತೆ, ಯಾವಾಗ ಯಾವ ಪೇಜನ್ನು ನಾವು ಗೂಗಲಲ್ಲಿ ತೋರಿಸ್ಲಿಕ್ಕೆ ಸಾಧ್ಯ ಆಗುತ್ತೆ, ಯಾವ ಪೇಜನ್ನು ತೋರಿಸದೇ ಇರಲಿಕ್ಕೆ ನಮಗೆ ಸಾಧ್ಯ ಆಗತ್ತೆ, ಹೇಗೆ ಮಾಡ್ಬೋದು ಅದನ್ನು ಹೇಳ್ತಕ್ಕಂಥದ್ದು ಎಲ್ಲವನ್ನ ಕೂಡ ಈ ಹಂತದಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಬರ್ತೇನೆ. ಸ್ವತಃ ನಾನೇ ಹೇಳ್ಕೊಟ್ಟಿರುವಂತಹ ಕೋರ್ಸ್ ಇದಾಗಿರೋದ್ರಿಂದ ನಿಮಗೆ ಕಲ್ತ್ಕೊಳ್ಳಿಕ್ಕೂ ಸುಲಭ ಮತ್ತು ಮುಂದಿನ ಹಂತಗಳಲ್ಲಿ ನನ್ನ ಹತ್ರ ಚರ್ಚೆ ಮಾಡಲಿಕ್ಕೂ ಸುಲಭ ಆಗತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಅನಾಲಿಟಿಕ್ಸ್ ಅಂತಂದರೆ ನೀವು ಬಹಳಷ್ಟು ಅನಾಲಿಟಿಕ್ಸನ್ನು ನೋಡಿರ್ಬೋದು. ನೀವು ಪವರ್ BI ಮೂಲಕ ಮಾಡ್ತಕ್ಕಂಥ ಒಂದಷ್ಟು ಅನಾಲಿಟಿಕ್ಸನ್ನು ನೋಡಿರ್ಬೋದು. ಅಂದರೆ ಬಿಸ್ನೆಸ್ಸನ್ನು ಅನಲೈಸ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಟೂಲ್ಗಳು. ಅದು ನಿಮಗೆ ಹೇಗೆ ಬರ್ತಾ ಇದ್ದಾವೆ, ಎಲ್ಲಿಂದ ಬರ್ತಾ ಇದೆ ನಿಮಗೆ ಟ್ರಾಫಿಕ್ಕು ಹೇಳ್ತಕ್ಕಂಥದ್ದನ್ನೆಲ್ಲ ಅನಲೈಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತದೆ. ಇನ್ನು ಮುಖ್ಯವಾದ ಹಂತ ಅಂತಂದರೆ ನೀವು ಯಾವುದನ್ನು ಮಾಡ್ತೀರೋ, ಅಂದರೆ ಈಗ ಒಂದು ಬ್ಲಾಗನ್ನು ಬರೀತೀರಲ್ಲ ಅಥವಾ ಯೂಟ್ಯೂಬು ಅಥವಾ ಬೇರೆ ಯಾವುದೋ ಒಂದಷ್ಟು ಪ್ಲ್ಯಾಟ್ಫಾರ್ಮ್ಗಳ ಮೂಲಕ ಹಣ ಬರ್ತದೆ ಹೇಳೋದನ್ನ ಕೇಳಿರ್ತೀರಾ. ಆದರೆ ಅದು ಹೇಗೆ ಬರ್ತದೆ ಹೇಳ್ತಕ್ಕಂಥದ್ದನ್ನು ತಿಳಿಸ್ತಕ್ಕಂಥದ್ದು ಆ್ಯಡ್ಸೆನ್ಸ್ನ ಪಾರ್ಟ್ ಇರುತ್ತೆ. ಅದರಲ್ಲಿ ಹಣವನ್ನು ಹೇಗೆ ತೆಗಿಬೇಕು ಮತ್ತು ಹೇಗೆ ಅದರಿಂದ ಜನರಿಗೆ ಉಪಯುಕ್ತಕಾರಿಯಾಗಿ ನಾವು ಹಣವನ್ನು ಮಾಡಿಕೊಡ್ಬೋದು ಹೇಳ್ತಕ್ಕಂಥದ್ದೆಲ್ಲವನ್ನ ಕೂಡ ಆ್ಯಡ್ಸೆನ್ಸ್ನ ವಿಭಾಗದಲ್ಲಿ ನಾನು ಚರ್ಚೆ ಮಾಡ್ತೇನೆ. ಹಾಗೆ ಫೇಸ್ಬುಕ್ ಆ್ಯಡ್ಸು ಮತ್ತು ಇನ್ಸ್ಟಾಗ್ರಾಮ್ ಆ್ಯಡ್ಸು. ಫೇಸ್ಬುಕ್ ಆ್ಯಡ್ಸ್ ಅಂತಂದರೆ ಫೇಸ್ಬುಕ್ನಲ್ಲಿ ಅಡ್ವರ್ಟೈಸ್ಮೆಂಟ್ಗಳನ್ನು ನಾವು ಸ್ಕ್ರಾಲ್ ಮಾಡ್ತಾ ಇರಬೇಕಾದ್ರೆ ಬರ್ತಾ ಇರುತ್ತೆ. ಆ ಫೇಸ್ಬುಕ್ನಲ್ಲಿ ಅಡ್ವರ್ಟೈಸ್ಮೆಂಟ್ಗಳನ್ನು ಹೇಗೆ ಹಾಕೋದು ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಹೇಗೆ ಹಾಕೋದು, ಆ ಆ್ಯಡ್ಸ್ಗಳನ್ನು ಕೇವಲ ಕೆಲವರು ಏನು ಮಾಡ್ತಾರೆ ಅಂತಂದರೆ ಬೂಸ್ಟ್ ಅಂತ ಕೊಟ್ಟು ಆ್ಯಡ್ಸನ್ನ ಬೂಸ್ಟ್ ಮಾಡಲಿಕ್ಕೆ ಹೋಗ್ತಾರೆ. ಆ ರೀತಿಯಾಗಿ ಮಾಡಲಿಕ್ಕೆ ಇರ್ತಕ್ಕಂಥದ್ದಲ್ಲ. ಬೂಸ್ಟ್ ಮಾಡುವಂಥದ್ದಾದರೆ ಸಾಮಾನ್ಯ ಮನುಷ್ಯ ಕೂಡ ಮಾಡ್ಬೋದು. ಆದರೆ ಬೂಸ್ಟ್ ಮಾಡೋದ್ರಿಂದಾಗಿ ನೀವು ಡಿಜಿಟಲ್ ಮಾರ್ಕೆಟರ್ ಅಂತ ಅನಿಸ್ಕೊಳ್ಳೋದಿಲ್ಲ. ಅದ್ರ ಬದಲಾಗಿ ಸಪ್ರೇಟಾಗಿ ಒಂದು
ಪ್ಯಾನಲನ್ನು ಕ್ರಿಯೇಟ್ ಮಾಡಿಕೊಂಡು ಆಟೋಮೇಷನ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು ಹೇಗೆ ನಾವು ಆ್ಯಡ್ಸನ್ನು ರನ್ ಮಾಡಬೇಕು ಹೇಳ್ತಕ್ಕಂಥದ್ದು ಕೂಡ ಈ ಕೋರ್ಸ್ನಲ್ಲಿ ಇರ್ತಕ್ಕಂಥದ್ದು. ಹಾಗೆ ಗೂಗಲ್ ಅಡ್ವರ್ಟೈಸ್ಮೆಂಟ್ಗಳನ್ನು ಅಂದರೆ ಗೂಗಲ್ನಲ್ಲಿ ನೀವು ಸರ್ಚ್ ಮಾಡಿದವಾಗ ಮೊದಲು ಸ್ಪಾನ್ಸರ್ಡ್ ಅಂತ ಏನು ಬರುತ್ತಲ್ಲ ಅದೆಲ್ಲವೂ ಕೂಡ ಗೂಗಲ್ ಆ್ಯಡ್ಸ್ ಆಗಿರುತ್ತೆ. ಹಾಗಾದರೆ ಆ ಗೂಗಲ್ ಆ್ಯಡ್ಸನ್ನು ರನ್ ಮಾಡುವಂಥ ವಿಧಾನಗಳು ಹೇಗಿದ್ದಾವೆ ಹೇಳ್ತಕ್ಕಂಥದ್ದೆಲ್ಲವನ್ನ ಕೂಡ ನಾನು ಇನ್ ಡೀಟೇಲ್ ಆಗಿ ಸರ್ಚ್ ಮಾಡಲಿಕ್ಕೆ ಇರ್ತೇನೆ, ಹಾಗೂ ನಿಮಗೆ ಅದನ್ನು ಪ್ರಾಕ್ಟಿಕಲ್ ಆಗಿ ತೋರಿಸ್ಲಿಕ್ಕೆ ಇರ್ತೇನೆ. ಹೇಗೆ ಆ್ಯಡ್ಗಳನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕು ಮತ್ತು ಅದನ್ನು ರನ್ ಮಾಡುವಂಥ ಬಗೆ ಹೇಗೆ ಹೇಳ್ತಕ್ಕಂಥದ್ದೆಲ್ಲವೂ ಕೂಡ. ಅದಲ್ಲದೆ ಗೂಗಲ್ಲು ಕೊಡ್ತಾ ಇರ್ತಕ್ಕಂಥ ಫ್ರೀ ರಿವಾರ್ಡ್ಗಳು, ಈಗ ನೀವು 20,000ದಷ್ಟು ಫ್ರೀ ರಿವಾರ್ಡ್ಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. 20,000ರಿಂದ 30,000ದವರೆಗೂ ಇದೆ. ಅಂಥ ರಿವಾರ್ಡ್ಗಳನ್ನು ಪಡ್ಕೊಳ್ಳೋದು ಹೇಗೆ ಗೂಗಲ್ನಿಂದ ಹೇಳ್ತಕ್ಕಂಥದ್ದು, ಇದೆಲ್ಲದನ್ನ ಕೂಡ ನಾನು ಡಿಸ್ಕಸ್ ಮಾಡಲಿಕ್ಕೆ ಇರ್ತೇನೆ ಮುಂದಿನ ಹಂತಗಳಲ್ಲಿ. ಹಾಗೆ ಏನನ್ನು ಕಲಿತೀರಿ ಅಂತ ನಾವು ಇನ್ನೊಂದಷ್ಟು ಯೋಚನೆಯನ್ನು ಮಾಡ್ಕೊಂಡು ಬರುವಾಗ, ಬಿಂಗ್ನಲ್ಲಿ ಆ್ಯಡ್ಸ್ಗಳನ್ನು ಕ್ರಿಯೇಟ್ ಮಾಡೋದು ಹೇಗೆ, ಅಥವಾ ಲಿಂಕ್ಡ್ಇನ್ನಲ್ಲಿ ಅಡ್ವರ್ಟೈಸ್ಮೆಂಟ್ಗಳನ್ನು ಕ್ರಿಯೇಟ್ ಮಾಡೋದು ಹೇಗೆ. ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದರೆ ಏನಾಗುತ್ತೆ ಅಂತಂದರೆ, ಎಲ್ಲಿಂದಲೋ ಒಂದು ಪ್ರಾಡಕ್ಟನ್ನು ತೆಗೆದುಕೊಂಡು ಇನ್ನೊಬ್ಬರಿಗೆ ಆ ಪ್ರಾಡಕ್ಟನ್ನು ಮಾರಾಟ ಮಾಡಿ ಅದರಲ್ಲಿ ಒಂದಷ್ಟು ಕಮಿಷನ್ ಗಿಟ್ಟಿಸ್ಕೊಳ್ಳತಕ್ಕಂಥದ್ದು. ಈ ಕಮಿಷನ್ ಟೈಪ್ನಲ್ಲಿ ಒಂದಷ್ಟು ಹಣವನ್ನು ನಿತ್ಯ ನಾವು ಏನೂ ಕೆಲಸ ಮಾಡದೆ ಕೂತ್ಕೊಂಡು ದುಡ್ಡನ್ನು ದುಡಿತಾ ಇರುವ ಹಾಗೆ ಮಾಡುವುದು ಹೇಗೆ ಹೇಳ್ತಕ್ಕಂಥದ್ದನ್ನು ಕೂಡ ನಾನು ಇದರಲ್ಲಿ ತಿಳಿಸ್ಲಿಕ್ಕೆ ಇರ್ತೇನೆ. ಹಾಗೆ ಟ್ವಿಟರ್ನಲ್ಲಿ ಅಡ್ವರ್ಟೈಸ್ಮೆಂಟ್ಗಳನ್ನು ಮಾಡುವಂಥದ್ದು ಹೇಗೆ ಹೇಳುವಂಥದ್ದನ್ನು ಕೂಡ ಈ ಒಂದು ಕೋರ್ಸ್ನಲ್ಲಿ ನಾನು ಕಲಿಸಿದ್ದೇನೆ. ಹಾಗೆ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗು ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ನಲ್ಲಿ ನಾವು ಎಲ್ಲ ಹ್ಯಾಶ್ಟ್ಯಾಗ್ಸ್ಗಳನ್ನು ಹೇಗೆ ಬಳಸ್ಕೊಳ್ಬೇಕು, ಯಾವಾಗ ಯಾರನ್ನು ಹೇಗೆ ಮೆನ್ಷನ್ ಮಾಡಬೇಕು, ಯಾವ ಕೀವರ್ಡ್ಗಳನ್ನು ಅಲ್ಲಿ ಕೂಡ ಬಳಸ್ಕೊಳ್ಬೋದು ಹೇಳ್ತಕ್ಕಂಥದ್ದೆಲ್ಲದನ್ನು ಕೂಡ ನಾನು ಡಿಸ್ಕಸ್ ಮಾಡಿರ್ತೇನೆ. ಇದಲ್ಲದೆ ಮುಖ್ಯವಾದ ಪಾರ್ಟ್ ಏನು ಅಂತ ಕೇಳಿದರೆ AI ಟೂಲ್ಸು. ಯಾವ್ಯಾವ AI ಟೂಲ್ಸ್ಗಳು ಲಭ್ಯ ಇದ್ದಾವೆ ಮತ್ತು ಆ AI ಟೂಲ್ಸ್ಗಳನ್ನು ಹೇಗೆ ಬಳಸ್ಕೊಳ್ಬೇಕು ಹೇಳ್ತಕ್ಕಂಥದ್ದೆಲ್ಲದನ್ನು ಕೂಡ ನಾನು ಇಲ್ಲಿ ಡಿಸ್ಕಸ್ ಮಾಡಿರ್ತೇನೆ ಹೇಳ್ತಕ್ಕಂಥದ್ದು. ಇದೆಲ್ಲದನ್ನು ಕೂಡ ನಾವು ಅರ್ಥ ಮಾಡಿಕೊಂಡು ಬರಬೇಕಾಗಿರ್ತದೆ. ಈಗ ChatGPT ಒಂದನ್ನು ನಾನು ನಿಮಗೆ ತೋರಿಸಿದ್ದೇನೆ. ಇಂಥ ಹಲವಾರು ಟೂಲ್ಗಳಿದ್ದಾವೆ. ಅಂಥ ಹಲವಾರು ಟೂಲ್ಗಳ ಬಗ್ಗೆ ನಾವು ಅಧ್ಯಯನ ಮಾಡಲಿಕ್ಕೆ ಇರ್ತೇವೆ ಹೇಳ್ತಕ್ಕಂಥದ್ದು. ಅದಲ್ಲದೆ ಯೂಟ್ಯೂಬ್ನ ಮಾರ್ಕೆಟಿಂಗ್ ಮಾಡುವಂಥದ್ದು ಹೇಗೆ, ನಿಮಗೆ ಸರಿಯಾದ ಟೈಟಲ್ ಹಾಕ್ಲಿಕ್ಕೆ ಬರೋದಿಲ್ಲ, ಅದರಲ್ಲಿ ಡಿಸ್ಕ್ರಿಪ್ಷನ್ ಇರೋದಿಲ್ಲ, ಅಥವಾ ಟೈಮ್ ಸ್ಟ್ಯಾಂಪ್ಸ್ಗಳನ್ನು ಹಾಕ್ಲಿಕ್ಕೆ ಬರೋದಿಲ್ಲ, ಯೂಟ್ಯೂಬ್ಗಳಲ್ಲಿ ವೀಡಿಯೋಗಳನ್ನು ಪ್ರಮೋಟ್ ಮಾಡ್ಲಿಕ್ಕೆ ಬರೋದಿಲ್ಲ, ನಮ್ಮ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅದು ಜಾಸ್ತಿ ಆಗುತ್ತಾ ಇಲ್ಲ, ಅಥವಾ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಮಾಡಬೇಕು, ಅಥವಾ ಲೈಕ್ಸ್ಗಳನ್ನು ಜಾಸ್ತಿ ಮಾಡಬೇಕು, ಅಥವಾ ಕಾಮೆಂಟ್ಸ್ಗಳನ್ನು ಜಾಸ್ತಿ ಮಾಡಬೇಕು, ಇದೆಲ್ಲದಕ್ಕೆ ಯಾವ ವಿಧಾನಗಳಿದ್ದಾವೆ, ಅಥವಾ ಮಾನಿಟೈಸ್ ಮಾಡಬೇಕು, ಒಂದು ಚಾನಲ್ಗೆ ಹಣ ಬರುವ ಹಾಗೆ ಮಾಡಬೇಕು ಹೇಳೋದಾದರೆ ಅದನ್ನು ಹೇಗೆ ಮಾಡಬೇಕಾಗತ್ತೆ ಮತ್ತು ಅದರಿಂದ ಏನು ಪ್ರಯೋಜನಗಳನ್ನು ನಾವು ಪಡೆದುಕೊಳ್ಳಿಕ್ಕಾಗತ್ತೆ ಹೇಳುವಂಥದ್ದನ್ನೆಲ್ಲದನ್ನು ಯೂಟ್ಯೂಬ್ ಮಾರ್ಕೆಟಿಂಗ್ ವಿಭಾಗದಲ್ಲಿ ನಾನು ಚರ್ಚಿಸ್ಲಿಕ್ಕಿರ್ತೇನೆ. ಹಾಗೆ ಇಮೇಲ್ ಮಾರ್ಕೆಟಿಂಗು ಇದು ಬಹಳ ಇಂಪಾರ್ಟೆಂಟು. ಇಮೇಲ್ ಮಾರ್ಕೆಟಿಂಗು ನಿಮಗೆ ಬಹಳಷ್ಟು ದಿವಸಗಳಾದರೂ ಕೂಡ ಇಮೇಲ್ನ ಇನ್ಬಾಕ್ಸ್ನಲ್ಲೇ ಬಿದ್ದಿರತ್ತೆ. ಹಾಗಾಗಿ ಒಂದಲ್ಲ ಒಂದು ದಿವಸ ಆ ಇಮೇಲ್ನ ಮುಖಾಂತರ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಇಮೇಲ್ ಮಾರ್ಕೆಟಿಂಗ್ ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ದೊಡ್ಡ ದೊಡ್ಡ ಕಂಪ್ನಿಗಳು ಏನು ಮಾಡ್ತವೆ ಅಂತ ಕೇಳಿದರೆ, ನೀವು ಕಳಿಸಿರ್ತಕ್ಕಂಥ ಪರ್ಟಿಕ್ಯುಲರ್ ಮೆಸೇಜನ್ನು ನೀವು SMS ಕಳಿಸ್ತೀರೋ ಅಥವಾ ವಾಟ್ಸಪ್ ಮೆಸೇಜ್ ಕಳಿಸ್ತೀರೋ ಅದನ್ನು ನೋಡಲಿಕ್ಕೆ ಹೋಗೋದಿಲ್ಲ. ಆದರೆ ಇಮೇಲ್ನ ಥ್ರೂ ನೀವು ಕಾಂಟ್ಯಾಕ್ಟ್ ಮಾಡ್ತಕ್ಕಂಥದ್ದು ಬಹಳ ಮಾನ್ಯತೆಯನ್ನು ಪಡೆದುಕೊಳ್ತದೆ ಹೇಳ್ತಕ್ಕಂಥದ್ದು. ಹಾಗಾಗಿ ಇಮೇಲ್ ಮಾರ್ಕೆಟಿಂಗ್ ಹೇಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಇಮೇಲ್ ಮಾರ್ಕೆಟಿಂಗನ್ನು ಹೇಗೆ ಮಾಡಬೇಕು ಹೇಳುವಂಥದ್ದನ್ನು, ಅಥವಾ ಆಟೋಮೇಷನ್ ಅದರಲ್ಲಿ ಆಟೋಮೆಟಿಕ್ ಆಗಿ ಇಮೇಲನ್ನು ಕಳಿಸ್ತಾ ಇರ್ತಕ್ಕಂಥದ್ದು ಹೇಗೆ ಹೇಳುವಂಥದ್ದನ್ನು, ಫಾಲೋ ಅಪ್ ಇಮೇಲ್ಗಳನ್ನು ಕಳಿಸ್ತಕ್ಕಂಥದ್ದು ಹೇಗೆ ಹೇಳ್ತಕ್ಕಂಥದ್ದನ್ನು, ಇದು ಕೂಡ ಆಟೋಮೆಟಿಕ್ ಆಗಿ ಆಗೋದು ಹೇಗೆ ಹೇಳೋದನ್ನು ನಾನು ಚರ್ಚೆ ಮಾಡಲಿಕ್ಕೆ ಇರ್ತೇನೆ. ಇನ್ನು ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಈಗಾಗಲೇ ನಾನು ಮಾತಾಡಿದೆ. ಆನ್ ಪೇಜ್ SEO ಮತ್ತು ಆಫ್ ಪೇಜ್ SEO ಇದ್ರ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ನಾವು ತಿಳ್ಕೊಳ್ಳಿಕ್ಕಿದೆ. ಆನ್ ಪೇಜ್ SEOದಲ್ಲಿ ಯಾವ್ಯಾವ ಪಾಠಗಳು ಬರ್ತವೆ, ಆಫ್ ಪೇಜ್ SEOದಲ್ಲಿ ಯಾವ್ಯಾವ ಪಾಠಗಳು ಬರ್ತವೆ, ಇದೆಲ್ಲದನ್ನು ಕೂಡ ಇನ್ ಡೀಟೇಲ್ ಆಗಿ ನಾನು ಇಲ್ಲಿ ಅಧ್ಯಯನ ಮಾಡಲಿಕ್ಕೆ ಸೂಕ್ತವಾಗುವ ಹಾಗೆ ಕೊಟ್ಟಿರ್ತಕ್ಕಂಥದ್ದು. ಅದನ್ನು ನೀವು ಕಲ್ತ್ಕೊಳ್ಳಿಕ್ಕೆ ಸಾಧ್ಯ ಇರ್ತದೆ ಹೇಳ್ತಕ್ಕಂಥದ್ದು. ಹಾಗೆ ಈ ಸರ್ಚ್ ಇಂಜಿನ್ನಲ್ಲೇ ನಾನು ಕೀವರ್ಡ್ ರಿಸರ್ಚು ಅಂದರೆ ಸರಿಯಾದ ಕೀವರ್ಡನ್ನು ಆಯ್ಕೆ ಮಾಡ್ಕೊಳ್ಬೇಕು ಮತ್ತು ಆ ಕೀವರ್ಡ್ಗಳಿಗೆ ಟಾರ್ಗೆಟ್ ಆಗುವ ಹಾಗೆ ನಾವು ಆ ವಿಚಾರಗಳನ್ನೆಲ್ಲ ತುಂಬಿಸ್ತಾ ಬರಬೇಕು. ಹೇಗೆ ಅದನ್ನು ಮಾಡಬೇಕು ಹೇಳ್ತಕ್ಕಂಥದ್ದು ಮತ್ತು ಯಾವ ಟೂಲ್ಗಳನ್ನು ಬಳಸ್ಕೊಂಡು ಅದನ್ನು ಮಾಡಿದರೆ ಸುಲಭ ಸಾಧ್ಯವಾಗಿ ನಾವು ರ್ಯಾಂಕ್ ಮಾಡಲಿಕ್ಕೆ ಆಗ್ತದೆ ಗೂಗಲ್ನಲ್ಲಿ ಹೇಳ್ತಕ್ಕಂಥದ್ದು ಎಲ್ಲವುದನ್ನು ಕೂಡ ನಾನು ಹೇಳಲಿಕ್ಕಿರ್ತೇನೆ. ಹಾಗೆ ಆನ್ ಪೇಜ್ SEO ಅಂತ, ಆನ್ ಪೇಜ್ SEO ಅಂದರೆ ವೆಬ್ಸೈಟ್ನ ಒಳಗಡೆ ನಾವು ಏನೇನು ಕೆಲಸವನ್ನು ನಿರ್ವಹಿಸ್ತೇವೆ, ಅದರಲ್ಲಿ ಯಾವುದನ್ನು ಮಾಡೋದ್ರ ಮೂಲಕ ಯಾವ ರೀತಿಯ ಪ್ಲಗ್ಇನ್ಗಳನ್ನು ಹಾಕ್ಕೊಂಡೋ ಅಥವಾ ಯಾವ ರೀತಿಯ ಕೋಡಿಂಗ್ಗಳನ್ನು ಬರೆದುಕೊಂಡೋ ನಾವು ಆನ್ ಪೇಜನ್ನು ರ್ಯಾಂಕ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು
ಫಾಸ್ಟಾಗಿ ವೆಬ್ಸೈಟನ್ನು ರನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಆಫ್ ಪೇಜ್ SEO, ಇದ್ರ ಬಗ್ಗೆ ನಾನು ಈಗಾಗಲೇ ಮಾತಾಡಿದ್ದೇನೆ. ಆಫ್ ಪೇಜ್ SEO ಅಂತಂದರೆ ಅದರಲ್ಲಿ ಬ್ಯಾಕ್ ಲಿಂಕ್ ಮಾಡೋದು ಹೇಗೆ, ಬ್ಲಾಗರ್ ಔಟ್ರೀಚ್ ಮಾಡೋದು ಹೇಗೆ, ಇದೆಲ್ಲ ವಿಚಾರಗಳನ್ನು ನಾನು ವಿಸ್ತೃತವಾಗಿ ಚರ್ಚೆ ಮಾಡ್ತಾ ಬರ್ತೇನೆ. ಅದರ ಮೂಲಕ ನಿಮಗೆ ಹೇಗೆ ಇದನ್ನು ಮಾಡೋದ್ರ ಮೂಲಕ ನಾವು ಸಕ್ಸಸ್ಸನ್ನು ಕಾಣಬಹುದು ಹೇಳ್ತಕ್ಕಂಥದ್ದನ್ನು ಅರ್ಥ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ ಹೇಳ್ತಕ್ಕಂಥದ್ದು. ಹಾಗೆ ಇನ್ನೂ ಅನೇಕ ವಿಚಾರಗಳಿದ್ದಾವೆ. ಲೋಕಲ್ SEO ಅಂತ ಗುರುತಿಸ್ಕೊಂಡು ಬರ್ತೇವೆ. ಲೋಕಲ್ SEO ಅಂತಂದರೆ ನಿಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲಿ ನೀವು ಇರ್ತಕ್ಕಂಥ 10 ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ನಿಮಗೆ ನೀವೇ ಫಸ್ಟ್ ಕಾಣಿಸ್ಕೊಳ್ಬೇಕು ಹೇಳ್ತಕ್ಕಂಥದ್ದು ಹೇಗೆ ಮಾಡಬಹುದು ಹೇಳ್ತಕ್ಕಂಥ ವಿಚಾರಗಳನ್ನು ನಾನಿಲ್ಲಿ ತಿಳಿಸ್ಕೊಳ್ಲಿಕ್ಕೆ ಇರ್ತೇನೆ. ನೀವು ರೆಸ್ಟೋರೆಂಟ್ಸ್ ನಿಯರ್ ಮೀ ಅಂತ ಹೊಡೆದ ತಕ್ಷಣ ಹೇಗೆ ಯಾವುದೋ ಒಂದು ರೆಸ್ಟೋರೆಂಟು ನಿಮಗೆ ಟಾಪಲ್ಲಿ ಕಾಣಿಸುತ್ತಲ್ಲ, ಆ ಟಾಪಲ್ಲಿ ಕಾಣಿಸುವ ಹಾಗೆ ಮಾಡ್ತಕ್ಕಂಥ ವಿಧಾನ ಹೇಗೆ ಹೇಳ್ತಕ್ಕಂಥದ್ದನ್ನು ನಾನು ಲೋಕಲ್ SEOದಲ್ಲಿ ವಿಸ್ತೃತವಾಗಿ ಚರ್ಚೆ ಮಾಡಿದ್ದೇನೆ. ಅದರ ಮೂಲಕ ನೀವು ಯಾವುದೇ ರೆಸ್ಟೋರೆಂಟನ್ನು, ಯಾವುದೋ ರೆಸಾರ್ಟನ್ನು ಅಥವಾ ಯಾವುದೋ ಹೋಟೆಲನ್ನು ಅಥವಾ ಯಾವುದೋ ಸ್ಕೂಲನ್ನು ಫಸ್ಟ್ ಕಾಣುವ ಹಾಗೆ ಮಾಡ್ಬೋದು, ಮತ್ತು ಅದರಿಂದ ಆದಾಯವನ್ನು ಗಳಿಸ್ಬೋದಾಗಿರುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಲಿಂಕ್ ಬಿಲ್ಡಿಂಗ್ ಬಹಳ ಇಂಪಾರ್ಟೆಂಟ್ ಅಂತ ಆಗಿರ್ತಕ್ಕಂಥ ವಿಚಾರ. ಹೇಗೆ ಲಿಂಕ್ ಬಿಲ್ಡಿಂಗ್ ಮಾಡಬೇಕು, ಅದಕ್ಕೆ ಬ್ಯಾಕ್ ಲಿಂಕ್ಗಳನ್ನು ಹೇಗೆ ತರಬೇಕು ಹೇಳ್ತಕ್ಕಂಥದ್ದು ಎಲ್ಲದನ್ನು ಕೂಡ, ಅದು ಇಂಟರ್ನಲ್ ಲಿಂಕಿಂಗ್ ಆಗಿರ್ಬೋದು ಅಥವಾ ಎಕ್ಸ್ಟರ್ನಲ್ ಲಿಂಕಿಂಗ್ ಆಗಿರ್ಬೋದು, ಇದೆಲ್ಲ ವಿಚಾರಗಳನ್ನು ನಾನು ಚರ್ಚೆ ಮಾಡಿರ್ತೇನೆ. ಹಾಗೆ ಟೂಲ್ಸ್ ಫಾರ್ ಡಿಜಿಟಲ್ ಮಾರ್ಕೆಟಿಂಗ್. ಟೂಲ್ಸ್ ಫಾರ್ ಡಿಜಿಟಲ್ ಮಾರ್ಕೆಟಿಂಗ್ ಹೇಳ್ತಕ್ಕಂಥದ್ದು ಬಹಳ ಮುಖ್ಯವಾದ ವಿಚಾರ. ಯಾಕೆ ಅಂತಂದರೆ ಅನೇಕರು ನಿಮಗೆ ಕೋರ್ಸ್ಗಳನ್ನು ಕೊಡ್ತಾರೆ. ಕೋರ್ಸ್ಗಳಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಮಾಡೋದು ಹೇಗೆ, ಹಾಗೆ ಹೀಗೆ ಅಂತೆಲ್ಲ ಬಹಳಷ್ಟು ಉಪದೇಶಗಳನ್ನು ಕೊಡ್ತಾರೆ. ಆದರೆ ಇದರಲ್ಲಿ ಈ ಟೂಲ್ಸ್ ಅಲ್ಲದೆ ಇನ್ನೂ ಬೇರೆ ಬೇರೆ ಟೂಲ್ಸ್ಗಳಿದ್ದಾವೆ. ಈ ಟೂಲ್ಸ್ಗಳನ್ನು ಬಳಸ್ಕೊಂಡು ಹೇಗೆ ನಾವು ಡಿಜಿಟಲ್ ಮಾರ್ಕೆಟಿಂಗ್ ಮಾಡಬೇಕು ಹೇಳ್ತಕ್ಕಂಥ ವಿಚಾರವನ್ನು ಹೇಳೋದೇ ಇಲ್ಲ. ಅದು ಬೇಕು ಅಂತಾದರೆ ನಾವು ಸರಿಯಾಗಿ ಇದನ್ನೆಲ್ಲ ತಿಳ್ಕೊಳ್ಬೇಕಾಗತ್ತೆ. ಅದಕ್ಕಾಗಿ ನಾನು ಟೂಲ್ಸ್ಗಳ ಬಗ್ಗೆನೇ ಒಂದು ಸೆಷನನ್ನು ತೆಗೆದುಕೊಳ್ಳಿಕ್ಕಿದ್ದೇನೆ. ಇಂಥ ಸೆಷನ್ನಲ್ಲಿ ನಾವು ಎಲ್ಲ ಟೂಲ್ಸ್ಗಳು, ಅಂದರೆ ನನಗೆ ಗೊತ್ತಿರುವಂಥ ಟೂಲ್ಸ್ಗಳು ಅಥವಾ ಬೇರೆಯವರು ಬಳಸ್ತಾ ಇರ್ತಕ್ಕಂಥ ಟೂಲ್ಸ್ಗಳು, ಇದೆಲ್ಲದರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೇನೆ. ಮತ್ತು ಯಾವುದು ಸುಲಭ ಸಾಧ್ಯ ಹೇಳ್ತಕ್ಕಂಥದ್ದನ್ನು ಕೂಡ ನಾನು ಡಿಸ್ಕಸ್ ಮಾಡಿ ಅದರ ಬಗ್ಗೆ ಮಾಹಿತಿಯನ್ನು ನಿಮ್ಮೊಡನೆ ಹಂಚಿಕೊಳ್ಳಿಕ್ಕಿರ್ತೇನೆ. ಹಾಗೆ ಆನ್ಲೈನ್ ರೆಪ್ಯುಟೇಷನ್ ಮ್ಯಾನೇಜ್ಮೆಂಟ್ ಅಂತ ಗುರುತಿಸ್ಕೊಂಡು ಬರ್ತೇವೆ. ಆನ್ಲೈನ್ ರೆಪ್ಯುಟೇಷನ್ ಮ್ಯಾನೇಜ್ಮೆಂಟ್ ಈಗಾಗಲೇ ಲೋಕಲ್ SEOಗೆ ಸಂಬಂಧಪಟ್ಟಿರ್ತದೆ ಹೆಚ್ಚಾಗಿ. ಇನ್ನು ಅದಲ್ಲದೆ ನಾವು SEO ಮಾಡುವಾಗ ಕೂಡ ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ರಿವ್ಯೂಸನ್ನು ನಾವು ಮ್ಯಾನೇಜ್ ಮಾಡೋದು ಹೇಗೆ, ಅಥವಾ ಯಾರಾದರೂ ಕಮೆಂಟ್ ಹಾಕ್ತಾರೆ ಅದನ್ನು ಹೇಗೆ ಮ್ಯಾನೇಜ್ ಮಾಡಬೇಕು, ಏನೋ ಒಂದು ಬ್ಯಾಡ್ ರಿವ್ಯೂವನ್ನು ಕೊಟ್ಟಿರ್ತಾರೆ ಅದನ್ನು ಹೇಗೆ ಚೆನ್ನಾಗಿ ಕನ್ವರ್ಟ್ ಮಾಡ್ಕೊಳ್ಬೇಕು ಹೇಳ್ತಕ್ಕಂಥದ್ದೆಲ್ಲದನ್ನು ಕೂಡ ನಾನು ಈ ಹಂತದಲ್ಲಿ ಡಿಸ್ಕಸ್ ಮಾಡಲಿಕ್ಕೆ ಇರ್ತದೆ. ಹಾಗಾದರೆ ಆನ್ಲೈನಲ್ಲಿ ನಮ್ಮ ರೆಪ್ಯುಟೇಷನನ್ನು ಮ್ಯಾನೇಜ್ ಮಾಡುವಂಥದ್ದು ಹೇಗೆ ಹೇಳ್ತಕ್ಕಂಥದ್ದನ್ನು ಕಂಪ್ಲೀಟಾಗಿ ಈ ಹಂತದಲ್ಲಿ ನಾನು ಚರ್ಚೆ ಮಾಡ್ತೇನೆ. ಇನ್ನು ಕಂಟೆಂಟ್ ಮಾರ್ಕೆಟಿಂಗ್ ಅಂತಂದರೆ ಈಗಾಗಲೇ ನಾನು ಮಾತಾಡಿಯಾಗಿದೆ. ಒಂದು ಕಂಟೆಂಟನ್ನು ಹೆಚ್ಚು ಜನರಿಗೆ ತೋರಿಸುವಂಥದ್ದು ಹೇಗೆ ಅಂತ, ಅದರ ಬಗ್ಗೆ ನಾನು ಈ ಹಂತದಲ್ಲಿ ಚರ್ಚೆ ಮಾಡಲಿಕ್ಕೆ ಇರ್ತೇನೆ. ಇದಿಷ್ಟೇ ಅಲ್ಲ, ಮೊಬೈಲ್ ಮಾರ್ಕೆಟಿಂಗ್ ಅಂತಂದರೆ ನಿಮಗೆ ಮೊಬೈಲ್ನಲ್ಲಿ ಹೆಚ್ಚು ಜನರಿಗೆ ನಮ್ಮ ವೆಬ್ಸೈಟನ್ನು ಅಥವಾ ಬೇರೆ ಎಲ್ಲ ವಿಚಾರಗಳನ್ನು ಹೇಗೆ ತೋರಿಸ್ಬೇಕು ಹೇಳ್ತಕ್ಕಂಥದ್ದನ್ನು ನಾವು ಚರ್ಚೆ ಮಾಡಲಿಕ್ಕಿರ್ತೇವೆ. ಅದರಲ್ಲಿ UI UX ಅಂತ ಹೇಳ್ತೇವೆ, ಅದು ಹೇಗಿರಬೇಕು ಹೇಳುವಂಥ ವಿಚಾರಗಳನ್ನು ಕೂಡ ನಾನು ಚರ್ಚೆ ಮಾಡಲಿಕ್ಕಿರ್ತೇನೆ. ಅದರಲ್ಲಿ ವಾಟ್ಸಪ್ ಮಾರ್ಕೆಟಿಂಗ್ ಬರುತ್ತೆ, SMS ಮಾರ್ಕೆಟಿಂಗ್ ಬರುತ್ತೆ. ಇಂಥದ್ದೆಲ್ಲ ಮಾರ್ಕೆಟಿಂಗ್ಗಳನ್ನು ನಾವು ಹೇಗೆ ಮಾಡಬೇಕು ಹೇಳುವಂಥದ್ದೆಲ್ಲ ವಿಚಾರಗಳನ್ನು ನಾನು ವಿಸ್ತೃತವಾಗಿ ಅದರಲ್ಲಿ ಚರ್ಚೆ ಮಾಡ್ತಾ ಬರ್ತೇನೆ. ಮೊಬೈಲ್ಗೆ ಬೇಕಾದಾಗ ವೆಬ್ಸೈಟ್ ಮಾಡೋದು ಹೇಗೆ ಹೇಳುವಂಥದ್ದೇ ಒಂದು ಪ್ರತ್ಯೇಕವಾದಂಥ ವಿಚಾರ. ಅದೆಲ್ಲದರ ಬಗ್ಗೆ ನಾನು ಡಿಸ್ಕಸ್ ಮಾಡಲಿಕ್ಕೆ ಇರ್ತೇನೆ ಹೇಳ್ತಕ್ಕಂಥದ್ದು. ಇದಿಷ್ಟಲ್ಲದೆ ಒಂದು ಬೋನಸ್ ವಿಡಿಯೋ ಏನಿದೆ ಅಂತಂದರೆ ಹೌ ಟು ಗೆಟ್ ವರ್ಕ್ ಆಫ್ಟರ್ ಕಂಪ್ಲೀಷನ್. ಇದು ಬಹಳ ಮುಖ್ಯ ಆಗುತ್ತೆ. ನಿಮಗೆಲ್ಲದನ್ನು ಹೇಳ್ಕೊಡ್ಬೋದು, ಕೊನೆಗೆ ಅದರಲ್ಲಿ ಜಾಬ್ ಪಡ್ಕೊಳ್ಳೋದು ಹೇಗೆ, ಎಲ್ಲೆಲ್ಲಿ ಜಾಬಿನ ಅಪಾರ್ಚುನಿಟಿಗಳಿರ್ತವೆ ಇದು ಗೊತ್ತೇ ಇರೋದಿಲ್ಲ. ನಾವು ನಿಮಗೆ ರೆಫರ್ ಮಾಡ್ಬೋದೇ ಹೊರತು ನಾವು ನಿಮಗೆ ಜಾಬ್ ಕೊಡಿಸ್ತೇವೆ ಹೇಳ್ತಕ್ಕಂಥ ಯಾವ ಕಂಪನಿಯನ್ನು ನಂಬೇಡಿ. ಯಾಕೆ ಅಂತ ಕೇಳಿದರೆ ಯಾವ ಕಂಪನಿಗಳು ಕೂಡ ನಿಮಗೆ ಜಾಬ್ ಕೊಡಿಸುವ ಮಟ್ಟಿಗೆ ಸಕ್ಷಮರಾಗಿ ಇರೋದಿಲ್ಲ. ನಮ್ಮಲ್ಲೇ ಜಾಬ್ ಇದೆ ಅಂತಂದ್ರೆ ನಾವು ಕೊಡ್ಬೋದೇ ಹೊರತು ಬೇರೆ ಕಡೆಗೆ ಯಾರಿಗೋ ಜಾಬ್ ಇದೆ ಅಂತಂದರೆ ಅವರು ಕೊಡಿಸ್ತೇವೆ ಹೇಳಿ ನಿಮಗೆ ಆಶ್ವಾಸನೆಯನ್ನಷ್ಟೇ ಕೊಡ್ತಾರೆ ಬಿಟ್ಟರೆ ನೀವು ಕೋರ್ಸ್ ಕಲಿತ ಮೇಲೆ ನೀವು ಯಾರೋ ಅವ್ರು ಯಾರೋ ಹೇಳುವಂಥ ಲೆಕ್ಕದಲ್ಲಿ ಇರ್ತಾರೆ. ನಾವೇನು ಮಾಡ್ತೇವೆ ಅಂತಂದರೆ ಅದಕ್ಕೆ ಸಿದ್ಧವಾಗುವ ಹಾಗೆ ಮಾಡಬಲ್ಲೆವು ಮತ್ತು ಬೇಕಾದ ಕಡೆಗೆ ರೆಫರನ್ನು ಮಾಡಬಲ್ಲೆವು. ಆಮೇಲೆ ನಿಮ್ಮ ಕ್ಷಮತೆಗೆ ಬಿಟ್ಟಿರ್ತಕ್ಕಂಥ ವಿಚಾರ. ನಾನು ಯಾರಿಗೂ ಇನ್ಫ್ಲೂಯೆನ್ಸ್ ಮಾಡುವಂಥದ್ದನ್ನು ಮಾಡೋದಿಲ್ಲ ಅಥವಾ ನಮ್ಮವ್ರ ಕಡೆಯಿಂದ ಇನ್ಫ್ಲೂಯೆನ್ಸನ್ನು ಬಯಸೋದು ಇಲ್ಲ ಹೇಳ್ತಕ್ಕಂಥದ್ದು. ಹಾಗಾಗಿ ನಿಮ್ಮ ಕ್ಷಮತೆ ಅಂದರೆ ನಿಮ್ಮ ಕಲಿಕೆಯ ಸಾಮರ್ಥ್ಯ ಹೇಗಿದೆಯೋ ಅದರ ಮೇಲೆ ನೀವು ಒಂದು
ಜಾಬನ್ನು ಗಿಟ್ಟಿಸ್ಕೊಳ್ಬೇಕೇ ಹೊರತು ಅದನ್ನು ಹೊರತಾಗಿ ನಾನೇನೋ ಮಾಡ್ತೇನೆ, ಈ ದಗಲ್ಬಾಜಿತನದಿಂದ ನಾನು ಜಾಬನ್ನು ಗಿಟ್ಟಿಸ್ಕೊಂಡು ನಾನು ನಂತರದಲ್ಲಿ ಡಿಜಿಟಲ್ ಮಾರ್ಕೆಟಿಂಗನ್ನು ಚೆನ್ನಾಗಿ ಮಾಡ್ತೇನೆ ಹೇಳ್ತಕ್ಕಂಥ ಒಂದು ಪೊಳ್ಳು ಭರವಸೆಗಳನ್ನು ನಂಬಿಕೊಂಡು ನಾನು ಯಾರಿಗೂ ಕೆಲಸವನ್ನು ಕೊಡೋದೂ ಇಲ್ಲ ಅಥವಾ ಕೆಲಸವನ್ನು ಕೊಡಲಿಕ್ಕೆ ಶಿಫಾರಸು ಮಾಡೋದೂ ಇಲ್ಲ ಹೇಳ್ತಕ್ಕಂಥದ್ದು. ಹಾಗಾಗಿ ಹೌ ಟು ಗೆಟ್ ವರ್ಕ್ ಆಫ್ಟರ್ ಕಂಪ್ಲೀಷನ್ ಹೇಳ್ತಕ್ಕಂಥದ್ದು, ಒಂದು ಕೋರ್ಸ್ನ ಕಂಪ್ಲೀಟ್ ಮಾಡಿದ ತಕ್ಷಣ ನಿಮಗೆ ಹೇಗೆ ವರ್ಕ್ಗಳನ್ನು ತೆಗೆದುಕೊಳ್ಬೇಕು, ನೀವೇ ಸ್ವಂತ ಏನಾದರೂ ಮಾಡೋದಿದ್ರೆ ಹೇಗೆ ವರ್ಕ್ಗಳನ್ನು ತೆಗೆದುಕೊಳ್ಬೇಕು ಹೇಳ್ತಕ್ಕಂಥ ಒಂದು ಬೋನಸ್ ವಿಡಿಯೋವನ್ನು ಕೂಡ ಈ ಒಂದು ಹಂತದಲ್ಲಿ ನಾನು ಕೊಟ್ಟಿರ್ತೇನೆ. ಹಾಗಾಗಿ ಆ ವಿಡಿಯೋವನ್ನು ಕೂಡ ನೀವು ಕರೆಕ್ಟಾಗಿ ನೋಡಿ. ಅದರಲ್ಲಿ ನಿಮಗೆ ಎಲ್ಲೆಲ್ಲಿ ನಾವು ವರ್ಕ್ಗಳನ್ನು ಗಿಟ್ಟಿಸ್ಕೊಳ್ಬೋದು ಹೇಳ್ತಕ್ಕಂಥ ಅಪಾರ್ಚುನಿಟಿಗಳ ಬಗ್ಗೆ ಚರ್ಚೆ ಮಾಡಲಾಗಿದೆ. ಅದರಿಂದ ನಾವು ಬಹಳಷ್ಟು ಆದಾಯವನ್ನು ತೆಗಿಲಿಕ್ಕೆ ಕೂಡ ಸಾಧ್ಯ ಇದೆ ಹೇಳ್ತಕ್ಕಂಥದ್ದನ್ನ ನಾನು ಈ ಮೂಲಕ ತಿಳಿಸ್ಲಿಕ್ಕೆ ಇರ್ತೇನೆ. ಇದು ಬೋನಸ್ ವಿಡಿಯೋ ಆಗಿ ಇದರ ಸಂತಿಗೆ ಸಿಗಲಿಕ್ಕೆ ಇರ್ತಕ್ಕಂಥದ್ದು. ಎಷ್ಟಪ್ಪ ಇದಕ್ಕೆ ಪ್ರೈಸು, ಇಷ್ಟೆಲ್ಲ ಮಾತಾಡ್ತಿರಲ್ಲ ಅಂತ ಕೇಳಿದರೆ, ನಾನೀಗ ಹೇಳ್ತಾ ಇರ್ತಕ್ಕಂಥದ್ದು ಇದಿಷ್ಟು ಮಾಸ್ಟರ್ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಅಂತ ಏನಿದೆಯೋ ಇದು ಕೇವಲ ನಿಮಗೆ ಒಂದು ಸಲ ಹೋದವಾಗ ಬ್ರೆಡ್ಡು ಬನ್ನು ಕಾಫಿ ಅಥವಾ ಒಂದು ಬರ್ಗರ್ ತಿಂದು ಬರುವ ಟೈಮಿಗೆ ಎಷ್ಟು ಬಿಲ್ ಆಗುತ್ತೋ ಅಷ್ಟನ್ನು ಮಾತ್ರ ಇಟ್ಟಿರ್ತಕ್ಕಂಥದ್ದು. ಯಾಕೆ ಅಂದರೆ ಕನ್ನಡಿಗರು ಹೆಚ್ಚು ಜನ ಇದನ್ನು ಕಲೀಲಿ ಹೇಳ್ತಕ್ಕಂಥ ಉದ್ದೇಶದಿಂದ. ನಮಗೂ ಕೂಡ ಸ್ಕಿಲ್ಡ್ ವರ್ಕರ್ಸ್ ಬೇಕಾಗಿದ್ದಾರೆ. ಕಲಾಂಸ ಇನ್ಫೋಟೆಕ್ ಸಂಸ್ಥೆ ಇಷ್ಟೆಲ್ಲ ವರ್ಷಗಳಿಂದ ಕೆಲಸ ಮಾಡಿಯೂ ಕೂಡ ನಮಗೆ ಏನಾಗಿದೆ ಅಂತ ಕೇಳಿದರೆ ಸ್ಕಿಲ್ಡ್ ವರ್ಕರ್ಸು, ಎಕ್ಸ್ಪರ್ಟೈಸ್ ಆಗಿರ್ತಕ್ಕಂಥವ್ರು ಸಿಗುವಂಥದ್ದು ಬಹಳ ಕಷ್ಟ ಆಗಿದೆ. ಹಾಗಾಗಿ ನಾವೇ ಕೋರ್ಸ್ಗಳನ್ನು ಕೊಡ್ತೇವೆ ಮತ್ತು ಕನ್ನಡದಲ್ಲೇ ಕೊಡ್ತೇವೆ, ಹೆಚ್ಚು ಅರ್ಥ ಮಾಡ್ಕೊಳ್ಳಿ ಹೇಳುವ ಕಾರಣಕ್ಕಾಗಿ. ಅದಲ್ಲದೆ ಯಾಕೆ ಇಷ್ಟು ಕಡಿಮೆ ರೇಟ್ ಇಟ್ಟಿದ್ದೇವೆ ಅಂತ ಕೇಳಿದರೆ, ಒಂದು ವಿಚಾರವನ್ನು ಸ್ಪಷ್ಟವಾಗಿ ಅಧ್ಯಯನ ಮಾಡಿಕೊಂಡ್ರು ಅಂತಂದರೆ, ನಮ್ಮಲ್ಲಿ ಅವರು ಕೆಲಸವನ್ನು ಕೇಳಿದರು ಅಂತಂದರೆ ಯಾಕೆ ದುಡ್ಡು ಇಟ್ಟು ಮಾಡಬೇಕು, ಹಾಗಾದರೆ ದುಡ್ಡು ಇಡದೆ ಮಾಡ್ಬೋದಾಗಿತ್ತಲ್ಲ ನೀವು ಅಂತ ಕೇಳ್ಬೋದು. ದುಡ್ಡಿಟ್ಟು ಯಾಕೆ ಮಾಡ್ತಾ ಇದ್ದೇವೆ ಅಂತಂದರೆ, ಯಾವುದೇ ವಿದ್ಯೆಗೆ ಒಂದು ಬೆಲೆ ಇದೆ. ವಿದ್ಯೆ ಬೆಲೆ ಕಟ್ಟಲಿಕ್ಕಾಗದೇ ಇರತಕ್ಕಂಥದ್ದು, ಅದಕ್ಕೆ ಮೌಲ್ಯ ಇದೆ. ಆ ಮೌಲ್ಯವನ್ನು ಪ್ರತಿಯೊಬ್ಬರು ತೆತ್ತು ಪ್ರಾರಂಭ ಮಾಡಿದರೆ ಅದರ ಬಗ್ಗೆ ಒಂದು ಗೌರವವನ್ನು ಉಳಿಸ್ಕೊಂಡು ಬರ್ತಾರೆ. ಇಲ್ಲ ಅದರ ಬಗ್ಗೆ ಗೌರವವನ್ನು ಕಳ್ಕೊಂಡು ಯಾಕೋ ಏನಕ್ಕೋ ಒಂದು ದುಡ್ಡು ಕೊಟ್ಟಿದ್ದೇವೆ, ಬೇಕಾದ್ರೆ ಮಾಡೋಣ ಇಲ್ಲಾಂದರೆ ಬಿಡೋಣ ಹೇಳುವಂಥ ಮನಸ್ಥಿತಿಗೆ ಬರುವಂಥವ್ರು ನನಗೆ ಬೇಕಾಗಿಲ್ಲ. ಹೇಗಿರಬೇಕು ಅಂತಂದರೆ, ನನಗೆ ಯಾವುದೇ ಎಕ್ಸ್ಕ್ಯೂಸ್ಗಳು ಇಲ್ಲದೆ ಇರತಕ್ಕಂಥ ಒಂದು ಒಳ್ಳೆಯ ವ್ಯಕ್ತಿ ಸಿದ್ಧ ಆಗಬೇಕು ಹೇಳ್ತಕ್ಕಂಥ ಆಕಾಂಕ್ಷೆ ಇದೆಯೇ ಹೊರತು ಎಕ್ಸ್ಕ್ಯೂಸ್ಗಳೇ ದಿನದ ಜಾಯಮಾನದಲ್ಲಿ ರೂಢಿಸ್ಕೊಂಡಿರ್ತಕ್ಕಂಥವ್ರು ಯಾರೂ ನನಗೆ ಬೇಕಾಗಿಲ್ಲ. ಅಂಥ ಅನ್ಸ್ಕಿಲ್ಡ್ ಲೇಬರ್ಸನ್ನು ನಾನು ಟಾರ್ಗೆಟ್ ಮಾಡಿ ಇದನ್ನು ಹೇಳ್ಕೊಡ್ತಲೂ ಇಲ್ಲ. ನಿಮಗೆ ಸಾಮರ್ಥ್ಯ ಇದ್ದರೆ, ನೀವು ಮೇಲೆ ಬರಬೇಕು ಅಂತಿದ್ದರೆ, ನೀವು ಇಂಥ ಕೋರ್ಸ್ಗಳನ್ನು ಮಾಡಬೇಕು, ನಾನು ಹೆಚ್ಚು ಕಲಿಬೇಕು ಮತ್ತು ಹೆಚ್ಚು ಜನರಿಗೆ ಉಪಯುಕ್ತ ಆಗಬೇಕು ಹೇಳುವಂಥ ಆಲೋಚನೆಗಳು ನಿಮ್ಮಲ್ಲಿ ಇದ್ದರೆ ಮಾತ್ರ, ನಾನು ಎಕ್ಸ್ಕ್ಯೂಸ್ ಕೊಡೋದಿಲ್ಲ ಹೇಳುವಂಥ ಆಲೋಚನೆಗಳು ನಿಮ್ಮಲ್ಲಿ ಇದ್ದರೆ ಮಾತ್ರ ನೀವು ಇಂಥ ಕೋರ್ಸನ್ನು ತೆಗೆದುಕೊಳ್ಳಿ ಮತ್ತು ಹೆಚ್ಚೆಚ್ಚು ಇದರ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ನಾನು ಬೇಕಾದಷ್ಟು ಹೆಲ್ಪ್ ಮಾಡ್ತೇನೆ. ಆದರೆ ನಿಮಗೆ ಶಿಫಾರಸು ಮಾಡಲಿಕ್ಕೆ ಅಲ್ಲ ಹೇಳ್ತಕ್ಕಂಥದ್ದನ್ನು ಹೇಳ್ತಾ, ಈ 399 ರೂಪಾಯಿಗೆ ಏನು ಸಿಗುತ್ತಾ ಇದೆ ಅಂತ ಕೇಳಿದರೆ, ಲರ್ನ್ ಫ್ರಮ್ ಎಕ್ಸ್ಪರ್ಟ್ಸು. ಯಾರು ಈ ಫೀಲ್ಡ್ನಲ್ಲಿ ಕೆಲಸ ಮಾಡಿದಾರೋ ಅಂಥವರಿಂದಲೇ, ಅಂದರೆ ಅಟ್ಲೀಸ್ಟ್ ನಾನು ಎಕ್ಸ್ಪರ್ಟು ಅಂತ ಹೇಳ್ತಾ ಇಲ್ಲ, ನನಗೆ ಒಂದು ಸಮುದ್ರದಲ್ಲಿ ಒಂದು ಬಿಂದು ಸಿಕ್ಕಿದೆ, ಅದನ್ನು ಸಿಂಧು ಮಾಡುವಂಥ ಕೆಲಸದಲ್ಲಿ ನಾನು ತೊಡಗಿಕೊಂಡಿದ್ದೇನೆ. ನನ್ನ ಜೊತೆ ಕೈ ಜೋಡಿಸ್ಬೇಕು ಅಂತಂದರೆ ನನ್ನಂಥ ಅನೇಕ ಎಕ್ಸ್ಪರ್ಟ್ಗಳಿದ್ದಾರೆ, ಅವರಿಂದ ಎಲ್ಲ ಮಾಹಿತಿಗಳನ್ನು ತೆಗೆದುಕೊಂಡು ಒಂದು ಕೋರ್ಸನ್ನು ಸಿದ್ಧ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ನೀವು ಕಲಿತಾ ಬರೋದ್ರ ಮುಖಾಂತರ ನೀವು ಹೆಚ್ಚೆಚ್ಚು ವಿಚಾರಗಳನ್ನು ತಿಳ್ಕೊಳ್ಬೋದು ಹೇಳ್ತಕ್ಕಂಥದ್ದು. ಇನ್ನು ಲೈಫ್ ಟೈಮ್ ವ್ಯಾಲಿಡಿಟಿಯನ್ನು ಇದಕ್ಕೆ ಕೊಡ್ತಾ ಇರ್ತಕ್ಕಂಥದ್ದು. ನಿಮಗೆ ಇಷ್ಟೇ ದಿವಸದಲ್ಲಿ ನೋಡಿ ಮುಗಿಸ್ರಪ್ಪ, ಇಲ್ಲ ಅಂತಂದರೆ ನಾನು ಕೊಡಲ್ಲ ಹೇಳ್ತಕ್ಕಂಥದ್ದು ಏನೂ ಇಲ್ಲ. ಮೊದಲು ಇದನ್ನು ಮುಖ್ಯವಾಗಿ ನಾನು ತಿಳಿಸಲೇಬೇಕಾದಂಥ ವಿಚಾರ, ಇದನ್ನು ಹೇಗೆ ಮಾಡಿದ್ವಿ ಅಂತಂದರೆ, ಇಲ್ಲಿ 5999 ಅಂತ ಇದೆ, 8000ಕ್ಕೆ ಮಾಡಿದ ಕೋರ್ಸು. ಮೊದಲನೇ ಸಲ ಮಾಡುವಾಗ 8000ಕ್ಕೆ ಮಾಡಿದ ಕೋರ್ಸ್ ಇದು. ಅದನ್ನು 21 ದಿವಸಗಳಲ್ಲಿ ನಾವು ಕಲಿಸುವಂಥ ಒಂದು ಜವಾಬ್ದಾರಿಯನ್ನು ಹೊತ್ತುಕೊಂಡು ಬಹಳಷ್ಟು ದಿವಸ ನಡೆಸಿದ್ದೇವೆ. ಬಹಳಷ್ಟು ಬ್ಯಾಚ್ಗಳು ಕೂಡ ನಮ್ಮಿಂದ ತಯಾರಾಗಿ ಹೋದದನ್ನು ಕಾಣಬಹುದು. ಆ ನಂತರದಲ್ಲಿ ಅದನ್ನು 5999ಕ್ಕೆ ಇಟ್ಟು ಲೈವ್ ಕ್ಲಾಸ್ಗಳನ್ನೇ ಮಾಡಿದ್ವಿ. ಇದು ರೆಕಾರ್ಡೆಡ್ ಕೋರ್ಸ್ಗಳು ಆಗಿರೋದ್ರಿಂದ ಯಾರಿಗೆ ಬೇಕಾದರೂ ಅವರ ಫ್ಲೆಕ್ಸಿಬಲ್ ಟೈಮಿಂಗ್ಸ್ನಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇರೋದ್ರಿಂದ ಕೇವಲ 399 ರೂಪಾಯಿಗೆ ಈಗ ಮಾಡ್ತಾ ಇರ್ತಕ್ಕಂಥದ್ದು. ಈ ಕೋರ್ಸನ್ನು ಹೆಚ್ಚು ಜನ ತೆಗೆದುಕೊಂಡು ಹೆಚ್ಚು ಜನ ಕಲಿತ್ಕೊಂಡು ನಮಗೆ ಉಪಯುಕ್ತವಾಗಿರ್ತಕ್ಕಂಥ ಪ್ರಾಡಕ್ಟ್ಗಳನ್ನು ಕೊಡುವಂತಾಗಲಿ ಹೇಳುವಂಥ ಆಶಯದಿಂದ ಮಾಡಿರ್ತಕ್ಕಂಥ ಒಂದು ಕೋರ್ಸ್ ಆಗಿರ್ತದೆ. ಇನ್ನು ಕೋರ್ಸ್ನ ಮುಖ್ಯಾಂಶಗಳು ಏನಿರ್ತದೆ ಅಂತಂದರೆ, ಕಂಪ್ಲೀಟ್ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಇದರಲ್ಲಿರುತ್ತೆ. ಹಾಗೆ ಪ್ರಾಕ್ಟಿಕಲ್ ಟ್ರೈನಿಂಗ್ ಮತ್ತು
ಲೈವ್ ಪ್ರಾಜೆಕ್ಟ್ಗಳ ಬಗ್ಗೆನೇ ನಾನು ಚರ್ಚೆ ಮಾಡ್ತಾ ಅದರಲ್ಲಿ ಹೇಗೆ ಮಾಡಬೇಕು ಹೇಳುವಂಥದ್ದನ್ನೇ ಹೇಳ್ಕೊಂಡು ಬಂದಿರ್ತೇನೆ. 31 ಟಾಪಿಕ್ಸ್ ಇನ್ 1 ಬಂಡಲ್. ನಿಮಗೆ 31 ಟಾಪಿಕ್ಗಳನ್ನ ವಿಸ್ತೃತವಾಗಿ ಚರ್ಚೆ ಮಾಡಿರ್ತಕ್ಕಂಥ ಒಂದು ಬಂಡಲ್ ನಿಮ್ಗೆ ಬೇರೆ ಎಲ್ಲೂ ಸಿಗ್ಲಿಕ್ಕಿಲ್ಲ ಈ ಕಡಿಮೆ ಪ್ರೈಸಿಂಗ್ನಲ್ಲಿ. ಇದಿಷ್ಟನ್ನು ನಾನು ಇಲ್ಲಿ ಹೇಳಿಕೊಟ್ಟಿರ್ತೇನೆ. ಹಾಗೆ 24/7 ಎಕ್ಸೆಸ್ ಇರುತ್ತೆ ನಿಮಗೆ. ಲರ್ನ್ ಎಟ್ ಯುವರ್ ಒನ್ ಪೇಸ್. ನಿಮಗೆ ಬೇಕಾದವಾಗ ನೋಡಿಕೊಂಡು ಸರಿಯಾಗಿ ಅರ್ಥ ಮಾಡಿಕೊಂಡು, ಅರ್ಥ ಆಗದೆ ಹೋದರೆ ಕೇಳಿಕೊಂಡು ಕಲೀಲಿಕ್ಕೆ ಅವಕಾಶಗಳು ಇರುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಕೋರ್ಸ್ ಯಾರು ಸೇರ್ಬೋದು ಹೇಳ್ತಕ್ಕಂಥ ಆಲೋಚನೆ ಏನಾದ್ರು ಇದ್ದರೆ ನಿಮ್ಮಲ್ಲಿ, ಸ್ಟೂಡೆಂಟ್ಸ್ ಆ್ಯಂಡ್ ಜಾಬ್ ಸೀಕರ್ಸ್, ಈಗಾಗಲೇ ಜಾಬನ್ನು ಹುಡುಕ್ತಾ ಇರುವವರು ಅಥವಾ ಎಲ್ಲೋ ಅಧ್ಯಯನ ಮಾಡ್ತಾ ಇರತಕ್ಕಂಥವ್ರು, ನಾವು ಇನ್ನೂ ಹೆಚ್ಚು ಏನನ್ನೋ ಕಲಿಬೇಕು ಹೇಳ್ತಕ್ಕಂಥ ಆಲೋಚನೆಯನ್ನು ಇಟ್ಟುಕೊಂಡು ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವ್ರು, ಅಥವಾ ಒಂದು ಬಿಸ್ನೆಸ್ ಓನರ್ ಆಗಿ, ಎಂಟರ್ಪ್ರಿನಿಯರ್ ಆಗಿ ನಾನು ನನ್ನ ಸಂಸ್ಥೆಯನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಬೇಕು ಹೇಳ್ತಕ್ಕಂಥ ಆಲೋಚನೆ ಇಟ್ಕೊಂಡು ಡಿಜಿಟಲ್ ಮಾರ್ಕೆಟಿಂಗ್ನಲ್ಲಿ ನಾ ಕೆಲಸ ಮಾಡಬೇಕು ಹೇಳ್ತಕ್ಕಂಥ ಆಲೋಚನೆ ಇರುವವರು ಯಾರಾದರೂ ಇದ್ದರೆ, ಅವರ ಸ್ಮಾಲ್ ಬಿಸ್ನೆಸ್ ಆಗಿರ್ಬೋದು ಅಥವಾ ದೊಡ್ಡ ಬಿಸ್ನೆಸ್ಸೇ ಆಗಿರ್ಬೋದು, ನನಗೆ ಹೆಚ್ಚೆಚ್ಚು ಲೀಡ್ಸ್ಗಳು ಬರಬೇಕು ಹೇಳ್ತಕ್ಕಂಥ ಆಲೋಚನೆಗಳೆಲ್ಲ ಇದ್ದರೆ ಹೇಗೆ ಮಾಡಬೇಕು ಹೇಳೋದನ್ನು ಕಲ್ತ್ಕೊಳ್ಳಿಕ್ಕೆ ಉಪಯುಕ್ತಕಾರಿಯಾಗಿರ್ತಕ್ಕಂಥ ಈ ಕೋರ್ಸನ್ನು ನಾವು ಕೊಡ್ತಾ ಇರ್ತಕ್ಕಂಥದ್ದು. ಇದಲ್ಲದೆ ಫ್ರೀಲ್ಯಾನ್ಸರ್ಸ್ಗಳು ಹಾಗೂ ವರ್ಕಿಂಗ್ ಪ್ರೊಫೆಷ್ನಲ್ಸು, ಈಗಾಗಲೇ ಬೇರೆ ಎಲ್ಲೋ ಕೆಲಸ ಮಾಡ್ತಾ ಇದ್ದೇವೆ, ನಮಗೆ ಬಹಳಷ್ಟು ಸಮಯವನ್ನು ಇದಕ್ಕೆ ಕೊಡೋಕ್ಕಾಗೋದಿಲ್ಲ ಹೇಳ್ತಕ್ಕಂಥವ್ರು, ನಾವು ಒಂದು ಸ್ವಲ್ಪ ಸಮಯವನ್ನು ಮೀಸಲಿಟ್ಟು ಈ ಕೋರ್ಸನ್ನು ಕಲ್ತ್ಕೊಂಡು ಆನಂತರ ಬೇರೆಯವರಿಗೆ ಡಿಜಿಟಲ್ ಮಾರ್ಕೆಟಿಂಗ್ ಮೂಲಕ ಸಹಾಯ ಮಾಡ್ತೇವೆ ಹೇಳ್ತಕ್ಕಂಥ ಆಲೋಚನೆ ಇರ್ತಕ್ಕಂಥವರೆಲ್ಲರೂ ಕೂಡ ಈ ಕೋರ್ಸನ್ನು ತೆಗೆದುಕೊಳ್ಳಬಹುದು ಮತ್ತು ಡಿಜಿಟಲ್ ಮಾರ್ಕೆಟರ್ ಆಗಿ ರೂಪುಗೊಳ್ಳಬಹುದು ಹೇಳ್ತಕ್ಕಂಥದ್ದು. ಹಾಗೆ ಎನಿವನ್ ಇಂಟ್ರೆಸ್ಟೆಡ್ ಇನ್ ಆನ್ಲೈನ್ ಅರ್ನಿಂಗ್, ಯಾರಾದರೂ ಆನ್ಲೈನ್ನಲ್ಲಿ ಅರ್ನಿಂಗ್ ಮಾಡಬೇಕು ಹೇಳ್ತಕ್ಕಂಥ ಆಸಕ್ತಿ ಉಳ್ಳವರು ಖಂಡಿತವಾಗಿ ಈ ಕೋರ್ಸನ್ನು ತೆಗೆದುಕೊಳ್ಬೇಕು. ಯಾಕೆ ಅಂತಂದರೆ ನಿಮಗೆ ಯೂಟ್ಯೂಬ್ನ ಮುಖಾಂತರ ಆಗಿರ್ಬೋದು, ಫೇಸ್ಬುಕ್ನ ಮುಖಾಂತರ ಆಗಿರ್ಬೋದು, ಅನೇಕ ಮಾಧ್ಯಮಗಳ ಮುಖಾಂತರ ನೀವು ಹಣವನ್ನು ಗಳಿಸೋದು ಹೇಗೆ ಹೇಳುವಂಥದ್ದನ್ನು ಈ ಕೋರ್ಸ್ನಲ್ಲಿ ನಾನು ಡಿಸ್ಕಸ್ ಮಾಡಿರ್ತೇನೆ ಹೇಳ್ತಕ್ಕಂಥದ್ದು. ಹಾಗೆ ಹೋಮ್ ಮೇಕರ್ಸು ಮತ್ತು ಹೌಸ್ ವೈಫ್ಸು ಅಂತ, ಅಂದರೆ ಮನೆಯಲ್ಲೇ ಇರ್ತೇವೆ, ನಮ್ಗೆ ಬೇರೆ ಏನೂ ಕೆಲಸ ಇಲ್ಲ, ಒಂದು ಸಲ ಅಡುಗೆ ಮಾಡಿ ಮುಗಿದೋಯ್ತು ಅಂತಂದರೆ ಬೇರೆ ಯಾವುದನ್ನು ನಾವು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಹೇಳ್ತಕ್ಕಂಥದ್ದು. ಅಥವಾ ರೈತರಾಗಿ ಮನೆಯಲ್ಲಿರ್ತೇವೆ, ಅಂದರೆ ನಾವು ಅಲ್ಲಿ ಹೊಲದಲ್ಲೇ ಹೋಗಿ ದುಡಿತೇವೆ, ಆ ನಂತರದಲ್ಲಿ ಮನೆಗೆ ಬಂದು ಏನೋ ಒಂದು ಅರ್ನಿಂಗನ್ನು ಮಾಡಬೇಕು ಅಂತಂದರೆ, ಅಥವಾ ಮಳೆಗಾಲದ ಟೈಮ್ನಲ್ಲಿ ನಮ್ಮ ಕೆಲಸಕ್ಕೆ ಹೋಗೋದಕ್ಕೆ ಆಗೋದಿಲ್ಲ, ಅಂಥ ಸಂದರ್ಭದಲ್ಲಿ ನಾವು ಏನೋ ಒಂದು ಅರ್ನಿಂಗನ್ನು ಮಾಡಬೇಕು ಹೇಳ್ತಕ್ಕಂಥ ಆಲೋಚನೆಗಳಿದ್ದವರು ಈ ಕೋರ್ಸನ್ನು ತೆಗೆದುಕೊಂಡು ಸರಿಯಾಗಿ ಅರ್ಥ ಮಾಡಿಕೊಂಡು ಕಲ್ತುಕೊಂಡು ಆ ನಂತರದಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ಗಳಾಗಿ ತಾವು ಕೆಲಸವನ್ನು ಕಂಡುಕೊಳ್ಬೋದು ಹೇಳ್ತಕ್ಕಂಥದ್ದು. ಹಾಗೆ ರಿಟೈರ್ಡ್ ಪ್ರೊಫೆಷ್ನಲ್ಸು, ಎಲ್ಲರೂ ರಿಟೈರ್ಮೆಂಟ್ ಆಗಿ ನಾನು ಮನೆಯಲ್ಲಿ ಕುಳಿತುಕೊಂಡಿದ್ದೇನೆ, ನಾನು ಬೇರೆ ಏನು ಮಾಡಲಿಕ್ಕೆ ಮನಸ್ಸು ಬರ್ತಾ ಇಲ್ಲ, ಬೇಜಾರಾಗತ್ತೆ ಮನೆಯಲ್ಲಿ, ಹಾಗೆ ಒಬ್ಬನೇ ಇರ್ತೇನೆ, ಏನು ಮಾಡಲಿಕ್ಕಾಗಲ್ಲ ಹೇಳ್ತಕ್ಕಂಥ ಮನಸ್ಥಿತಿ ಇರುವವರು ಯಾರು ಇದ್ದರೆ ಅವರು ಮನೆಯಲ್ಲೇ ಕೂತ್ಕೊಂಡು ಕೇವಲ ತಾವಿರ್ತಕ್ಕಂಥ ಸ್ಥಳದಿಂದಲೇ ಈ ಕೋರ್ಸನ್ನ ಕಲ್ತ್ಕೊಂಡು ಈ ಕೋರ್ಸ್ನ ಮುಖಾಂತರ ಮನೆಯಲ್ಲೇ ಕೂತ್ಕೊಂಡು ಕೆಲಸ ಮಾಡಲಿಕ್ಕೆ ಸಾಧ್ಯವಾದಂಥ ಅಥವಾ ಇನ್ಕಮನ್ನು ಜನರೇಟ್ ಮಾಡಲಿಕ್ಕೆ ಸಾಧ್ಯವಾಗಿರ್ತಕ್ಕಂಥ ಒಂದು ಉಪಯುಕ್ತವಾಗಿರ್ತಕ್ಕಂಥ ಕೋರ್ಸು ಇದಾಗಿರ್ತದೆ ಹೇಳ್ತಕ್ಕಂಥದ್ದು. ಹಾಗೆ ಬೋನಸ್ ಪ್ರಯೋಜನಗಳ ಬಗ್ಗೆ ಮಾತಾಡೋದಾದರೆ, ಇದರಲ್ಲಿ ಫ್ರೀ ಇ ಬುಕ್ಸು ಮತ್ತು ರಿಸೋರ್ಸಸ್ಗಳನ್ನು ನಾನು ಕೊಟ್ಟಿರ್ತೇನೆ. ಅಂದರೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಇ ಬುಕ್ಗಳ ಬಗ್ಗೆ ಎಲ್ಲ ಒಂದಷ್ಟು ಮಾಹಿತಿಗಳು ಮತ್ತು ಆ PDF ಇದ್ರ ಜೊತೆಗೆ ಕೊಟ್ಟಿರ್ತಕ್ಕಂಥದ್ದು. ಹಾಗೆ ಲೈವ್ ಕ್ವಶನ್ ಆ್ಯಂಡ್ ಆನ್ಸರ್ ಸೆಷನ್ ವಿತ್ ಎಕ್ಸ್ಪರ್ಟ್ಸು. ಈಗ ಬೇಕೇ ಬೇಕು ಅಂತಂದರೆ ನಿಮಗೆ ನನ್ನ ವಾಟ್ಸಪ್ ಮುಖಾಂತರ ನೀವು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಸಾಧ್ಯ ಇರುತ್ತೆ. ನಿಮಗೆ ಯಾವುದಾದ್ರು ಒಂದು ಪ್ರಾಬ್ಲಮ್ ಇದೆ, ಇದನ್ನೊಂದು ಸೊಲ್ಯೂಷನ್ ಮಾಡೋದು ಹೇಗೆ ಹೇಳ್ತಕ್ಕಂಥದ್ದನ್ನ ಕೇಳಲಿಕ್ಕೆ ಸಾಧ್ಯ ಇರ್ತದೆ ಹೇಳ್ತಕ್ಕಂಥದ್ದು. ಹಾಗೆ ಎಕ್ಸ್ಕ್ಲೂಸಿವ್ ಕಮ್ಯುನಿಟಿ ಸಪೋರ್ಟ್ ಇರುತ್ತೆ, ಅಂದರೆ ನಮ್ಮ ಟೀಮ್ನಲ್ಲಿ ಇರ್ತಕ್ಕಂಥ ಯಾವುದೇ ಮೆಂಬರನ್ನು ಕಾಂಟ್ಯಾಕ್ಟ್ ಮಾಡಿ ನೀವು ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇರುತ್ತೆ. ಹಾಗೆ ಸರ್ಟಿಫಿಕೇಷನ್ ಆಫ್ಟರ್ ಕಂಪ್ಲೀಷನ್ನು, ನಿಮಗೆ ಒಂದು ಕೋರ್ಸನ್ನು ಕಂಪ್ಲೀಟಾಗಿ ಸರ್ಟಿಫೈ ಮಾಡಲಿಕ್ಕೆ ನಾವು ಏನು ಬೇಕೋ ಅದೆಲ್ಲದನ್ನ ಮಾಡಿದ್ದೇವೆ. ಆ ಸರ್ಟಿಫಿಕೇಷನ್ ಕೂಡ ನಮ್ಮ ವೆಬ್ಸೈಟ್ನಲ್ಲಿ ಲಭ್ಯ ಇರುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಫ್ರೀಲ್ಯಾನ್ಸಿಂಗು ಮತ್ತು ಅರ್ನಿಂಗ್ ಗೈಡೆನ್ಸು ಇದೆಲ್ಲದನ್ನು ಕೂಡ ನಾನು ಕೋರ್ಸ್ನಲ್ಲೇ ಕೊಟ್ಟಿರ್ತೇನೆ. ಹಾಗೆ ಈ ಕೋರ್ಸು ಲೈಫ್ ಟೈಮ್ ಕೋರ್ಸ್ ಆಗಿರುತ್ತೆ. ನಿಮಗೆ ಯಾವಾಗ ಬೇಕಾದರೂ, ಎಷ್ಟು ಹೊತ್ತಿಗೆ ಬೇಕಾದರೂ, ಯಾವ ಸಾಧನದಿಂದ ಬೇಕಾದರೂ, ಅಂದರೆ ಮೊಬೈಲ್ನಲ್ಲಾಗಿರ್ಬೋದು, ಟ್ಯಾಬ್ನಲ್ಲಾಗಿರ್ಬೋದು, ಲ್ಯಾಪ್ಟಾಪ್ನಲ್ಲಾಗಿರ್ಬೋದು, ಎಲ್ಲಿ ಬೇಕಾದರೂ ಕೂತ್ಕೊಂಡು ನೋಡಲಿಕ್ಕೆ ಸಾಧ್ಯ ಇರುತ್ತೆ. ಏನು ಅಂದರೆ ಇಂಟರ್ನೆಟ್ ಇರಬೇಕು ಅಷ್ಟೇ. ಇದಿಷ್ಟನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕಿರ್ತಕ್ಕಂಥದ್ದು. ಇದಿಷ್ಟು ಡಿಜಿಟಲ್ ಮಾರ್ಕೆಟಿಂಗ್ನ ಬಗ್ಗೆ ಇರತಕ್ಕಂಥ ಒಂದು ಸಂಕ್ಷಿಪ್ತ ಪರಿಚಯವನ್ನು ನಾನು ನಿಮ್ಮ ಮುಂದೆ ಮಾಡಿಕೊಟ್ಟಿದ್ದೇನೆ. ಈಗಾಗಲೇ ನಾನು ಹೇಳಿದ ಹಾಗೆ ದೊಡ್ಡದೊಂದು ಸಾಗರವೇ ನಮ್ಮ ಮುಂದೆ ಇದೆ, ಸಿಂಧುವೇ ನಮ್ಮ ಮುಂದೆ ಇದೆ. ಆದರೆ
ಅದರಿಂದ ಒಂದು ಬೊಗಸೆ ನೀರನ್ನು ತೆಗೆದು ಅದರ ಒಂದು ಬಿಂದುವನ್ನು ನಿಮಗೆ ನಾನು ಹಂಚಿದ್ದೇನೆ. ಇದನ್ನು ಸಿಂಧು ಮಾಡ್ತಕ್ಕಂಥ ಜವಾಬ್ದಾರಿ ಮಾತ್ರ ನಿಮ್ಮದೇ ಇದೆ. ಅಂದರೆ ಹೇಳಿದ್ದು 100 ಆದರೆ ಉಳಿದದ್ದು 1000, ಹೆಕ್ಕಿದ್ದು ಮುತ್ತಾದರೆ ಉಳಿದದ್ದು ಸಾಗರ ಅಂತ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಇಷ್ಟೆಲ್ಲ ವಿಶಾಲವಾದ ವಿಚಾರಗಳನ್ನು ಇಷ್ಟು ಸಣ್ಣ ಬೊಗಸೆಯಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ಕೇಳಿದರೆ, ನಾನು ಏನನ್ನು ಕಲ್ತಿದ್ದೇನೋ ಅದನ್ನು ಸಂಕ್ಷಿಪ್ತವಾಗಿ ನನ್ನ 9 ವರ್ಷಗಳ ಅನುಭವ ಏನಿದೆಯಲ್ಲ ಅದೆಲ್ಲವುದನ್ನು ಸಂಕ್ಷಿಪ್ತವಾಗಿ ಈ ವಿಚಾರದಲ್ಲಿ ನಾನು ತಿಳಿಸಿರ್ತಕ್ಕಂಥದ್ದು. ಇನ್ನೂ ಹೆಚ್ಚಿನದ್ದು ಇಲ್ಲವೇ ಇಲ್ವೋ ಅಂತ ಕೇಳಿದರೆ ಖಂಡಿತವಾಗಿಯೂ ಇದೆ. ಇದಕ್ಕಿಂತ ಹೆಚ್ಚಿನದ್ದು ವಿಚಾರಗಳು ಇದ್ದಾವೆ. ಆ ವಿಚಾರಗಳನ್ನು ತಿಳ್ಕೊಳ್ಬೇಕು ಅಂತಂದರೆ ನಮ್ಮ ಕೋರ್ಸನ್ನು ಜಾಯ್ನ್ ಆಗಿ ಆ ಕೋರ್ಸ್ನಲ್ಲಿ ಇನ್ನೂ ಹೆಚ್ಚು ವಿಚಾರಗಳನ್ನು ನಾವು ಚರ್ಚೆ ಮಾಡೋಣ ಅಂತ ಹೇಳ್ತಾ, ಇಲ್ಲೇ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ನಮ್ಮ ಕೋರ್ಸಿಗೆ ಹೋಗ್ತಕ್ಕಂಥ ಲಿಂಕನ್ನು ಕೊಟ್ಟಿರ್ತೇನೆ. courses.kalahamsa.in ಹೇಳ್ತಕ್ಕಂಥ ವೆಬ್ಸೈಟ್ಗೆ ನೀವು ವಿಸಿಟ್ ಮಾಡ್ಬೋದು. ಅಡ್ವಾನ್ಸ್ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಇನ್ ಕನ್ನಡ ಅಂತ ಗೂಗಲ್ನಲ್ಲಿ ಟೈಪ್ ಮಾಡಿದರೆ ನಾವೇ SEOದಲ್ಲಿ ರ್ಯಾಂಕ್ ಮಾಡ್ತಾ ಇರ್ತಕ್ಕಂಥ ನಮ್ಮ ವೆಬ್ಸೈಟ್ ಬರ್ತದೆ. ಅದನ್ನು ಕೂಡ ನೀವು ನೋಡ್ಕೊಳ್ಬೋದು. ಇಲ್ಲ ನಿಮಗೇನು ಮಾಡಲಿಕ್ಕಾಗಲಿಲ್ಲ, ನನ್ನ ನಂಬರಿಗೆ ಕಾಲ್ ಮಾಡಿ. ಈ ನಂಬರಿನ ಮುಖಾಂತರ ನಿಮಗೆ ಒಂದು ಕೋರ್ಸನ್ನು ಕಲಿಬೇಕು ಹೇಳ್ತಕ್ಕಂಥ ಆಸಕ್ತಿ ಇದ್ದಲ್ಲಿ ಮಾಹಿತಿಯನ್ನು ಒದಗಿಸ್ಕೊಡ್ಲಾಗ್ತದೆ. ಅದೂ ಅಲ್ಲ ಅಂತಾದರೆ ನೀವು ಯಾವುದೋ ಒಂದು ಬಿಸ್ನೆಸ್ಸನ್ನು ಪ್ರಮೋಟ್ ಮಾಡಬೇಕು, ಅಥವಾ ಅವರಿಗೆ ಒಂದು ವೆಬ್ಸೈಟನ್ನು ಬಿಲ್ಡ್ ಮಾಡಿಕೊಡ್ಬೇಕು, ಅಥವಾ ಡಿಜಿಟಲ್ ಮಾರ್ಕೆಟಿಂಗನ್ನು ಮಾಡಿಕೊಡ್ಬೇಕು ಹೇಳ್ತಕ್ಕಂಥ ಆಲೋಚನೆಯಲ್ಲಿದ್ದರೆ, ಅದನ್ನು ಆ ಪ್ರಾಜೆಕ್ಟನ್ನು ನನಗೆ ಕೊಡಬೇಕು ಹೇಳುವಂಥ ಆಲೋಚನೆ ಇದ್ದರೆ ಖಂಡಿತವಾಗಿ ನನ್ನ ಸಂಪರ್ಕ ಸಂಖ್ಯೆಯನ್ನು ಒಮ್ಮೆ ಸಂಪರ್ಕ ಮಾಡಿ ನೋಡಿ. ನಿಮಗೆ ಬೇಕಾಗಿರ್ತಕ್ಕಂಥ ಹೆಲ್ಪನ್ನು ಮಾಡಲಿಕ್ಕೆ ಕಲಾಹಂಸ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ಸದಾ ಸಿದ್ಧವಾಗಿರ್ತದೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು.